ಅಪ್ಪಣೆಯನ್ನು ಕೋರ್ತಾ ಮೊದಲನೇ ಗೋಷ್ಠಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು. ಇಂದಿನ ಸವಾಲುಗಳು, ವಚನಗಳಲ್ಲಿ ಉತ್ತರ. ಶಿಕ್ಷಣ ಬಹುಶಃ ನಿನ್ನೆ ಬಾಪು ಪದ್ಮನಾಭ ಅವರ ಪ್ರಸ್ತುತಿನಲ್ಲಿ ನಮ್ಮ ಮನೆಗಳಲ್ಲೆಲ್ಲ ವೈದ್ಯರಿರ್ತಾರೆ, ಇಂಜಿನಿಯರ್ಗಳಿರ್ತಾರೆ, ಎಲ್ಲ ಡಯಟಿಷಿಯನ್ ಇರ್ತಾರೆ, ಎಲ್ಲ ಹೇಳ್ತಾ ಹೋದರು. ಅವರದ್ದು ಮರೆತು ಬಿಟ್ಟಿದ್ರು. ಅವರು ಎಲ್ಲ ಮನೆಯಲ್ಲೂ ಶಿಕ್ಷಣ ತಜ್ಞರಿದ್ದಾರೆ. ಬಹುಶಃ ಶಿಕ್ಷಣದ ಬಗ್ಗೆ ಅತ್ಯಂತ ಹೆಚ್ಚು ಮೂಢನಂಬಿಕೆಗಳು ಮತ್ತು ಬೇರೆ ಬೇರೆ ಥರದ ಅಭಿಪ್ರಾಯಗಳು ಇರೋಷ್ಟು ಬೇರೆ ಇನ್ಯಾವುದೇ ಕ್ಷೇತ್ರದ ಬಗ್ಗೆ ಇರಲಿಕ್ಕಿಲ್ಲ. ಯಾರನ್ನು ಕೇಳಿದ್ರೂ ಶಿಕ್ಷಣದ ಬಗ್ಗೆ ಒಂದು ಅಭಿಪ್ರಾಯವನ್ನು ಢಾಳಾಗಿ ಕೊಡ್ತಾ ಹೋಗ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ವಚನಗಳಲ್ಲಿ ಬಹುಶಃ ಶಿಕ್ಷಣದ ಹುಡುಕಾಟ ಹೇಗಿತ್ತು, ಇವತ್ತಿನ ನಮ್ಮ ಸವಾಲುಗಳು ಹೇಗಿದ್ದಾವೆ ಅನ್ನೋದನ್ನು ನಮ್ಮೆದುರಿಗೆ ಚರ್ಚೆ ಮಾಡಲಿಕ್ಕೆ ನಾನು ಡಾಕ್ಟರ್ GV ಹರಿಪ್ರಸಾದ್, ಉಪನಿರ್ದೇಶಕರು DSCRT ಬೆಂಗಳೂರು, ಇವರಲ್ಲಿ ವಿನಂತಿಸಿಕೊಳ್ತೇನೆ. ಅದಕ್ಕೂ ಮೊದಲು ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ಪಡಮಟ್ಟು ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸಭೆಗೆ ಆಹ್ವಾನ ಮಾಡ್ತೇನೆ. ಡಾಕ್ಟರ್ GV ಹರಿಪ್ರಸಾದ್. ಗುರುಗಳ ಪಾದದ ಪಡಮಟ್ಟು ಆದಿಯಾಗಿ ಮುಖಾಮುಖಿಯಾಗಿ ನಾವು ಅನುಸಂಧಾನ ಮಾಡ್ತಕ್ಕಂಥ ಇಂಥದ್ದೊಂದು ಕೆಲಸಕ್ಕೆ ನಮ್ಮ ಹತ್ರ 3 ಜನ ದಿಗ್ಗಜರಾಗಮಿಸಿದ್ದಾರೆ. ಅವರನ್ನು ಪರಿಚಯಿಸೋದು ಸೂರ್ಯನನ್ನು ಪರಿಚಯಿಸಿದಂತೆ. ಅವರನ್ನು ಪರಿಚಯಿಸುವಾಗ ನನಗೆ ಸಣ್ಣದಾದ ಅಳಕಾಗತ್ತೆ, ಹೃದಯದಲ್ಲಿ ಸಣ್ಣದಾದ ಕಂಪನ ಆಗುತ್ತೆ. ಯಾಕೆ ಅಂತೇಳಿದ್ರೆ ನನ್ನ ಗುರುಗಳು ಸಹ ಇಲ್ಲಿದ್ದಾರೆ. ಪ್ರೊಫೆಸರ್ JS ಸದಾನಂದ ಸರ್ ಅವರು. ಪ್ರೊಫೆಸರ್, ಡೆಮೋಕ್ರಟೈಸೇಷನ್ ಆಫ್ ಎಜುಕೇಷನ್ ಅಂತ ನಾವು ಹೇಳ್ಬೋದು. ಆದರೆ ಅವರನ್ನು ನಾವು ಗುರುವಿನ ಗುಲಾಮರಾಗಿ, ಅಂದರೆ ಆ ರೀತಿ ಗೌರವದ ಸ್ಥಾನದಲ್ಲಿಟ್ಟು ನಾವು ಅವರನ್ನು ಹಿಂಬಾಲಿಸಿದವರು. ಸರ್ ಸಾವಿರಾರು ಜನರನ್ನು, ಶಿಷ್ಯರನ್ನು ಈ ಸಮಾಜಕ್ಕೆ ಕೊಟ್ಟವರು. ಅವರು ಓದಿದಲ್ಲೆಲ್ಲ ಅವರು MA ಆಗಲಿ ಅಥವಾ MEd ಆಗಲಿ ಅಥವಾ ಶಿಕ್ಷಣದಲ್ಲಿ, ರಾಜ್ಯಶಾಸ್ತ್ರದಲ್ಲಿ ಅಲ್ಲೆಲ್ಲ ರ್ಯಾಂಕನ್ನು ಗಳಿಸಿ, ಚಿನ್ನದ ಪದಕವನ್ನು ಗಳಿಸಿ, ಇಂಗ್ಲೆಂಡ್ನಲ್ಲಿ ಪೋಸ್ಟ್ ಡಾಕ್ಟರಲ್ ಡಿಗ್ರಿಯನ್ನು ಮಾಡಿ, ನಂತರ ಇಂಥದ್ದಂತಲ್ಲ, ಆಧ್ಯಾತ್ಮ, ಶಿಕ್ಷಣ, ಸಮಾಜ, ಇಂಥದ್ದು ಯಾವುದೇ ಕ್ಷೇತ್ರಗಳಲ್ಲಿ ರಾಷ್ಟ್ರ, ಅಂತಾರಾಷ್ಟ್ರ ಮತ್ತು ರಾಜ್ಯದ ಅನೇಕ ಸಾವಿರಾರು ಉಪನ್ಯಾಸಗಳನ್ನು, ಬೌದ್ಧಿಕವಾಗಿರ್ತಕ್ಕಂತಹ ಆಯಾಮಗಳ ವಿಷಯವನ್ನು ನೀಡಿದಂಥವರು. ಅಂಥವರು ನಮ್ಮೊಟ್ಟಿಗಿದ್ದಾರೆ. ಪ್ರೊಫೆಸರ್ JS ಸದಾನಂದ ಸರ್, ನಿವೃತ್ತ ಪ್ರಾಧ್ಯಾಪಕರು ಪ್ರೊಫೆಸರ್. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಸರ್. ನಮ್ಮೊಟ್ಟಿಗೆ ಡಾಕ್ಟರ್ ಧನಂಜಯ ಸರ್ ಅವರಿದ್ದಾರೆ. ಪ್ರಸ್ತುತ ಅವರು ಪ್ರಾಂಶುಪಾಲರಾಗಿ ಹೊನ್ನಾಳಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್ ಅವರು ತುಂಬ ಹಿಂದೆ 1995 ಸರ್ PhD ಮಾಡಿದ್ದು. 1995ರಲ್ಲಿ PhD ಮಾಡಿದ್ದು. ಸಾವಿರಾರು ಉಪನ್ಯಾಸಗಳನ್ನು ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನೀಡಿದ್ದಾರೆ. ಹಿಂದೆ ಒಂದು ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ 7ನೇ ಭದ್ರಾವತಿಯಲ್ಲಿ ಸರ್ವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು, ಸಿಂಡಿಕೇಟ್ ಸದಸ್ಯರು, ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯದ ಅನೇಕ ಶೈಕ್ಷಣಿಕ ಸಮಿತಿಗಳ ಮುಖ್ಯಸ್ಥರಾಗಿ, ಅಲ್ಲಿನ ಅಸೋಸಿಯೇಷನಿನ ಸೆಕ್ರೆಟರಿಯಾಗಿ, ನಮ್ಮ ಭದ್ರಾವತಿಯವರು ಶಿವಮೊಗ್ಗದ ಹತ್ರದ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಿದಂಥವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಮತ್ತೋರ್ವ ಹಸ್ತಿ ನಮ್ಮೊಟ್ಟಿಗಿರ್ತಕ್ಕಂಥವರು ಹೊನ್ನೆಬಾಗಿ ಬಸವರಾಜ ಸರ್ ಅವರು. ಹೊನ್ನೆಬಾಗಿ ಬಸವರಾಜ ಸರ್ ಅವರು ವಿಶ್ರಾಂತ ಸಹಾಯಕ ಪ್ರಾಧ್ಯಾಪಕರು. ಅವ್ರದ್ದು ಕನ್ನಡ ಅಲ್ಲ ವಿಷಯ, ರಾಜ್ಯಶಾಸ್ತ್ರ. ನಾನು ರಾಜ್ಯಶಾಸ್ತ್ರ, ಸದಾನಂದ ಸರ್ ರಾಜ್ಯಶಾಸ್ತ್ರ, ಬಸವರಾಜ್ ಸರ್ ರಾಜ್ಯಶಾಸ್ತ್ರ, ಸರ್ ಕನ್ನಡ ಅಲ್ವಾ ಸರ್? ಸಮಾಜಶಾಸ್ತ್ರ. ನಮ್ಮದು ಬಹುಮತ ಅಂತೇನಿಲ್ಲ ಇಲ್ಲಿ ಚರ್ಚೆ ಮಾಡುವಾಗ. ಆದರೆ ನಮ್ಮ ಬಸವರಾಜು ಸರ್ ಅವ್ರದ್ದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಅವರು ಇದರದ್ದು ಸಾಹಿತ್ಯ ಪರಿಷತ್ತಿನ, ವಚನ ಸಾಹಿತ್ಯ ಪರಿಷತ್ತಿನ ಚಿಕ್ಕನಾಯಕನಹಳ್ಳಿಯ ಅಧ್ಯಕ್ಷರಾಗಿ ಮನೆಗೆ ವಚನಗಳನ್ನು ಕೊಂಡು ಹೋದಂಥವ್ರು. ಮನೆಗಳಲ್ಲಿ ವಚನ ಅಂಥೇಳಿದ್ರೆ ಹಳ್ಳಿಗಳಲ್ಲಿ ವಚನ, 30 ಹಳ್ಳಿಗಳಲ್ಲಿ ವಚನ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಹಳ್ಳಿಗಳ ನಂತರ ಮನೆಗಳಲ್ಲಿ ವಚನ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಶಾಲೆಗಳಲ್ಲಿ ವಚನದ ಪಸರಿಸುವಿಕೆಯನ್ನು, ಅದರ ಭಾವಾರ್ಥವನ್ನು, ಅದರ ಗಾಯನವನ್ನು, ಈ ಥರದ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಅವರು ಅಲ್ಲಿದ್ದ ವಚನ ಇಲ್ಲಿಗೆಲ್ಲರಿಗೂ ಪಸರಿಸುವಂತೆ ಮಾಡಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಿಮ್ಮ ಕಾರ್ಯತತ್ಪರತೆಗೆ ವಂದಿಸ್ತಾ ತಮಗೂ ಸಹ ಅತ್ಯಂತ ಪ್ರೀತಿಯ ಸ್ವಾಗತ ಸರ್. ಸ್ನೇಹಿತರೆ, ನಾವಿವತ್ತು ಇಲ್ಲಿ ಕೂತಿರ್ತಕ್ಕಂಥ ಚರ್ಚೆ ತುಂಬ, ನಮ್ಮಲ್ಲಿ ವಿದ್ಯಾರ್ಥಿಗಳು, B.Ed ವಿದ್ಯಾರ್ಥಿಗಳು ಬಂದಿದ್ದೀರಿ. ಥ್ಯಾಂಕ್ ಯು, ಧನ್ಯವಾದ ಸರ್. B.Ed ವಿದ್ಯಾರ್ಥಿಗಳು ಸಹ ಬಂದಿದ್ದೀರಿ.
ನಾವಿವತ್ತು ಇಲ್ಲಿ ತುಂಬ ಫಾರ್ಮಲ್ ಆಗಿ, ಅಂದರೆ ಔಪಚಾರಿಕವಾಗಿ ಒಬ್ಬರ ನಂತರ ಒಬ್ಬರು ಭಾಷಣ ಮಾಡ್ತಕ್ಕಂಥ, ಉಪನ್ಯಾಸ ಮಾಡುವಂಥ ಕೆಲಸ ಏನೂ ಮಾಡೋದಿಲ್ಲ. ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪರಸ್ಪರ ಚರ್ಚೆಯಲ್ಲಿ ಪಾಲ್ಗೊಳ್ತೇವೆ. ಇವರು ಮಾತನಾಡಿದ ನಂತರ ಅವ್ರು ಮಾತನಾಡಬೇಕು ಅನ್ನೋವಂಥದ್ದು ಇರತ್ತೆ. ಆದರೆ ಮಾತನಾಡುವಾಗ ಮಧ್ಯೆ ಅತ್ಯಂತ ಅಗತ್ಯವಿದ್ದಾಗ ಮಧ್ಯ ಪ್ರವೇಶಿಸ್ತಕ್ಕಂತಹ ಕೆಲಸಗಳನ್ನು ಸಹ ನಮ್ಮಲ್ಲಿ ನಡೀತಾ ಇರುತ್ತೆ. ಅದಾದ ನಂತರ ತುಂಬ ಅನೌಪಚಾರಿಕವಾಗಿ ನಾವು ಇಲ್ಲಿ ಹರಟೆ ಅನ್ನುವ ರೀತಿಯಲ್ಲಿ ಆತ್ಮೀಯ ಸಮಾಗಮ ಅಂತೇಳಿ ನಡೀತಾ ಇರುತ್ತೆ. ಯಾವುದಾದ್ರೂ ವಿಷಯ ಬಂತು ಅಂತ ಹೇಳಿದ್ರೆ ಅದಕ್ಕೊಂದು 5 ರಿಂದ 6 ನಿಮಿಷ ವಿನಿಯೋಗಿಸ್ಬಹುದು. ಆದರೆ ಅದರ ಮುನ್ನ ಒಂದು ಅತ್ಯಂತ ಕ್ಲಪ್ತವಾಗಿ 3-4 ನಿಮಿಷದಲ್ಲಿ ನಾವು ಚರ್ಚೆಯನ್ನು ಮಾಡ್ತಕ್ಕಂಥ ಒಂದು ಪರಸ್ಪರ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ನಾನು ತಮ್ಮಲ್ಲೆಲ್ಲ ಕೋರಿಕೊಳ್ತಾ, ತಮ್ಮೆಲ್ಲರ ಪರವಾಗಿ ಕೋರಿಕೊಳ್ತಾ, ನಮ್ಮ ಇಂದಿನ ಶೈಕ್ಷಣಿಕ ಸವಾಲುಗಳಿಗೆ ಬರುವ ಮುನ್ನ ಒಟ್ಟಾರೆ ವಚನಗಳಲ್ಲಿ ಶಿಕ್ಷಣದ ಪ್ರಸ್ತುತತೆ, ಶಿಕ್ಷಣದಿಂದ ವಚನಕ್ಕೆ ನಮ್ಮ ಒಳನೋಟಗಳನ್ನು, ಅಂದರೆ ಶಿಕ್ಷಣ ವಚನಗಳಿಂದ ಪಡಿತಕ್ಕಂತಹ ಒಳನೋಟಗಳನ್ನು ಸ್ವೀಕರಿಸ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ 1 ನಿಮಿಷ ನಮ್ಮ ಇರ್ತಕ್ಕಂಥ ಗುರುಗಳಿಂದ 1 ನಿಮಿಷದ ಏನು ವಿಷಯಗಳನ್ನು ಸಂಗ್ರಹಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲು ಬಸವರಾಜ ಸರ್ ಅವರು. ಪ್ರಪ್ರಥಮವಾಗಿ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಶ್ರೀಗಳವರ ಪಾದಾಚರಣೆಗಳಲ್ಲಿ ಬಾಗಿದ ತಲೆಯವನಾಗಿ, ಜೋಡಿಸಿದ ಕರದವನಾಗಿ, ಶತಕೋಟಿ ಪ್ರಣಾಮದ ಪ್ರಣಂತಿಯ ಪರಂಪರೆಯನ್ನು ಪರಮಪೂಜ್ಯರ ಪಾದಾರವಿಂದಗಳಿಗೆ ಪಡಮಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಸವ ತತ್ವವನ್ನು ಅನುಷ್ಠಾನಗೊಳಿಸುವಂಥ ಭಾಳಷ್ಟು ಪೂಜ್ಯರು ವೇದಿಕೆಯ ಮುಂದಾದ್ದಾರೆ. ಅವರ ಪಾದಚರಣೆಗಳಿಗೂ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸುತ್ತಾ, ಜ್ಞಾನದ ದೀವಿಗೆಯೇ ಜ್ಞಾನ ಭಂಡಾರವಾಗಿರ್ತಕ್ಕಂಥ ನನ್ನ ಗುರುಗಳು ಹಾಗೂ ನಾನು ಬಹಳ ದೂರದಲ್ಲಿದ್ದರೂ ಸಹ ಯಾವುದೇ ಸೆಮಿನಾರ್ಗಳನ್ನು ಮಾಡ್ತಾಯಿದ್ರೆ ಮಾರ್ಗದರ್ಶನವನ್ನು ಪಡೀತಿದ್ದೆ. ನಿಜವಾಗ್ಲೂ ಮತ್ತೊಬ್ಬ ಅರಿಸ್ಟಾಟಲ್ ಅಂತ ನಾನು ಭಾವಿಸ್ತೀನಿ, ಹೊಗಳಿಕೆಗಲ್ಲ ಅಂತ ನನ್ನ ಸದಾನಂದರಿಯವರು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಅನುವು ಮಾಡಿಕೊಟ್ರು. ಮತ್ತೊಮ್ಮೆ ಅವರನ್ನು ಸ್ಮರಿಸ್ತಾ, ಹಾಗೆಯೇ ಪ್ರಸ್ತುತ ಒಂದು ಸಂಸ್ಥೆಯ ಪ್ರಾಂಶುಪಾಲರಾಗಿ ಮಕ್ಕಳ ಜೀವನಾಡಿಯನ್ನು ಅರಿತುಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದುಕೊಂಡು ಧನಂಜಯರು ಸಮಾಜಶಾಸ್ತ್ರವನ್ನು ಅರಿತ ಮಾಡುತ್ತಿದ್ದವರು ಸಹ ಪೂಜ್ಯರು ಹಿರಿಯರಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ನಿರ್ವಹಿಸ್ತಕ್ಕಂಥ ಹರಿಪ್ರಸಾದ್ರವರು ಜ್ಞಾನ ಭಂಡಾರ ಅಂದರೆ ಈ ಎಜುಕೇಷನ್ ಪಾಲಿಸಿಗೆ ಸಂಬಂಧಪಟ್ಟ ಚಿಂತನೆಗಳನ್ನು, ಮಂಥನಗಳನ್ನು ಮಾಡ್ತಾ ವಚನ ಸಾಹಿತ್ಯವನ್ನು ಏನಾದರೂ ಮಾಡಿ ಸಮಾಜದ ಬೆಳಕನ್ನು ಕೊಡುವಂಥ ಚಿಂತನೆಯನ್ನು ಮಾಡ್ತಕ್ಕಂಥವ್ರೆ. ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಶರಣೆಯರೇ, ನಿಜವಾಗ್ಲೂ ಎಲ್ಲಿನವರೆಗೂ ಇಂಥ ಶರಣೆಯರು ಇರ್ತಾರೋ ಅಲ್ಲಿನವರೆಗೂ ವಚನ ಸಾಹಿತ್ಯ ಜೀವಂತಿಕೆಯಿಂದ ಇರ್ತದೆ ಅಂತಕ್ಕಂಥದ್ದು ವಾಸ್ತವ ಸತ್ಯ. ಬಿತ್ತಿದ ಬೀಜ ಕೆಟ್ಟಿತೇನ ಬೇಡ, ಒಂದೊಂದು ದಿನ ಫಲ ಕೊಟ್ಟೀತು. 800 ವರ್ಷಗಳಾದರೂ 900 ವರ್ಷಗಳಾದರೂ ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಅದು ಎಲ್ಲಿಯೂ ಹೋಗಿಲ್ಲ. ಏನಾದರೂ ಮಾಡಿ ಅನುಷ್ಠಾನಗೊಳ್ಳಬೇಕು ಅಂತಕ್ಕಂಥದ್ದು ಬಸವ ತತ್ವ ಇರತಕ್ಕಂಥದ್ದು. ಕಡಿಮೆ ಸಮಯದಲ್ಲಿ 3-4 ವಚನಗಳನ್ನಿಟ್ಟು ಪ್ರಸ್ತುತಗೆ ನಾನು ಮಾಡ್ತೀನಿ. ವೇದಿಕೆಯ ಮೇಲೆ 3 ಜನರ ಭಾವಚಿತ್ರವನ್ನು ಇಟ್ಟಿದ್ದೇವೆ. ಅವರಿಗೆ ಸಾವಿಲ್ಲ, ಶರಣರಿಗೆ ಸಾವಿಲ್ಲ, ಶರಣರು ಸಾವನರಿಯರು. ಭಕ್ತಿಗೆ ಬಸವಣ್ಣನಾದ, ಜ್ಞಾನಕ್ಕೆ ಚನ್ನಬಸವನಾದ, ಅನುಭವಕ್ಕೆ ಅಲ್ಲಮನಾದ, ವೈರಾಗ್ಯಕ್ಕೆ ಅಕ್ಕನಾದಳು, ಕಾಯಕಕ್ಕೆ ಸಿದ್ದರಾಮನಾದ. ಈ 3 ಜನರ ವಚನಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಅಂತರಂಗವನ್ನು ತೆರೆದಿಡತಕ್ಕಂಥ ಒಂದು ಚಿಂತನೆಯನ್ನು ಮಾಡಿದ ಶರಣ ಬಂಧುಗಳು. ಮೊದಲನೇ ವಚನ ಬಸವಣ್ಣನಿಗೆ ಹೋಗೋದಿಲ್ಲ, ಅಕ್ಕ ಮಹಾದೇವಿಗೆ ಹೋಗ್ತೀನಿ. ನಿನ್ನೆಯಿಂದ ಹೇಳ್ತಾರೆ ಹೆಣ್ಮಕ್ಕಳಿಗೆ ಎಲ್ಲಿಯೂ ಸ್ಥಾನಮಾನವಿಲ್ಲ, ಅವ್ರಿಗೆ ಯಾವುದೋ ಒಂದು ಜವಾಬ್ದಾರಿ ಇಲ್ಲ. ತಪ್ಪು, ಅದು ತಪ್ಪು. ಹೆಣ್ಣೇನಾದರೂ ಮನೆಯಲ್ಲಿಲ್ಲ ಅಂದರೆ ಆ ಮನೆಯಲ್ಲಿ ಯಾವ ಚಟುವಟಿಕೆಗಳಿರಲ್ಲ. ನೀವು ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಿರಲ್ಲ ಗೊತ್ತಿಲ್ಲ, ನೀವು ಇದೀರಾ ಅಂತ ನಾವು ಭಾವಿಸ್ತೀವಿ. ನಮ್ಮ ಅಂತರಾತ್ಮದಲ್ಲಿ ನೀವು ಇದೀರಾ. ಅದರ ಸಿದ್ದರಾಮನ ವಚನ ಹೇಳೋಕ್ಕಲ್ಲ. ಅಕ್ಕನ ವಚನದೊಂದಿಗೆ ನಾನು ಈ ಸವಾಲನ್ನು ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಅಕ್ಕ ಬದುಕಿದ್ದು 30 ವರ್ಷಗಳು ಮಾತ್ರ. ಅಕ್ಕ ಬದುಕಿದ್ದು 30 ವರ್ಷಗಳ ಮಾತ್ರ. 900 ವರ್ಷಗಳು ಕಳೆದರೂ ಯಾವ ಶರಣೆಯೂ ಸಹ, ಯಾವ ಸ್ತ್ರೀಯರು ಸಹ ಅಂಥ ವಿಚಾರಧಾರೆಯನ್ನು ಜಗತ್ತಿಗೆ ಬಿಟ್ಟು ಹೋಗಿಲ್ಲ. ಪ್ರಪಂಚದ ಆಚೆ ಏನಾದರೂ ಜನರಿದ್ದರೆ ಅವರಿಗೂ ಸಹ ಈ ವಚನ ತಲುಪಬೇಕು. ಪ್ರಪಂಚದ ವಿಶ್ವದ ಅಡಿಯಲ್ಲಿ ಏನಾದರೂ ಜನರಿದ್ದರೆ ಅವರಿಗೆ ತಲುಪಿಸ್ಬೇಕು. ಆವ ವಿದ್ಯೆಯ ಕಲಿತರೇನು, ಸಾವ ವಿದ್ಯೆಯು ಬೆನ್ನ ಬಿಡದು. ಅಶನವ ತೊರೆದಡೇನ್, ವ್ಯಸನವ ಮರದಡೇನ್, ಉಸಿರ ಹಿಡಿದೊಡೇನ್, ಬಸಿರ ಕಟ್ಟಿದಡೇನ್, ನೆಲ ತಳವಾರನಾದರೆ ಕಳ್ಳನೆಲ್ಲಿ ಓಹನು ಮಲ್ಲಿಕಾರ್ಜುನ. ಈ ವಚನ ಒಂದು ಚಾಲೆಂಜ್ ಆಗಿದೆ. ಸವಾಲು ಯಾಕೆ ಅಂತ ಕೇಳಬೇಕು. ಆವ ವಿದ್ಯೆಯೇ ಕಲಿತರೂ ಸಾವ ವಿದ್ಯೆಯು ಬನ್ನ ಬಿಡಲ್ಲ. ಅದಕ್ಕೆ ಅಕ್ಕ ಹೇಳ್ತಾರೆ, ವಿದ್ಯೆ ಕಲ್ತಿದ್ದೀರಾ, ಆ ವಿದ್ಯೆ ಸಮಾಜಮುಖಿಯಾಗಿ ಚಲನೆ ಆಗಬೇಕು ಅನ್ನೋದೇ ಅದಕ್ಕೋಸ್ಕರ ವಿದ್ಯೆಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು.
ನಾವೆಲ್ಲರೂ ವಿದ್ಯೆಯನ್ನು ಕಲ್ತಿದ್ವಿ, ಎಲ್ಲ ಪಾಂಡಿತ್ಯ, PhD, MA ಎಲ್ಲವನ್ನು ಕಲ್ತಿದ್ವಿ. ಆದರೆ ವಿದ್ಯೆಯನ್ನು ಕಲ್ತಿದ್ವಿ, ಇದು ನಮ್ಮ ಮನೆಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮಗೋಸ್ಕರ ಬಹುತೇಕ ಇಟ್ಟಿದ್ದು, ಸಮಾಜಕ್ಕೆ ಸ್ವಲ್ಪ ಇಟ್ಟಿದ್ವಿ. ಸಾವು ಬರುವ ಮುನ್ನ ನೀವು ಕಲ್ತಿದ್ದನ್ನು ಬಿಟ್ಕೊಡಿ. ಅಶನವ ತೊರೆದೇನು, ಭೋಗ ವಸ್ತುಗಳನ್ನು ತೊರೆದು ಬಿಡ್ತೀವಿ, ನಾವು ಉಳಿಬೇಕು ಜಾಸ್ತಿ ದಿನ ಅಂತ. ವ್ಯಸನವ ದುಃಖವನ್ನು ಮರಿತೀವಿ, ಉಸಿರ ಹಿಡಿತೀವಿ, ಯೋಗವನ್ನು ಮಾಡಿ ಉಸಿರ ಹಿಡಿತೀವಿ, ಬಸಿರ ಕಟ್ತೀವಿ, ಉಳ್ಕಬೇಕು, ಅನ್ನ ಏನು ತಿನ್ನಬಾರ್ದು ಅಂತೇಳಿ. ಆದರೆ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ಹೋಗ್ತೀವಿ. ಹಾಗಾಗಿ ಸಾವು ಬರುವ ಮುನ್ನ ತಾವು ಕಲಿತಿದ್ದನ್ನು ಸಮಾಜಕ್ಕೆ ಮೀಸಲಿಡುವಿ ಎಂಬುದೇ ಒಂದು ಸವಾಲಾಗಿದೆ. ಅದರಿಂದ ನಾವು ದೂರ ಸರಿತಾ ಇದ್ವಿ. ಮತ್ತೊಂದು ವಚನವನ್ನು, ಅಲ್ಲಮಪ್ರಭುವಿನ ವಚನವನ್ನು ಇದಕ್ಕೆ ಪೂರಕವನ್ನು ತಗೋಬೇಕು. ನಮಗೆ ಜ್ಞಾನದ ಹಂಬಲ ಇದೆ, ಜ್ಞಾನ ಇದೆ, ಅದು ಮಾಡಬೇಕು, ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಏನಾರ ಮಾಡಬೇಕು ಅಂತ. ಆದರೆ ಏನಾಗಿದೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ, ಕಾಮ, ಕ್ರೋಧ, ಮದ, ಮತ್ಸರ ಎಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಕಟ್ಟಿ ಬಿಗಿದು ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಅರಿದು ಜೋಗುಳವನಿಂದಲ್ಲದೆ ಗುಹೇಶ್ವರ ಲಿಂಗವ ಪೂಜಿಸಬಾರದು ಕಾಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದರ ಅರ್ಥ, ನಾವು ಈ ಅಲ್ಲಮನ ವಚನಗಳನ್ನು ಅರ್ಥೈಸಿಕೊಳ್ಳಲು ಶಬ್ದಕೋಶವೂ ಸಹ ಸಾಲದು, ಅಂಥ ಅರ್ಥ ವಿವರಣೆ ಎಂದವರು. ನಾವು ಇಲ್ಲಿ ಸಹಜವಾಗಿ ಹೇಳ್ತೀರಿ, ಅಜ್ಞಾನವೆಂಬ ತೊಟ್ಟಿಲು ನಮ್ಮಲ್ಲಿ ತುಂಬಿದೆ, ಕಾಮ, ಕ್ರೋಧ, ಮದ, ಮತ್ಸರಗಳು ನಮ್ಮಲ್ಲಿ ತುಂಬಿವೆ. ಅದರೊಳಗೂ ಜ್ಞಾನವೆಂಬ ಶಿಶುವನ್ನು ಮಲಗಿಸಿದ್ದೀವಿ. ಏನಾದರೂ ಒಂಚೂರು ಒಳ್ಳೇದು ಮಾಡಬೇಕು ಅಂತ ಒಂದು ಶಿಶುವನ್ನು ಮಲಗಿಸಿದ್ದೀವಿ. ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಕಟ್ಟಿ ಬಿಗಿದಿದ್ದೀವಿ. ಏನು, ನಂದು, ನಮ್ಮದು, ನನಗೋಸ್ಕರ, ನಮಗೋಸ್ಕರ ಅಂತಕ್ಕಂಥ ಅದನ್ನು ಸಮಾಜಕ್ಕೋಸ್ಕರ ಪರಿವರ್ತಿಸಬೇಕು. ಯಾವಾಗ ಅದಾಗ್ತದೆ, ಆ ಅಂಧಕಾರದ ತೊಟ್ಟಿಲು ಮುರಿಬೇಕು, ನೇಣು ಅರಿಬೇಕು, ಜೋಗುಳವ ನಿಲ್ಲಬೇಕು, ಆಗ ಮಾತ್ರ ಗುಹೇಶ್ವರನನ್ನು ಕಾಣಲು ಸಾಧ್ಯ ಅಂತಕ್ಕಂಥ ಮಾತನ್ನು ಅಲ್ಲಮಪ್ರಭು ತನ್ನ ಒಂದು ವಚನದಲ್ಲಿ ಹೇಳ್ತಾನೆ. ಮತ್ತೊಂದು ವಚನವನ್ನು ನಾನು ಅದಕ್ಕೆ ಪೂರಕವಾಗಿ ಈಗಲೇ ಹೇಳ್ಬಿಡ್ತೀನಿ ಬಂಧುಗಳೇ, ಶರಣ ಬಂಧುಗಳೇ. ಭೂಮಿ ನಿನ್ನದಲ್ಲ, ಹೇಮಿ ನಿನ್ನವಳಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಜಗಕ್ಕಿಕ್ಕಿದ ವಿಧಿಕಾಣ ಗುಹೇಶ್ವರ. ನಿನ್ನದೆಂಬುದೊಂದಿದೆ ಜ್ಞಾನರತ್ನ, ಅದನ್ನು ಅಲಂಕರಿಸಿದರೆ ಜಗದಲ್ಲಿ ಸರಿಸಮನ ಯಾರೂ ಇಲ್ಲ ಕಾಣ ಗುಹೇಶ್ವರ. ಇದೆಲ್ಲರೂ ಚೆನ್ನಾಗಿ ಹೇಳ್ತೀವಿ, ಜ್ಞಾನ ಮುಂದೆ ಯಾವುದೂ ಇಲ್ಲ ಅಂತಾರೆ. ಫಸ್ಟ್ ಭೂಮಿ, ಹೆಣ್ಣು, ಹೊನ್ನು, ಇದಕ್ಕೋಸ್ಕರ ಸಾಯ್ತಿದ್ದೀವಿ. ಸವಾಲಾಗಿದೆ. ನೈಜ ಶಿಕ್ಷಣವನ್ನು ವಚನಕಾರರು 31 ವಚನಗಾರ್ತಿಯರು ಅವತ್ತ ನೈಜ ಶಿಕ್ಷಣ ಅಲ್ಲ, ಅನುಭವ ಮಂಟಪದಲ್ಲಿ ಕಲಿತದ್ದನ್ನು ಮೈಗೂಡಿಸಿಕೊಂಡ್ರು. ನಾವು ಬೇಕಾದಷ್ಟು ವಿಶ್ವವಿದ್ಯಾಲಯವನ್ನು ಮೈಗೂಡಿಸಿಕೊಳ್ಳೋಕ್ಕಾಗ್ತಾ ಇಲ್ಲ. ಕಾರಣ, ಹೆಣ್ಣು, ಹೊನ್ನು, ಮಣ್ಣಿನ ಮಾಯೆಯಲ್ಲಿ ಸಿಲುಕಿದ್ದೇವೆ ಬಂಧುಗಳೇ. ಹಾಗಾಗಿ ಈ ವಚನ ಅತ್ಯಂತ ಪೂರಕವಾದ ವಚನ. ಮತ್ತೊಂದು ಸಿದ್ದರಾಮಣ್ಣನ ವಚನ ಅನಿವಾರ್ಯವಾಗಿ ತಾವು ಕೊಟ್ಟಿದ್ದೀರ, ಅದನ್ನು ಹೇಳ್ಬೇಕಾಗ್ತದೆ ಬಂಧುಗಳೇ, ಶರಣರೇ. ವಚಿಸಿ ಅನುಭವಿ ಆಗದಿದ್ದೊಡೆ ಪಿಶಾಚಿ, ವಚಿಸಿ ಅನುಭವಿ ಆದೊಡೆ ಪಂಡಿತ. ವಿದ್ಯೆ ಎಂಬುದು ಅಭ್ಯಾಸಿಕನ ವಶ, ಅವಿದ್ಯೆ ಎಂಬುದು ಸರ್ವರಲ್ಲಿಯೂ ವಶ. ವಿದ್ಯೆಯೊಳಗೆ ಜಗದಿಜ್ಞಾತನಾದೊಡೆ ಮಹಾಪಂಡಿತ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಜವಾಗಲೂ 2ನೇ ಸಾಲು ನೋಡಿ, 1ನೇ ಸಾಲಿನಂಗೆ ಇದೀವಿ ನಾವು. ವಚಿಸಿ ಅನುಭವಿ ಆಗದೆ ಪಿಶಾಚಿ. ಅದು ಬೇಕಷ್ಟು ಪದವಿಗಳನ್ನ ಎಲ್ಲನೂ ತಗೊಂಡಿದ್ದೀವಿ. ಯಾವುದಾರ ಇನ್ಸ್ಟಿಟ್ಯೂಷನ್ಗೆ ಹೋದರೆ, ಎಲ್ಲರೂ ಒಂದು ಸಂಸ್ಥೆ, ಶೈಕ್ಷಣಿಕ ಸಂಸ್ಥೆ ಶಾಸ್ತಕ್ಕಂಥ ಈ ಸಂಸ್ಥೆಗೆ ಹೋಗ್ಬಿಟ್ರೆ ಅವರೆಲ್ಲ ಪಂಡಿತರೆ, ಬಟ್ ಅಲ್ಲಿ ತಾರತಮ್ಯ, ಪೈಶಾಚಿಕ ಗುಣ. ಮೊನ್ನೆ ಒಂದು ಪರೀಕ್ಷೆಯಲ್ಲಿ ನೋಡಿವು, ಒಬ್ಬ ಸಂಸ್ಥೆಯಲ್ಲಿ ಫೀಸ್ ಕಟ್ಟಿಲ್ಲ, ಅಡ್ಮಿಷನ್ ಟಿಕೆಟ್ ಕೊಡದೆ ಪರೀಕ್ಷೆಯಿಂದ ವಂಚಿತನಾದ. ಆ ಪೈಶಾಚಿಕ ಗುಣ ಹೋಗಬೇಕು. ಆ ಪೈಶಾಚಿಕ ಗುಣ ಹೋಗದಲ್ಲೇ ಹೋದರೆ ಪಂಡಿತನಾಗಲು ಸಾಧ್ಯವಿಲ್ಲ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇವೆಲ್ಲವೂ ಸವಾಲಾಗಿದೆ. ನಾವೆಲ್ಲ ವಿದ್ಯಾವಂತರೆ, ನನ್ನೊಳಗೊಂಡಿಯೂ ಸಹ ಆ ಕ್ರೋಧ ಗುಣಗಳಿವೆ, ಅವು ಹೋಗಬೇಕು. ಬಸವಣ್ಣನ ಒಂದು ವಚನ 4 ಜನರ ವಚನದಲ್ಲಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ. ಎಲ್ರಿ ಬಸವಣ್ಣ ಅವತ್ತೇ ಹೇಳ್ಬಿಟ್ಟ, ಜ್ಞಾನದ ಜಗತ್ತಿನ ಎಲ್ಲರಿಗೂ ಜ್ಯೋತಿಯನ್ನು ಹತ್ತಬೇಕು ಇರೋದು ಒಂದು ಮಹತ್ವ. ಎಲ್ಲರ ಮನೆಯಲ್ಲಿ ಜ್ಯೋತಿ, ಜ್ಞಾನದ ಜ್ಯೋತಿ ಬೆಳೆದ್ಬಿಟ್ರೆ ಬಡತನ, ಹಸಿವು, ರೋಗ, ರುಜಿನ, ಕಾಮ, ಕ್ರೋಧ, ಮದಮತ್ಸಾದುಗಳು ತಾನಾಗೇ ಓಡ್ತವೆ ಅಂತ ಹೇಳಿದ. ಅವು ಜಾಸ್ತಿ ಆಗ್ತಾ ಇದ್ದಾವೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡ. ಜ್ಯೋತಿ ಹಚ್ಚಿಬಿಟ್ರೆ ಕತ್ಲು ಓದೇ ಹೋಗುತ್ತಾ. ಸತ್ಯ ನೈಜವಾದ ನಮ್ಮ ಮನಸ್ಸಿನಲ್ಲಿರುವ ಅಂತರಾತ್ಮದ ಕತ್ತಲು ಹೋಗಬೇಕು, ನನ್ನಲ್ಲಿರ್ತಕ್ಕಂಥ ಅಂಧಕಾರದ ಕತ್ತಲು ಹೋಗಬೇಕು. ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡ, ಸತ್ಯದ ಇಂದ ಅಸತ್ಯದ ಕೇಡು ನೋಡ. ಹಾಗಾಗಿ ಶರಣರ ಅನುಭಾವದಿಂದ ಮನದ ಕೇಡು ನೋಡ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಂಥ ಕಾರ್ಯಕ್ರಮವನ್ನು ಯೋಚಿಸ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಿಗೆ ನಿಜವಾಗ್ಲೂ ಇದು ಕಲ್ಲು ಮಣ್ಣುಗಳಿಂದ ಕಟ್ಟಿದ ಕಟ್ಟಡವಲ್ಲ, ಇದು ಜೀವಂತಿಕೆಯಿಂದ ಕಟ್ಟಿದ ಕಟ್ಟಡ. ಕುವೆಂಪುರವರೇ ಹೇಳ್ತಾರೆ,
ಕಾರ್ಮೋಡಗಳ ಕಗ್ಗತ್ತಲು ಕವಿದಾಗ ಹುಣ್ಣಿಮೆಯ ಬೆಳಕಾಗಿ ಓಡಿ ಬಂದ ಬಸವ ಕಲ್ಯಾಣದಲ್ಲಿ ಕಣ್ಯಾಣದ ಕೀರ್ತಿಯನ್ನು ಜ್ಞಾನಜ್ಯೋತಿಯನ್ನು ಹಚ್ಚಿದ. ಆ ಜ್ಞಾನಜ್ಯೋತಿಯಲ್ಲಿ ನಾವೆಲ್ಲೂ ಇವತ್ತು ಕೂತ್ಕೊಂಡು ಚರ್ಚೆ ಮಾಡ್ತಿದ್ವಿ ಅಂದರೆ ಶರಣರು ನಮ್ಮೊಂದಿಗಿದ್ದಾರೆ, ಶರಣರಿಗೆ ಸಾವಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ, ವಚನಗಳಲ್ಲಿ ಇರೋದನ್ನು ಅರ್ಥ ಮಾಡ್ಕೊಳ್ಳದೆ ಸವಾಲಾಗಿ ಇಟ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ತುಂಬ ಧನ್ಯವಾದ ಸರ್. ವಚನಗಳನ್ನು, ಶಿಕ್ಷಣವನ್ನು ಪರಿಭಾವಿಸಿರ್ತಕ್ಕಂಥ ವಚನಗಳ ಪರಿಧಿಯನ್ನು ಪರಿಚಯಿಸಿದ್ದೀರಿ. ನಮ್ಮ ಧನಂಜಯ ಸರ್, ತಮ್ಮ ಪ್ರತಿಕ್ರಿಯೆ, ಹೇಗೆ ಪರಿಭಾವಿಸ್ತಾ ವಚನಗಳ ಶಿಕ್ಷಣವನ್ನು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಬಂಧುಗಳೇ, ಭಾಳ ವಿಶೇಷವಾಗಿ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮ ಯುವ ಜನಾಂಗಕ್ಕೆ ಭಾಳ ದೊಡ್ಡ ದೊಡ್ಡ ಸವಾಲುಗಳಿದೆ. ಶಿಕ್ಷಣ ಅನ್ನೋ ವಿಚಾರ ಬಂದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿಕ್ಷಣ ಹೇಗಿತ್ತು, ಸ್ವಾತಂತ್ರ್ಯ ನಂತರದಲ್ಲಿ ಹೇಗಿತ್ತು, ಇದೆಲ್ಲವನ್ನು ಕೂಡ ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು. ಆದರೆ ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದಲ್ಲಿ ಬಂದಂಥ ಎಲ್ಲ ಶಿಕ್ಷಣ ಆಯೋಗಗಳು ಕೂಡ ಈ ದೇಶದ ವೈವಿಧ್ಯತೆಗೆ ಅನುಗುಣವಾಗಿ ಶಿಕ್ಷಣ ನೀತಿಯನ್ನು ರೂಪಿಸೋದ್ರ ಜೊತೆಗೆ ಪ್ರಸಕ್ತ ಸವಾಲುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಎದುರಿಸಲಿಕ್ಕೆ ಶಕ್ಯ ಆಗಿಲ್ಲ ಅಂಥೇಳಿ ನನ್ನ ಒಂದು ಅನಿಸಿಕೆ. ಆದರೆ ಇದೆಲ್ಲದಕ್ಕೂ ಉತ್ತರವಾಗಿ 12ನೇ ಶತಮಾನದಲ್ಲಿ ನಮ್ಮ ಶಿವಶರಣರು ವಚನಗಳಲ್ಲಿ ಕಂಡುಕೊಂಡಂಥ ಶೈಕ್ಷಣಿಕ ಮೌಲ್ಯಗಳು ಇವತ್ತಿಗೂ ಕೂಡ ಜೀವಂತ. ನಿಮಗೆ ಒಂದೇ ಒಂದು ಉದಾಹರಣೆಯನ್ನು ಹೇಳ್ಬಿಡ್ತೀನಿ. ಅನುಭವ ಮಂಟಪ, ದಿ ಫಸ್ಟ್ ಅಡಲ್ಟ್ ಎಜುಕೇಷನ್ ಸೆಂಟರ್, ಜಗತ್ತಿನಲ್ಲಿ ಅನುಭವ ಮಂಟಪ ಪ್ರಪ್ರಥಮ ವಯಸ್ಕರ ಶಿಕ್ಷಣ ಕೇಂದ್ರ. ಐರೋಪ್ಯ ರಾಷ್ಟ್ರಗಳಲ್ಲಿ ಆವತ್ತಿನ ಕಾಲಕ್ಕೆ ಯಾರಿಗೂ ಕೂಡ ಶಿಕ್ಷಣದ ಬಗ್ಗೆ, ಲಿಂಗ ಸಮಾನತೆಯ ಬಗ್ಗೆ ಕನಸು ಕೂಡ ಬಿದ್ದಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಬಸವಾದಿ ಶರಣರು ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಲ್ಪನೆಯನ್ನು ಕೊಡೋದ್ರ ಮೂಲಕ ಪ್ರಪ್ರಥಮವಾಗಿ ಮಹಿಳೆಯರು, ದೀನದಲಿತರು, ಸಮಾಜದ ಶೋಷಿತ ವರ್ಗದವರು ಪ್ರಥಮ ಬಾರಿಗೆ ಶಿಕ್ಷಣದ ಒಂದು ಪರಿಚಯ ಮಾಡಿಕೊಳ್ಳೋದ್ರ ಶಿಕ್ಷಣದ ಮೂಲಕ ಸಮಾಜವನ್ನು ಕನೆಕ್ಟ್ ಮಾಡ್ತಾರೆ. ಇಲ್ಲಿಂದ ಒಂದು ಅಕ್ಷರ ಕ್ರಾಂತಿ ಆಗತ್ತೆ, ಹೋರಾಟಕ್ಕೆ ಮುನ್ನುಡಿಯನ್ನು ಬರೀತಾರೆ. ಇಡೀ ಜಗತ್ತಿನಲ್ಲಿ ಈ ಥರದ ಶಿಕ್ಷಣ, ಸಮಾನತೆ, ನೈತಿಕತೆ, ತಾರ್ಕಿಕತೆ, ವೈಜ್ಞಾನಿಕ ಮನೋಭಾವ, ಈ ಥರದ ಅಂಶಗಳು ವಚನ ಸಾಹಿತ್ಯದಲ್ಲಿದೆ. ನಾನು ಯಾವುದೇ ಒಂದು ವಚನವನ್ನು ಕೋಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇರ್ತಕ್ಕಂಥ ಪ್ರತಿಯೊಂದು ವಚನದಲ್ಲೂ ಕೂಡ ವಿಶೇಷವಾಗಿ ಶಿಕ್ಷಣ, ಸಮಾನತೆ, ಮನೋವಿಕಾಸ, ವ್ಯಕ್ತಿತ್ವ ಬೆಳವಣಿಗೆ, ವೈಜ್ಞಾನಿಕ ಮನೋಭಾವ, ಮೌಢ್ಯದ ವಿರುದ್ಧ ಹೋರಾಟ, ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಶಿಕ್ಷಣ ನಮ್ಮ ವಚನಗಳ ಕಾಲದಲ್ಲಿತ್ತು. ಆದರೆ ಇವತ್ತು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಇಂಥ ಒಂದು 21ನೇ ಶತಮಾನ ಅಂತೀವಿ, ವೈಜ್ಞಾನಿಕ ಶಿಕ್ಷಣ ನೀತಿ ಅಂತೀವಿ, NEP ಬಂತು, ಆನಂತರದಲ್ಲಿ SEP ಬಂತು. ಇದರ ಸಾಧಕ ಬಾಧಕಗಳು ಸಮಾಜದ ಎಲ್ಲ ಸ್ತರದಲ್ಲೂ ಕೂಡ ತುಂಬ ಗಂಭೀರವಾಗಿ ಚರ್ಚೆ ಆಯಿತು. ಆದರೆ ಅಂತಿಮವಾಗಿ ಏನು ಅಂತಕ್ಕಂಥದ್ದು ಭಾಳ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಹಾಗಾಗಿ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಏನು ಅಂತಂದರೆ, ವಚನ ಸಾಹಿತ್ಯದಲ್ಲಿ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ, ಸವಾಲುಗಳಿಗೆ ಒಂದು ಸುದೀರ್ಘವಾದ, ಸಮರ್ಥವಾದ ಒಂದು ಉತ್ತರ ಇದೆ. ಹಾಗಾಗಿ ನಾವು ಮತ್ತೊಂದು ಸಾರಿ ನಮ್ಮ ಯುವ ಜನಾಂಗವನ್ನು ವಚನ ಶಿಕ್ಷಣದ ಕಡೆಗೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಅವರ ವ್ಯಕ್ತಿತ್ವವನ್ನು ಬೆಳೆಸುವಂಥ ಒಂದು ನೈತಿಕ ಜವಾಬ್ದಾರಿ ನಮ್ಮ ಮೇಲಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಬಂಧುಗಳೇ, ಥ್ಯಾಂಕ್ ಯು, ಧನ್ಯವಾದ ಸರ್. ಸದಾನಂದ ಸರ್ ಹತ್ರಕ್ಕೆ ನಾವು ತಗೊಳ್ಳೋ ಮುನ್ನ ನಮ್ಮ BEd ಮಕ್ಕಳು, ಸ್ಟೂಡೆಂಟ್ಸ್ ತುಂಬ ಇದರಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳಿ. ನಿಮ್ಮ ಕಲಿಕೆಗೆ ತುಂಬ ಅಗತ್ಯವಾಗಿರ್ತಕ್ಕಂಥ ಒಂದು ಇದು ಸೆಷನ್ ಈಗ ನಡೀತಾ ಇರ್ತಕ್ಕಂಥ. ಸರ್, ಇಬ್ಬರು ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರು, ವಚನಗಳ ಶಿಕ್ಷಣವನ್ನು ಹೇಗೆ ಪರಿಭಾವಿಸ್ತವೆ ಅಂತ. ತಮ್ಮ ಪ್ರತಿಕ್ರಿಯೆ ಸರ್? ನನಗೆ ಅನಿಸಿದ ಒಂದು ಕೆಲವು ಅಭಿಪ್ರಾಯಗಳನ್ನು ನಾನು ಇಲ್ಲಿ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ. ನಾವು ಶಿಕ್ಷಣ ಅಂತ ಹೇಳುವಾಗ ಅದನ್ನು ಇಂಗ್ಲೀಷಿನ ಎಜುಕೇಷನಿಗೆ ಸಂವಾದಿಯಾಗಿ ತಲೆಯಲ್ಲಿಟ್ಕೊಂಡು ಮಾತಾಡ್ತಾ ಇರ್ತೀವಿ. ಈಗ ಭಾರತೀಯ ಪರಂಪರೆಯ ಆಳ ಅಗಲ ಎಷ್ಟು ಅಂತ ಹೇಳಿದರೆ, ನೀವು ಇದಕ್ಕೆ ಸಂವಾದಿಯಾಗಿ ಇಂಗ್ಲೀಷ್ನಲ್ಲಿ, ಪಾಶ್ಚಾತ್ಯದಲ್ಲಿ ಬಳಸುವಂಥ ಪದಗಳಿಗೆ ಎಷ್ಟು ಮಿತಿ ಇರುತ್ತೆ ಅನ್ನೋದಕ್ಕೆ, ಹೇಗೆ ಮೈಂಡ್ ಅನ್ನೋದನ್ನು ಭಾರತೀಯ ಪರಂಪರೆಯಲ್ಲಿ ಮನಸ್ಸು, ಚಿತ್ತ, ಅಹಂಕಾರ, ಈ ಥರದ್ದೆಲ್ಲ ಬೇರೆ ಬೇರೆ ನೋಡ್ತಾರೋ, ಹಾಗೆ ಎಜುಕೇಷನ್ ಅನ್ನೋದು ನಮ್ಮಲ್ಲಿ ಶಿಕ್ಷಣ, ವಿದ್ಯೆ ಮತ್ತು ಜ್ಞಾನ ಮೂರಕ್ಕೂ ವ್ಯತ್ಯಾಸ ಗುರುತಿಸ್ತಾರೆ. ನಿಮಗೆ ವಚನಗಳನ್ನು ನೋಡ್ತಾ ಹೋದರೆ ಶಿಕ್ಷಣಕ್ಕೆ, ವಿದ್ಯೆಗೆ, ಜ್ಞಾನ. ಶಿಕ್ಷಣ ಅನ್ನೋ ಪದ ನಿಮ್ಮ ಸಂಸ್ಕೃತದ ಶಿಕ್ಷ ಅಂತ ಬಂದಿದ್ದು, ಇದು ಮೂಲ ಧಾತು. ಅದರ ಅರ್ಥ ಏನು? ಕಲಿಕೆಯ ಕ್ರಮ. ಇದು ಒಂದು ಹಂತ. ನೀವು ಹೇಗೆ ಕಲಿತಾ ಇದ್ದೀರಿ, ಕ್ರಮ ಏನು ಅಂತ. ಅಂದರೆ ಭಾಳ ಪ್ರಸಿದ್ಧವಾದ ಅಲಂಪ್ರಭುಗಳ ವಚನ ಇದೆಯಲ್ಲ, ಕೃತಯುಗದಲ್ಲಿ ಬಡಿದು ಕಲಿಸಿದ್ರೆ
ಮಹಾಪ್ರಸಾದವೆಂದನೈ ಅಂತ. ಹಾಗೆ ಬೇರೆ ಬೇರೆ ಕಾಲದಲ್ಲಿ ಬಂದು ಕಲಿಯುಗದಲ್ಲಿ ಹೊಂದಿಸಿ ಕಲಿಸಿದರೆ ಮಹಾಪ್ರಸಾದವೆಂದನೈ ಅಂತ. ಇದು ಕೊನೆಗೆ ಹೇಗೆ ಕೊನೆ ಮಾಡ್ತಾರೆ ಅವರು, ನಿಮ್ಮ ಕಾಲದ ಕಟ್ಟಳೆಗೆ ಬೆರಗಾದ ನಯ್ಯ ಅಂತಾರೆ. ಬೇರೆ ಬೇರೆ ಕಾಲದಲ್ಲಿ ಶಿಕ್ಷಣದ ಕ್ರಮದ ಬಗ್ಗೆ ಬದಲಾಗಿದ್ದ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ವಿದ್ಯೆಗಿಂತ ಡಿಫರೆಂಟ್. ವಿದ್ಯೆ ಯಾವುದು? ವಿದ್ ಅನ್ನೋ ಮೂಲಧಾತುವಿನಿಂದ ಬರುತ್ತೆ. ವಿದ್ ಅಂತ ಹೇಳಿದರೆ ತಿಳ್ಕೊಳ್ಳೋದು ಅಂತ. ಏನನ್ನು ತಿಳ್ಕೊಳ್ಳೋದು? ನಮ್ಮ ಹೊರಗಡೆ ಪಂಚೇಂದ್ರಿಯಗಳಿಗೆ ಗ್ರಾಹ್ಯವಾದ ವಸ್ತುಗಳ ಬಗ್ಗೆ ತಿಳ್ಕೊಳ್ಳೋದು. ಅದು ತನ್ನಿಂದ ತಾನೇ ತಿಳಿಸೋದಿಲ್ಲ. ಅದು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಅದು ತಿಳ್ಕೊಳ್ಳೋ ಹಂಬಲ ಇರಬೇಕಾಗತ್ತೆ. ಹಾಗೆ ತಿಳ್ಕೊಳ್ಳೋ ಅಂಥ ಪ್ರಕ್ರಿಯೆ ಇದೆಯಲ್ಲ, ಇದನ್ನು ವಿದ್ಯೆ ಅಂತ ಹೇಳ್ತಾರೆ. ಹೀಗೆ ಮುಂದೆ ಹೋದಾಗ, ತಿಳ್ಕೊಳ್ಳೋ ವಸ್ತುವಿನ ಬಗ್ಗೆ ನಾವು ಆಳಕ್ಕೆ ಇಳಿತಾ ಹೋದಾಗ, ನೀವು ನಿಮ್ಮ ಅನುಭವಕ್ಕೆ ಬಂದಂಥ ವಿಷಯಗಳನ್ನೆಲ್ಲ ಗ್ರಹಿಸ್ತಾ ಹೋಗಿ ಅದರ ಆಳಕ್ಕೆ ಇಳಿದು ಅದನ್ನು ಮೀರಿ ನಿಮಗೆ ಕಣ್ಣಿಗೆ ಇಂದ್ರಿಯ ಗ್ರಾಹ್ಯವಾದಂಥ ಸತ್ಯಗಳಿಗೂ ಮೀರಿದ ಸತ್ಯ ನಿಮಗೆ ಕಾಣಿಸೋಕ್ಕೆ ಶುರುವಾದಾಗ ಅದು ಜ್ಞಾನವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ವಚನಗಳಲ್ಲಿ ನನಗೆ ಇಲ್ಲಿ ಹೇಗಿದ್ದರೂ ಪೂಜ್ಯರೆಲ್ಲ ಇದ್ದಾರೆ, ತಪ್ಪಿದರೆ ಮುಂದೆ ಸರಿ ಮಾಡುವಂಥ ಅವರು ಸರಿ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನನಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಇಡೀ ವಚನಗಳಲ್ಲಿ ಈ ಜ್ಞಾನದತ್ತ ಕೊಂಡೊಯ್ಯುವಂಥ ಕ್ರಮ ಇದೆ. ಅಂತಿಮ ಹಂತ ಅವ್ರಿಗೆ ಮುಖ್ಯವಾಗಿರುವಂಥದ್ದು. ಈ ಯಾವುದೇ ವಚನಗಳನ್ನು ತಗೊಳ್ಳಿ, ನೀವು ಎಲ್ಲಿಂದ ಬೇಕಾದರೂ ಪ್ರಾರಂಭ ಮಾಡಿ, ಶಿಕ್ಷಣದ ಕ್ರಮ ಹೇಗೆ ಇರಲಿ, ಅಂತಿಮ ಹಂತ ನಿಮಗೆ ಜ್ಞಾನಕ್ಕೆ ತಲುಪಬೇಕು. ಎಲ್ಲಿ ಜ್ಞಾನಕ್ಕೆ ತಲುಪಲ್ವೋ ಅಲ್ಲಿ ಅದಕ್ಕೆ ಇದು ಏನು ಮಹತ್ವ ಇಲ್ಲ. ಯಾಕೆ ಅಂತ ಹೇಳಿದರೆ, ನಮ್ಮಲ್ಲಿ ವಿದ್ಯೆಯಲ್ಲಿ 2 ಥರದ ವಿದ್ಯೆ ಗುರುತಿಸ್ತಾರೆ. ಒಂದು ಪರವಿದ್ಯೆ, ಮತ್ತೊಂದು ಅಪರವಿದ್ಯೆ ಅಂತ. ಪರವಿದ್ಯೆ ಇಂದ್ರಿಯ ಗ್ರಾಹ್ಯಕ್ಕೆ ಮೀರಿದ್ದ ನಮ್ಮ ಅಂತರಂಗದಕ್ಕೆ ಸಂಬಂಧಪಟ್ಟಂಥ ವಿದ್ಯೆ. ಅಪರವಿದ್ಯೆಗಳಲ್ಲಿ ನಮ್ಮಲ್ಲಿ ಮೊದಲಿಂದ ಪರಂಪರೆಯಲ್ಲಿ ಬಂದಿರುವಂಥದ್ದು ವೇದಗಳು, ವೇದಾಂಗಗಳು, ಮತ್ತು ವೇದಾಂಗಗಳಲ್ಲಿ 4 ಶಿಲ್ಪ, ಇದು ನಿರುಕ್ತ, ಛಂದಸ್ಸು, ವ್ಯಾಕರಣ, ಹೀಗೆ ಬರ್ತಾ ಹೋಗುತ್ತೆ. ಇದು ಈ ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಿದ್ದು. ಆದರೆ ಇದಕ್ಕೂ ಪಾಶ್ಚಾತ್ಯ ನಾವು ಎಜುಕೇಷನ್ ಅಂತ ಬಂದಾಗ ಏನು ಮಾಡ್ತೀವಿ, ಎಜುಕೇಷನ್ ಅನ್ನೋ ಮೂಲ ಪದ ಎಜುಕೇರ್ ಅಂತ ಬರ್ತದೆ. ಅದರ ಅರ್ಥ ಏನು? ಇದ್ದಿದ್ದನ್ನು ಹೊರಗಡೆ ತೆಗೆಯೋದು ಅಂತ. ಏನನ್ನು ತೆಗೆಯೋದು? ನಿಮ್ಮಲ್ಲಿ ಮನಸ್ಸನ್ನು ಪರಿವರ್ತನೆ ಮಾಡಿ ಹೊರಗಿನ ಜಗತ್ತು, ಹೊರಗೆ ಕಾಣ್ತಾ ಇರೋ ಸತ್ಯವನ್ನು ನೋಡೋವಂಥ ಸಾಮರ್ಥ್ಯ ನಿಮ್ಮಲ್ಲಿ ಬೆಳೆಸೋದು. ಸತ್ಯ ನಿಮ್ಮೊಳಗಿಲ್ಲ. ಇದು ಭಾಳ ಭಾಳ ಇಂಪಾರ್ಟೆಂಟು. ನಮ್ಮ ವಚನಗಳಲ್ಲಿ ಬರೋಂಥ ಶಿಕ್ಷಣಕ್ಕೂ ವಿದ್ಯೆಗೂ ಎಜುಕೇಷನ್ ಮೂಲ ಹುಟ್ಕೊಂಡಿದ್ದಕ್ಕೂ ಭಾಳ ಇದೆ. ಸತ್ಯ ಹೊರಗಿದೆ. ಆ ಸತ್ಯವನ್ನು ಗ್ರಹಿಸೋ ಸಾಮರ್ಥ್ಯ ನಿಮಗೆ ತುಂಬಬೇಕಾಗುತ್ತೆ. ಇದು ಯಾಕೆ ಹಾಗೆ ಬಂತು ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಅಂತ ಹೇಳಿದರೆ, ಇದು ನಮ್ಮಲ್ಲಿ ಈ ಸೆಕ್ಯುಲರೈಸ್ ಆಗೋ ಮೊದಲು, ಎನ್ಲೈಟ್ಮೆಂಟ್ ಪೀರಿಯಡ್ ಆಗೋ ಮೊದಲು ಇಡೀ ಶಿಕ್ಷಣ ಇದ್ದಿದ್ದು ಕ್ರಿಶ್ಚಿಯನ್ ಥಿಯಾಲಜಿಯ ನಿಯಂತ್ರಣದಲ್ಲಿ. ಕ್ರಿಶ್ಚಿಯನ್ ಥಿಯಾಲಜಿಯಲ್ಲಿ, ದೈವಶಾಸ್ತ್ರದಲ್ಲಿ ಭಾಳ ಮುಖ್ಯ ಏನು ಅಂತ ಹೇಳಿದರೆ, ನಾವೆಲ್ಲ ಯಾಕೆ ಹುಟ್ಟಿದ್ದೀವಿ ಅಂತ ಹೇಳಿದರೆ, ಮೂಲತಃ ನಾವು ಪಾಪಿಗಳು. ಒರಿಜಿನಲ್ ಸಿನ್ ಅಂತ ಒಂದು ಕಲ್ಪನೆ ಬರುತ್ತೆ. ಅದೆಲ್ಲ ದೀರ್ಘವಾಗಿ ಇಲ್ಲಿ ಹೇಳೋದು ಬೇಡ, ಸಮಯ ಇಲ್ಲ. ಆ ಪಾಪದಿಂದ ಮುಕ್ತರಾಗಬೇಕಾದ್ರೆ ನಾವು ದೇವರ ಹತ್ರ ಹೋಗೋದಕ್ಕೆ ಸಾಧ್ಯ ಆಗಬೇಕು. ಗಾಡ್ನ ರಿವಿಲೇಷನ್ ನಾವು ಅರ್ಥ ಮಾಡ್ಕೊಳ್ಬೇಕು. ಗಾಡ್ನ ವಾಣಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಗಾಡ್ನ ವಾಣಿ ಅಲ್ಲಿದೆ, ಹೊರಗಿದೆ. ಅದನ್ನು ನಾವು ತಿಳ್ಕೊಳ್ಳೋದ್ರ ಮೂಲಕ ನಮ್ಮ ಇದನ್ನೆಲ್ಲ ಪಾಪಗಳನ್ನ ಪರಿಹಾರ ಮಾಡಿಕೊಂಡು ನಾವು ದೇವರ ಹತ್ರ ಹೋಗೋದಕ್ಕೆ, ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗಾಗಿ ಸತ್ಯವನ್ನು ಹೊರಗಡೆ ಇರೋದ್ರಿಂದ ನಾವು ಸಿದ್ಧಾಂತಗಳಲ್ಲಿ ಪರಿಣಿತರಾಗ್ತಾ ಹೋಗಬೇಕು. ಸಿದ್ಧಾಂತಗಳನ್ನು ಕಲ್ತ್ಕೊಂಡ್ರೆ ಸತ್ಯ ಒಳ್ಳೆ ಹೋಗ್ತದೆ. ಇಲ್ಲಿ ನಮ್ಮಲ್ಲಿ ಹಾಗಲ್ಲ. ಇಡೀ ನಮ್ಮ ಅಧ್ಯಾತ್ಮ ಪರಂಪರೆಯಲ್ಲಿ ಥ್ರೂಔಟು ನಿಮ್ಮ ಸತ್ಯ ನಿಮ್ಮ ಒಳಗಿದೆ. ಅಜ್ಞಾನ ಇದೆಷ್ಟು ರಿವರ್ಸ್ ಆಗುತ್ತೆ ನೋಡಿ. ಅಜ್ಞಾನದಿಂದಾಗ ಅದು ನಿಮ್ಮ ಹೊರಗಿದೆ ಅನ್ನೋ ಭ್ರಮೆಯಲ್ಲಿರ್ತೀರಿ, ನೀವಿರ್ತೀರಿ. ಅದನ್ನು ಹೇಳಿದ್ರಲ್ಲ, ಜ್ಞಾನವೆಂಬ ಶಿಶಿರನ ಅಜ್ಞಾನವೆಂಬ ತೊಟ್ಟಿಲಲ್ಲಿ ಮಲಗಿಸಿ ಅಂತೇಳಿ. ಆ ಭ್ರಮೆಯಲ್ಲಿರ್ತಿಲ್ಲ, ಆ ಭ್ರಾಂತಿಯನ್ನು ಕಳ್ಕೊಳ್ಬೇಕು. ಆ ಭ್ರಾಂತಿಯನ್ನು ಕಳ್ಕೊಂಡಾಗ ನೀವು ನಿಮ್ಮ ಒಳಗಡೆ ಜ್ಞಾನವನ್ನು ಪಡ್ಕೊಳ್ಳೋಕೆ ಸಾಧ್ಯ ಮಾಡ್ತೀರಿ. ಇಡೀ ವಚನಗಳಲ್ಲಿ ನಾವು ಸಾಗಬೇಕು ಅಂತ ಹೇಳಿದರೆ, ನಿಮ್ಮೊಳಗೆ ಈಗ ಹೇಳಿದ್ರಲ್ಲ ಕೊನೆಗೆ, ತನ್ನ ತಾನರಿಯದಿದ್ದರೆ ಫಲವೇನು ಅಂತೇಳಿ, ಮುಖ್ಯ ಗುರಿ ಅಂತಿಮವಾಗಿ ನಿಮ್ಮನ್ನು ನೀವು ಅರಿಬೇಕು. ಅರಿಯೋ ಕ್ರಮ ಏನು ಅನ್ನೋದು ಎಲ್ಲ ವಚನಗಳು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ಹೇಗೆ ಅರಿಬೇಕು ಅನ್ನೋದ್ರ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ.
ಅದನ್ನು ನಾವು ಗಮನದಲ್ಲಿಟ್ಟುಕೊಳ್ಳದೇ ಇದ್ದರೆ ಇವತ್ತಿನ ಎಜುಕೇಷನ್ಗೆ ನಾವು ಪರ್ಯಾಯವಾದ ಎಜುಕೇಷನ್ ರೂಢಿಸೋಕ್ಕಾಗಲ್ಲ. ಇಲ್ಲದೆ ಹೋದ್ರೆ ನಾವು ಇನ್ನೊಂದು ಟ್ರ್ಯಾಪ್ ಒಳಗೆ ಸಿಗಾಕೊಂಡ್ಬಿಡ್ತೀವಿ. ಇವತ್ತಿನ ಎಜುಕೇಷನ್ ಮಿತಿ ಒಳಗೆ ವಚನಗಳು ಹೆಂಗೆ ಉಪಯೋಗ ಆಗ್ತವೆ ಅಂತ ತಂದರೆ ವಚನಗಳಿಗೆ ಮಾಡಿದಂಥ ಅಪಮಾನ ಅದು. ಇವತ್ತಿನ ಎಜುಕೇಷನ್ ಉದ್ದೇಶವೇ ಬೇರೆ. ಅದ್ರ ಒಳಗಡೆ ವಚನಗಳನ್ನು ಕೆಲವು ಸೆಂಟೆನ್ಸ್ಗಳನ್ನು ತಂದು ಇವತ್ತಿನ ಎಜುಕೇಷನ್ ಗಟ್ಟಿ ಮಾಡ್ತೀವಿ ಅಂತ ಹೇಳಿದರೆ ಅದರ ಅರ್ಥ ಹುಲಿಯ ಸ್ವಭಾವವನ್ನು ಹಾಗೆ ಇಟ್ಕೊಂಡು ಹುಲಿಯ ಚರ್ಮವನ್ನು ಬದಲಾಯಿಸಿ ಅಂತ ಹೇಳ್ದಂಗೆ. ನಮಗೆ ಬೇಕಾಗಿರೋದು ಇವತ್ತಿನ ಎಜುಕೇಷನಲ್ಲಿ ಆಗ್ತಾ ಇರುವಂಥ ಅನಾಹುತವನ್ನಕ್ಕೆ ಪರ್ಯಾಯವಾದಂಥ ಜ್ಞಾನದ ಮಾರ್ಗವನ್ನು ಕಂಡುಕೊಳ್ಳೋದು. ಅದಕ್ಕೆ ನಮಗೆ ಜೀವಂತ ಜ್ವಲಂತ ಉದಾಹರಣೆಗಳೇ ಇದೆ. ನಾವು ಅದನ್ನು ಮರೆತು ನಾವೆಲ್ಲಾದರೂ ಆ ಎಜುಕೇಷನ್ನು ಇವತ್ತಿನ ಎಜುಕೇಷನ್ ಸುಪೀರಿಯರ್ ಅಂತ ತಿಳ್ಕೊಂಡು ಇವತ್ತಿನ ಎಜುಕೇಷನ್ನಿಗೆ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ರು 12ನೇ ಶತಮಾನದಲ್ಲಿ ಅಂತ ತಿಳ್ಕೊಂಡ್ರೆ ಇದಕ್ಕಿಂತ ದೊಡ್ಡ ಒಂದು ಅಭಾಸ ಅಥವಾ ಅಧ್ಯಾತ್ಮದ ಭಾಷೆಯಲ್ಲಿ ಹೇಳಿದ್ರೆ ಅಧ್ಯಾಸ ಮತ್ತೊಂದಿಲ್ಲ ಅಂತ ನನಗನ್ಸುತ್ತೆ. ಮಾತಾಡ್ತಾ ಇದ್ರೆ ಹಿಂಗೆ ಪೂರ್ತಿ ಕೇಳಿಸ್ಕೊಳ್ಬೇಕು ಅಂತೇಳಿ ಸರ್. ಒಂದು ಅದ್ಭುತವಾದೊಂದು ಎಸ್ ಸರ್, ಒಂದೇ ನಿಮಿಷ. ಹಾಂ, ಪ್ರೊಫೆಸರ್ಗೆ ಪೂರಕವಾಗಿ ಒಂದು ವಿಚಾರ ಹೇಳಿಬಿಡ್ತೇನೆ. ಬಸವಣ್ಣನವರ ಶಿಕ್ಷಣದ ಪರಿಕಲ್ಪನೆ ತುಂಬ ವಿಶಿಷ್ಟವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳ್ಬಿಡ್ತೀನಿ. ಶಿಕ್ಷಣ ಕಾಯಕ ಜೀವಿಗಳ ಕಾಯಕದಿಂದ ಆರಂಭವಾಗಿದ್ದಾವತ್ತು. ಕಾಯಕ ಜೀವಿಗಳ ಕಾಯಕದಿಂದ ಆರಂಭ ಆಗುತ್ತೆ. ಬಹುತೇಕ ಎಲ್ಲ ಕಾಯಕ ಜೀವಿಗಳು ನವಸಾಕ್ಷರರೇ ಆಗಿದ್ದಾರೆ. ಹಾಗೆಯೇ ಅಕ್ಷರದ ಅರಿವು ಪಡೆದ ನಂತರ ಬರವಣಿಗೆ ಆರಂಭ ಆಗಿದ್ದು. ಅಕ್ಷರದ ಅರಿವು ಪಡೆದ ನಂತರ ಬರವಣಿಗೆ ಆರಂಭ ಆದ್ದರಿಂದ ಕಾಯಕದ ಅನುಭವ ಶಿಕ್ಷಣದ ಮೂಲಕ ಅನುಭವದ ರೂಪಗಳಲ್ಲಿ ದಾಖಲಿಸ್ತಕ್ಕಂಥ ಒಂದು ಕ್ರಮ ಆವತ್ತು ಆರಂಭ ಆಯಿತು. ನಿಜಕ್ಕೂ 12ನೇ ಶತಮಾನದ ಕನ್ನಡ ಸಾಹಿತ್ಯದ ಒಂದು ಮೌಲಿಕ ಘಟ್ಟ ಅಂತ ನಾವು ಅದನ್ನು ಕರಿತೀವಿ. ಶಿಕ್ಷಣ ಮತ್ತು ವಚನ ಸಾಹಿತ್ಯವನ್ನು ಹಾಗೇನೊಂದು ಚಿನ್ನದ ಕಾಲ ಅಂತಲೂ ಕೂಡ ಕರಿತೀವಿ. ಇನ್ನೊಂದು ಭಾಳ ವಿಶೇಷವಾಗಿ ಕಾವ್ಯವಾಹಿನಿ ಜನಸಾಮಾನ್ಯರ ಬಳಿಗೆ ಬಂದಂಥ ಕಾಲ. ಜನಸಾಮಾನ್ಯರ ಬಳಿಗೆ ಬಂದಂಥ ಕಾವ್ಯವಾಹಿನಿ ಶಿಕ್ಷಣ ಮತ್ತು ವಚನ ಅದ್ಭುತವಾದಂಥ ಸಾಮಾಜಿಕ ಪರಿವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣ ಪರಿಹಾರ. ಆ ಶಿಕ್ಷಣದ ಮಹತ್ವ ವಚನಗಳಲ್ಲಿ ಕಾಣ್ತೀವಿ. ವುಮನ್ ಎಂಪವರ್ಮೆಂಟ್ ಅಂತ ನಾವು ಹೇಳ್ತೀವಿ. ವುಮನ್ ಮೂವ್ಮೆಂಟ್ ಆಕ್ಟಿವ್ಲಿ ಎಂಕರೇಜ್ಡ್ ಆ್ಯಸ್ ಅಕ್ಕ ಮಹಾದೇವಿ ಅಂತ. ಅಲ್ಲಿಂದ ಒಂದು ಹೊಸ ಮನ್ವಂತರ ಆರಂಭ ಆಗುತ್ತೆ. ಹಾಗಾಗಿ ಆವತ್ತಿನ ಕಾಲದ ವಚನ ಸಾಹಿತ್ಯ ಅಂದರೆ ಬರೀ ಸಾಹಿತ್ಯಕ್ಕೆ ನಾವು ಸೀಮಿತ ಮಾಡೋದಲ್ಲ, ಶಿಕ್ಷಣದ ಭಾಳ ದೊಡ್ಡ ಒಂದು ಪರಂಪರೆ ಅಂತೇಳಿ ನಾನು ಅದರ ಭಾವಿಸ್ಕೊಳ್ತೀನಿ. ಧನ್ಯವಾದ ಸರ್. ಅದರಲ್ಲಿ ಈ ನಮ್ಮ ಅಲ್ಲಮರ ವಚನವನ್ನು ಬಳಸ್ಕೊಂಡು ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ತಪ್ಪು ಅರ್ಥಗಳನ್ನು ಸಾಕಷ್ಟು ಹೇಳ್ತಾರೆ. ಕಲಿಯುಗದಲ್ಲೆಲ್ಲ ಹಾಳಾಗೋಗ್ಬಿಟ್ಟಿದೆ. ಅವತ್ತು ಒದ್ದು ಬುದ್ಧಿ ಹೇಳಿದ್ರು, ಆಮೇಲೆ ದಂಡಿಸಿ ಬುದ್ಧಿ ಹೇಳಿದ್ರು, ಜಂಕಿಸ್ ಬುದ್ಧಿ ಹೇಳಿದ್ರು, ಇವತ್ತು ಕೈ ಮುಗಿದ ಬುದ್ಧಿ ಹೇಳೋವಂಥದ್ದು ಹಾಳಾಗೋಗಿದೆ ಅಂತ. ಇದು ಅಲ್ಲಮನಂತಹ ದಾರ್ಶನಿಕ ಈ ಥರ ಯೋಚನೆ ಮಾಡಲಿಕ್ಕೆ ಸಾಧ್ಯವಾ ಅಂಥೇಳಿ RTE ಹೇಳುತ್ತೆ, ಚೈಲ್ಡ್ ಫ್ರೆಂಡ್ಲಿ ಎಜುಕೇಷನ್, ಮಕ್ಕಳಿಗೆ ಹೊಡೆಯೋಂಗಿಲ್ಲ. ವಿಶ್ವದಾದ್ಯಂತ ಆಗಿರ್ತಕ್ಕಂಥ ಅಧ್ಯಯನಗಳು ಹೇಳ್ತವೆ ದಂಡಿಸಿದರೆ ಈ ಥರದ್ದೇನಾದರೂ ಮಾಡಿದರೆ ಕಲಿಕೆ ಆಗೋದಿಲ್ಲ ಅಂತ. ಆಮೇಲೆ ಮತ್ತೆ ಯೋಚನೆ ಮಾಡಿದಾಗ ಗೊತ್ತಾಗಿದ್ದು ಅಲ್ಲಮರು ಎಷ್ಟು ದಾರ್ಶನಿಕವಾಗಿ ಎಷ್ಟೊಂದು ದೂರಗಾಮಿಯಾಗಿ ಯೋಚನೆ ಮಾಡ್ತಿದ್ದಾರೆ. ಒಂದು ಕಾಲದಲ್ಲಿ ಅರಣ್ಯವಾಸಿಗಳಾಗಿದ್ದಾಗ ಜಾಗ್ರತೆ ನಮಗಿರಬೇಕಾಗ್ತಿತ್ತು. ಪ್ರಾಣಿಗಳು ಇನ್ನೊಂದು ಮತ್ತೊಂದು ಇದ್ದಾಗ ಮಲಗಿದ್ರೂ ಎಚ್ಚರವಾಗಿರಬೇಕಾಗ್ತಿತ್ತು. ಆಗ ದಂಡನೆ ಅನ್ನೋವಂಥದ್ದು ಅತ್ಯಂತ ಅಗತ್ಯವಾಗಿತ್ತು. ಅದು ಕಲಿಕೆಯ ಭಾಗವಾಗಿತ್ತು. ಅರಣ್ಯದಿಂದ ನಿಧಾನಕ್ಕೆ ನಾಗರಿಕ ಜೀವನ ಶುರು ಆಗ್ತಾ ಬರ್ತಿದ್ದ ಹಾಗೇ ಅಲ್ಲಿ ದಂಡನೆ ಅಂತಂದರೆ ಮಥನ ಆಗಬೇಕಾದಂಥ ಯೋಚನೆ ಬರಲಿಕ್ಕಾಯಿತು. ಒಂದು ಸಣ್ಣ ಚೌಕಟ್ಟುಗಳು ನಿರ್ಮಾಣ ಆಗಲಿಕ್ಕೆ ಶುರು ಆಯಿತು. ಅದಾದ ನಂತರ ಕಣ್ಣಿನ ಭಾಷೆ ಇಂಥದ್ರಲ್ಲಿ ಜ್ಞಾನವನ್ನು ಕಟ್ಟಿಕೊಳ್ತಕ್ಕಂಥ ಕೆಲಸಕ್ಕೆ ಶುರು ಆಯಿತು. ಇಂದು ಶಿಶು ಕೇಂದ್ರಿತ, ಚೈಲ್ಡ್ ಸೆಂಟ್ರಿಕ್ ಇನ್ನೊಂದು ಮತ್ತೊಂದು ಯೋಚನೆ ಮಾಡಿದಾಗ ಹೌದು 21ನೇ ಶತಮಾನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಬಂದ ನಂತರ ಸಾಕಷ್ಟು ತಿಳ್ಕೊಂಡಿದ್ದಾರೆ. ಗುರುಗಳಿಗಿಂತ, ಅಂದರೆ ಗುರು ಅಂತಲ್ಲ, ಟೀಚರ್ಸಿಗಿಂತ ಸ್ಟೂಡೆಂಟ್ಸ್ ಅಹೆಡ್ ಆಗಿದ್ದಾರೆ. ಅದಕ್ಕೆ ಸಂವಾದಿಯಾಗಿ ಗುರು ಶಿಷ್ಯ ಪದಗಳು ಆಗೋದಿಲ್ಲ. ತುಂಬ ಸಾಕಷ್ಟು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಮಾಹಿತಿಯನ್ನು ಸಂಗ್ರಹಿಸಿರ್ತಾರೆ, ಜ್ಞಾನ ಅಲ್ಲ. ಆದ್ದರಿಂದ ಒಂದನೇ ಅಂತ ಹೇಳಿದ್ರೆ ಇಲ್ಲಿ ಶಿಶು ಕೇಂದ್ರಿತ ಅಥವಾ ಚೈಲ್ಡ್ ಸೆಂಟ್ರಿಕ್ ಅಥವಾ ಶಿಕ್ಷಣ ಕೇಂದ್ರಿತ, ಚಟುವಟಿಕೆಯ ಕೇಂದ್ರಿತ ಕಲಿಕೆ ಆಗಬೇಕು. ಅದರಿಂದ ಕೊನೆಯ ಸಾಲು ಬಹಳ ಮುಖ್ಯ, ಕಾಲದ ಕಟ್ಟಳೆಗೆ ಹೊಂದಿಸ್ತೇನೆ ಅನ್ನೋಂಥದ್ದು. ಅಲ್ಲಿ ಪಂಚಿರೋವಂಥದ್ದು, ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಅತ್ಯಂತ ಗಟ್ಟಿಯಾದ ಅಮೃತ ಇರುವಂಥದ್ದು. ಅಂದರೆ ಶಿಕ್ಷಣ ಮತ್ತು ಕಲಿಕೆ ಅಂತಕ್ಕಂಥದ್ದು ಸಾಗಿ ಬಂದ ಐತಿಹಾಸಿಕ ದಾರಿ ಮುಂದಿನ 1000 ವರ್ಷದಲ್ಲಿ ಆಗುವಂತಹ ಕಲಿಕೆಯ ಬದಲಾವಣೆಗಳನ್ನು ಅಂದೇ ಸಂಗ್ರಹಿಸಿಟ್ಟಿರ್ತಕ್ಕಂಥ ವಿಷಯ. ಇಲ್ಲಿ ಶಿಶು ಕೇಂದ್ರಿತ ಅಥವಾ ಚೈಲ್ಡ್ ಸೆಂಟ್ರಿಕ್ ಅಂತೇಳಿ ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ ಸರ್, ಇದನ್ನು ನಾವು ಮತ್ತೆ ಎಜುಕೇಷನಿಗೆ ತಗೊಳ್ತಾ ಇಲ್ಲ. ಭಾರತೀಯ ಶಿಕ್ಷಣದ ಪರಿಭಾವನೆಯ ಹಿನ್ನೆಲೆಯಲ್ಲೇ
ಆ ಒಂದು ಆಯಾಮ ವಚನಗಳಲ್ಲಿ ಹೇಗೆ ಹೊರಗೆ ಬರುತ್ತೆ ಅನ್ನುವಂಥದ್ದು, ಶಿಶು ಕೇಂದ್ರಿತ ಅಥವಾ ಕಲಿಕಾ ಕೇಂದ್ರಿತ ಅನ್ನುವಂಥ ವಿಷಯನ ಪ್ರೊಫೆಸರ್ ಸರ್, ಸದಾನಂದ್ ಸರ್. ಬಹಳ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದಂದರೆ ಅದೇ ನೀವು ಹೇಳಿದಾಗೆ ಕೊನೆಯ ಸಾಲಿದೆಯಲ್ಲ, ಕಾಲದ ಕಟ್ಟಳೆಗೆ ಬೆರಗಾದೆ ಅಂತೇಳಿ. ಕಾಲದಿಂದ ಕಾಲಕ್ಕೆ ನೀವು ಯಾವುದು ಒಳಿತು ಕೆಡುಕು ಅನ್ನೋದು ಪರಿಕಲ್ಪನೆಯು ಬದಲಾಗ್ತಾ ಹೋಗುತ್ತೆ. ಇದು ಬಹಳ ಅದ್ಭುತವಾಗಿ ಹೇಳಿರುವಂಥದ್ದು ನಿಮಗೆ ಮಹಾಭಾರತದಲ್ಲಿ ಭೀಷ್ಮನ ಹತ್ರ ಯುಧಿಷ್ಠಿರ ಹೋದಾಗ, ಯುದ್ಧ ನಡೀತಾ ಇರುವಾಗ ಯುಧಿಷ್ಠಿರನಿಗೆ ಆ ಮೂಮೆಂಟಲ್ಲಿ ಸಮಸ್ಯೆ ಶುರುವಾಗುತ್ತೆ. ಇಷ್ಟೆಲ್ಲ ಯುದ್ಧ ಮಾಡಿ ಗೆಲ್ಲಬೇಕಾ, ಇದೆಲ್ಲ ಮಾಡಿ ನಾವು ಯಾತಕ್ಕೋಸ್ಕರ ಕೆಲವೊಂದು ಜಾಗಕ್ಕೋಸ್ಕರ ಇದು ಮಾಡಬೇಕಾ, ಬೇಡ ಅಂತ ಯುದ್ಧ ಬಿಡಬೇಕು. ಆಗ ಹೋಗಿ ಅದು ಭೀಷ್ಮ ಸೆರಸಾಯಲ್ಲಿ ಮಲಗಿರೋದು, ಯುದ್ಧ ನಡೀತಾ ಇರುತ್ತೆ, ಭೀಷ್ಮ ಸೆರಸಾಯಲ್ಲಿ ಮಲಗಿದ್ದಾನೆ. ಆವಾಗ ಅಲ್ಲಿ ಹೋಗಿ ಅವನು ಗೊಂದಲವನ್ನೆಲ್ಲ ಹೇಳ್ಕೊಡ್ತಾನೆ, ಮಾನಸಿಕ ಗೊಂದಲವನ್ನು. ಆಗ ಭೀಷ್ಮ ಒಂದು ಮಾತು ಹೇಳ್ತಾನೆ, ಬಹಳ ಅದ್ಭುತವಾಗಿದೆ. ನಮ್ಮ ಧರ್ಮದ ಕಲ್ಪನೆಗೆ ಹೇಗಿದೆ ಅಂತ ಹೇಳಿದರೆ, ಅದರಲ್ಲಿ ಭವತ್ಯ ಧರ್ಮೋ ಧರ್ಮೋಹಿ ಧರ್ಮೋ ಅಧರ್ಮ ಉಭಾವತ್ ಕಾರಣ ದೇಶ ಕಾಲಸ್ಯ ತದೃಶ ತಾ ಅಂತ. ಅಂದರೆ ಈ ಜಗತ್ತಿನಲ್ಲಿ ಒಂದು ಕಾಲದಲ್ಲಿ ಧರ್ಮ ಆಗಿದ್ದು ಮತ್ತೊಂದು ಕಾಲದಲ್ಲಿ ಅಧರ್ಮ ಆಗುತ್ತೆ, ಒಂದು ಅಧರ್ಮ ಆಗಿದ್ದು ಧರ್ಮ ಆಗುತ್ತೆ. ಯಾಕೆ ಹೀಗೆ ಬದಲಾಗುತ್ತೆ ಅನ್ನೋದ್ರೆ ಕಾಲ ದೇಶ ಕಾರಣ ಅಂತ ಹೇಳಿ, ದೇಶ ಮತ್ತು ಕಾಲ ಕಾರಣ ಅಂತ. ಅಂದರೆ ನಿಮಗೆ ಆ ಬದಲಾದ ಕಾಲಕ್ಕೆ ನಿಮಗೆ ಈ ಬೇರೆ ಬೇರೆ ಆ್ಯಟಿಟ್ಯೂಡ್ಗಳು ಸಂಬಂಧಪಟ್ಟಿದ್ದ ಧೋರಣೆಗಳು ಬದಲಾಗ್ತಾ ಇರ್ತದೆ. ಆದರೆ ಅಂತಿಮವಾಗಿ ಆಯಾ ಕಾಲಕ್ಕೆ ಅನ್ವಯ ಆಗುವಂಥ ಧರ್ಮದ ಗುರಿ ಏನು ಅಂತ ನಿಮಗೆ ಗೊತ್ತಿದ್ದರೆ ಅದು ಗೊತ್ತಾಗೋದು ಯಾರಿಗೆ? ಗುರುಗಳಿಗೆ ಮಾತ್ರ. ಹಾಗಾಗಿ ನಮ್ಮಲ್ಲಿ ವಿದ್ಯೆಯಲ್ಲಿ ಕಂಪ್ಲೀಟ್ ಗುರುಗಳಿಗೆ ಸರೆಂಡರ್ ಆಗಬೇಕು ಅಂತ ಹೇಳಿದರೆ ಇದು ನಮ್ಮ ಡೆಮೋಕ್ರೆಟಿಕ್ ಸಿಸ್ಟಮಿಗೆ ವಿರುದ್ಧವಾಗಿರೋದು. ಸೊ ಹಂಗಾಗಿ ನೀವು ಕೇಳಿದ ಪ್ರಶ್ನೆಯಲ್ಲಿ ಮಾತಾಡೋಕೆ ಹೋದರೆ ಮತ್ತೆ ಎಗೈನ್ ಈ ಪ್ರಶ್ನೆಗಳು ಇದೆಲ್ಲ ಹುಟ್ಕೊಂಡಿರೋವಂಥದ್ದು ಇವತ್ತಿನ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಇದು ಮಾಡಲಿಕ್ಕೆ. ನಮ್ಮಲ್ಲಿ ಹಾಗಲ್ಲ. ನಮ್ಮಲ್ಲಿ ಉದಾಹರಣೆಗೆ ನೋಡಿ, ಇವತ್ತಿನ ಸಿಸ್ಟಮ್ನಲ್ಲಿ ತೊಗೊಂಡಿದ್ರೆ ಪ್ರಾಬ್ಲಮ್ ಹೇಗಾಗ್ತಿತ್ತು ಅಂತ ಹೇಳಿದರೆ, ಅಲ್ಲಮ್ಮ ಪ್ರಭುನ ಅನುಭವ ಮಂಟಪದ ಅಧ್ಯಕ್ಷನಾಗಿ ನೇಮಿಸಿದ್ಯಾರು? ಬಸವಣ್ಣವರು. ಡೆಮೋಕ್ರೆಟಿಕ್ ಸಿಸ್ಟಮ್ ಉಪಯೋಗಿಸಿದ್ದಿದ್ರೆ ಆಗಿನ ಕಾಲದಲ್ಲಿ ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿತ್ತಿರ್ದಿರು? ಅಂದರೆ ಇವತ್ತಿನ ಪರಿಭಾಷೆಯಲ್ಲಿ ಬಳಸೋದು ಬಸವಣ್ಣ ಡಿಕ್ಟೇಟರ್ ಆಗಿದ್ದರು, ಇಂಥ ಅಲಂಪ್ರಭು ಆಗಬೇಕು ಅಂತ. ಆದರೆ ಆ ಕಾಲದ ಧರ್ಮ ಹೇಗಿತ್ತು, ಆ ಕಾಲದ ಮನೋಧರ್ಮ ಹೇಗಿತ್ತು ಅಂತ ಹೇಳಿದರೆ, ಅಂಥ ಜ್ಞಾನಿ ಡಿಕ್ಟೇಟರೇ ಆಗಬೇಕು, ಜ್ಞಾನಿಯೇ ಡಿಕ್ಟೇಟರ್ ಆಗಬೇಕು, ಡಿಕ್ಟೇಟರೇ ಜ್ಞಾನಿ ಆಗಬೇಕು. ಅವನು ಡಿಕ್ಟೇಟರ್ ಅಂತ ಅನಿಸೋದೇ ಇಲ್ಲ. ಯಾಕೆಂದರೆ ಜ್ಞಾನಿ ಆದವನು ಅವನು ಇಡೀ ಸಮಸ್ತ ಸಮಾಜದ ಸ್ವಾಸ್ಥ್ಯವನ್ನು ಗಮನದಲ್ಲಿ ಇಟ್ಟುಕೊಂಡೇ ತೀರ್ಮಾನ ತಗೊಳ್ತಾನೆ, ಅವನಿಗೆ ಮಾತ್ರ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಇವತ್ತಿನ ಈ ಥರದ ಸಮಸ್ಯೆಗಳಿಗೆ ನಾವು ಆಗಿನ ಕಾಲದಲ್ಲಿ ಇರುವಂಥದ್ದು ಮಾಡಿದ್ದು ನೋಡಿದರೆ ತುಂಬ ಮೇಲ್ನೋಟಕ್ಕೆ ಏನು ವಿರುದ್ಧವಾಗಿ ಕಾಣ್ತಾ ಹೋಗುತ್ತೆ. ನಾನು ಅದನ್ನೇ ಮೊದಲು ಹೇಳಿದ್ದು, ಇವತ್ತಿನ ಈ ಸಮಸ್ಯೆ ಏನು ಬೇಡ. ಯಾಕೆಂದರೆ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಯಾವುದನ್ನು ನಾವು ಹೇಳ್ತಾ ಇದ್ದೀವಿ, ಇದಕ್ಕೆ ಯಾವುದರ ಅಗತ್ಯಗಳನ್ನು ಪೂರೈಸ್ತಾ ಇದೆ? ಇದು ಬಂಡವಾಳಶಾಹಿ ವ್ಯವಸ್ಥೆ ಅಗತ್ಯಗಳನ್ನು ಪೂರೈಸ್ತಾ ಇದೆ. ಬಂಡವಾಳಶಾಹಿ ವ್ಯವಸ್ಥೆ ಇವತ್ತು ಉಳಿದಿರೋದು ಯಾವುದರ ಆಧಾರದ ಮೇಲೆ? ಮೂಲಭೂತವಾಗಿ ಬಂಡವಾಳಶಾಹಿ ವ್ಯವಸ್ಥೆ ಉಳ್ಕೊಂಡಿರೋದು ಮನುಷ್ಯನಲ್ಲಿ ಸದಾ ಅತೃಪ್ತಿ ಇರಬೇಕು. ಮನುಷ್ಯ ಅತೃಪ್ತಿಯಲ್ಲಿದ್ದಾಗ ಮಾತ್ರ ಮಾರುಕಟ್ಟೆಗಳು ಹಾಕಿದ್ದಾವೆ, ಉತ್ಪಾದನೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅವ್ರಿಗೆ ಅತೃಪ್ತಿ ಇದ್ದಾಗ ಬೇಡಿಕೆ ಜಾಸ್ತಿ ಆಗುತ್ತಲ್ಲ. ನಿಮ್ಗೆಲ್ಲರೂ ತೃಪ್ತರಾಗ್ಬಿಟ್ರೆ ಇಡೀ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ. ಸೊ ಹಂಗಾಗಿ ಗಾಂಧಿ ಬಹಳ ದೊಡ್ಡ ಅಪಾಯಕಾರಿಯಾಗಿದ್ದರು ಈ ವ್ಯವಸ್ಥೆಗೆ. ನೀವು ಇದ್ದಿದ್ದರಲ್ಲೇ ತೃಪ್ತಿ ಪಟ್ಕೊಳ್ಳಿ ಅಂತ ಹೇಳೋದಿದೆಯಲ್ಲ, ಇದು ಬಂಡವಾಳಶಾಹಿ ವ್ಯವಸ್ಥೆಗೆ ಇದು ಮಾಡೋದಿಲ್ಲ. ಇದು ಅತೃಪ್ತಿಯನ್ನು ಸದಾ ಹುಟ್ಟಾಕಬೇಕು. ಇದು ಒಂದು ಸಣ್ಣ ಉದಾಹರಣೆ ಕೊಟ್ಟು ನಾನು ಮಾತು ನಿಲ್ಲಿಸ್ತೀನಿ. ಉದಾಹರಣೆಗೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ತೊಗೊಳ್ಳಿ. ಉದಾಹರಣೆ ಒಂದು ಹಾರ್ಲಿಕ್ಸ್ ಅಡ್ವರ್ಟೈಸ್ಮೆಂಟ್ ಹೇಗೆ ಬರುತ್ತೆ? ಒಂದು ಒಂದು 10 ಸೆಕೆಂಡ್ 15 ಸೆಕೆಂಡ್ ಬರುತ್ತೆ. ಗಂಡ ಆಫೀಸಿಂದ ಬರ್ತಾನೆ, ಸುಸ್ತಾಗಿರ್ತಾನೆ, ಟೈ ಇದು ಮಾಡ್ಕೊಂಡ್ಬಿಡ್ತಾನೆ, ಮಕ್ಕಳು ಕಾನ್ವೆಂಟಿಂದ ಬರ್ತಾರೆ, ಇದು ಹಾಕ್ಕೊಂಡಿರ್ತಾರೆ, ಗಂಡ ಕಾರಿಂದ ಇಳಿದು ಬರ್ತಾನೆ, ಮನೆ ಮುಂದ್ಗಡೆ ಲಾನ್, ಇಷ್ಟೆಲ್ಲ ಆಗುತ್ತೆ. ಅವಳು ಹಾರ್ಲಿಕ್ಸ್ ತೊಗೊಂಡು ಬರ್ತಾರೆ ಹೆಂಡ್ತಿ. ಇದೆಲ್ಲ ಆಗ್ತದೆ. ಅಲ್ಲಿ ಸೇಲ್ ಆಗ್ತಾ ಇರೋದು, ವ್ಯಾಪಾರ ಆಗ್ತಾ ಇರೋದು ಹಾರ್ಲಿಕ್ಸ್ ಅಲ್ಲ. ಅಲ್ಲಿ ವ್ಯಾಪಾರ ಆಗ್ತಾ ಇರೋದು ಸುಖಿ ಕುಟುಂಬದ ಪರಿಕಲ್ಪನೆ. ಒಂದು ಸುಖವಾದ ಕುಟುಂಬ ಹೇಗಿರಬೇಕು ಅಂತ ಹೇಳಿದರೆ, ಗಂಡ ಅಂಥವನು ಇರಬೇಕು, ಅಂಥ ಕಾರ್ ಇರಬೇಕು, ಇದು ಅದು ಮತ್ತು ಮನೆ ಮುಂದ್ಗಡೆ ಲಾನ್ ಇರಬೇಕು, ಮನೆ ಒಳಗಡೆ ಸೋಫಾ ಇರಬೇಕು. ಇದರಲ್ಲಿ ಯಾವುದಾದ್ರು ಒಂದು ಕೊರತೆ ಆದರೆ ನಮ್ಮಲ್ಲಿ ಏನೋ ಇರಬೇಕಾಗಿದ್ದಿಲ್ಲ ಅಂತ ಅನಿಸುತ್ತೆ. ಇದಕ್ಕೆ ಜಸ್ಟ್ ಆಪೋಸಿಟ್ ನಮ್ಮ ವಚನಕಾರರು ಹೇಳಿ, ನೀವು ಅದ್ರ ಹಿಂದ್ಗಡೆ ಹೋದರೆ ನಿಮಗೆ ಸದಾ ಅತೃಪ್ತಿನೇ. ನೀವು ಅದರಿಂದ ಬಚಾವಾದಾಗ ಮಾತ್ರ ನಿಮಗೆ ಜ್ಞಾನದ ಕಡೆಗೆ ಹೋಗೋಕ್ಕೆ ಸಾಧ್ಯ.
ನಾವು ನಮ್ಮ ಜನ್ರೇಷನ್ ಇದ್ದವರಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ನಾವು ಚಿಕ್ಕದ್ರಲ್ಲಿದ್ದಾಗ ಹುಡುಗರುಗಳು ತಿನ್ನೋದಕ್ಕೆ ಭಾಳ ಹಾತೊರಿತಾ ಇದ್ದು, ಅದು ಮಾಡು ಇದು ಮಾಡು ಅಂತ ಹೇಳಿದರೆ, ಓ ಇವನಿಗೆ ಬಾಯಿ ಚಟ ಭಾಳ ಬಂತು, ಇವನಿಗೆ ವಿದ್ಯೆ ಹತ್ತಲ್ಲ ಅನ್ನೋದು. ಅಂದರೆ ನೀವು ಆ ಕಡೆ ಎಲ್ಲ ಇದು ಮಾಡಿದರೆ ನೀವು ವಿದ್ಯೆಗೆ ವಿಮುಖರಾಗಿರ್ತೀರಿ ಅಂತ. ಇವತ್ತು ಅದರ ಆಪೋಸಿಟ್ಟು, ಮಕ್ಕಳಿಗೆ ವಿದ್ಯೆ ಜಾಸ್ತಿ ಕೊಡ್ಬೇಕಂದ್ರೆ ಒಳ್ಳೊಳ್ಳೆ ಚೆನ್ನಾಗಿ ತಿನ್ನಿಸ್ಬೇಕು. ಬಸವಣ್ಣವರು ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ, ಕಿಂಗ್ ಫಿಲಾಸಫರ್ ಆಗಬಾರ್ದು, ಫಿಲಾಸಫರ್ ಕಿಂಗ್ ಆಗಬೇಕು ಅಂತ. ಇವತ್ತು ರಾಜ ಅಂದ್ಕೂಡಲೇ ಅವನು ಏನೂ ಗೊತ್ತಿಲ್ಲದಿದ್ರು ವಿದ್ಯಾವಂತ, ಏನಿಲ್ಲದಿದ್ರು ಕುರೂಪಿ ಇದ್ದರೂ ಸುರೂಪಿ, ಎಲ್ಲದರೂ ಕೂಡ ಸರ್ವೇ ಗುಣ ಕಾಂಚನಮಾಶ್ರಯಂತಿ ನಂಗೆ ಅವನನ್ನು ರಾಜನನ್ನು ಎಲ್ಲರನ್ನೂ ಹೊಗಳೋದು. ಹಾಗಾಗಿ ರಾಜಗೆ ತತ್ವಜ್ಞಾನಿ ಅಂತಲೂ ಹೊಗಳ್ತಿದ್ರು. ಆದರೆ ತತ್ವಜ್ಞಾನಿ ರಾಜ ಆಗಬೇಕು ಅನ್ನುವಂಥ ಮಾತು ಭಾಳ ಮುಖ್ಯ. ಬಸವಣ್ಣವರು ಆ ಹಿನ್ನೆಲೆಯಲ್ಲಿ ಅಲ್ಲಮಪ್ರಭು ಅನ್ನುವಂಥವನೊಬ್ಬ ದೊಡ್ಡ ತತ್ವಜ್ಞಾನಿ ಆದ್ದರಿಂದ ಅವನು ಅನುಭವ ಮಂಟಪದ ಅಧ್ಯಕ್ಷ ಆಗೋದು ಸೂಕ್ತ ಅನ್ನುವಂಥ ಮಾತು ಅಲ್ಲಿ ನಾವು ತೆಗೆದುಕೋಬೇಕೇ ಹೊರತು ಮತ್ತೇನೂ ಅಲ್ಲ. ಇನ್ನೊಂದು ಗಾಂಧಿ ಅಲ್ಪತೃಪ್ತು ಅಂತ ಒಂದು ಮಾತು ಹೇಳಿದರು. ನಿಜಕ್ಕೂ ಗಾಂಧಿ ಅಲ್ಪತೃಪ್ತರಲ್ಲ. ಬಹುಶಃ ಆಗಿನ ಸಾಮಾಜಿಕ ಸ್ಥಿತಿಗತಿಗಳ ಪ್ರಾತಿನಿಧಿಕವನ್ನು ಆಗಿ ಅವರು ಆ ರೀತಿಯಾಗಿ ಸಂದೇಶ ಕೊಟ್ಟರು. ಅದೇ ಶರಣರು ಏನು ಹೇಳಿದರು ಅಂದರೆ, ಕಾಯಕ ಮಾಡಿ ದುಡೀರಿ, ಗಳಿಸ್ರಿ ಅಂದರು ಅವರು. ಅದಕ್ಕೆ ಮಿತಿ ಹಾಕಲಿಲ್ಲ. ಆಮೇಲೆ ಅದಕ್ಕೆ ಒಂದು ಮಿತಿ ಹಾಕಿದರು, ಏನು, ಕೊನೆಗೆ ಹಂಚಿ ಉಣ್ರಿ ಅಂತ ದಾಸೋಹದ ಮಿತಿ ಹಾಕಿದರು. ಈ ಎರಡೂ ದೃಷ್ಟಿಕೋನ ನೋಡಿದರೆ ಗಾಂಧಿ ಅಲ್ಪತೃಪ್ತನೂ ಅಲ್ಲ, ಬಸವಣ್ಣ ಡಿಕ್ಟೇಟ್ರೂ ಅಲ್ಲ. ಸದಾನಂದರವರು ವಾಸ್ತವ ಹೇಳಿದರು, ಆದರೂ ಹೇಳಿದರು ಬಸವಣ್ಣನ ಆ ರೀತಿ ತಿಳ್ಕೊಳಂಗಿಲ್ಲ. ತಾವು ಹೇಳಿದ್ದು ಸತ್ಯ ಸರ್, ಹೌದು ಸರಿ ಇದೆ ಸರ್. ಅದಕ್ಕೆ ಅಲ್ಲಮಪ್ರಭು ಬಸವಣ್ಣನ ಬಗ್ಗೆ ಸುಮಾರು 3000 ವಚನಗಳಲ್ಲಿ 6000 ಬಾರಿ ಬಸವಣ್ಣನವ್ರನ್ನ ಪ್ರಶಂಸೆ ಮಾಡಿದ್ದಾರೆ. ಕಾರಣ ಅವನಲ್ಲಿದ್ದಂಥ ವಿಶಾಲವಾದ ಗುಣ. 12ನೇ ಶತಮಾನದಲ್ಲಿ ಇದ್ದಂಥ ಅನಿಷ್ಟಗಳೆಲ್ಲವೂ ನಮಗೆ ಗೊತ್ತಿದೆ. ಅವನ್ನೇನಾರು ಪರಿವರಿಸಬೇಕು ಅಂದರೆ ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ರನ್ನಯ್ಯನ ಮನೆ, ಎಲ್ಲರ ಮಲ್ಲಿ ಬೇಡಿದ ಭಿಕ್ಷೆಯ ಪಾತ್ರೆಯಿಂದ ನನ್ನನ್ನು ತಬ್ಬಿಕೊಂಡು ಅಂತ ಹೇಳ್ತಾ ಎಲ್ಲರೊಳಗೊಂದಾಗುವಂಥ ಪ್ರಯತ್ನವನ್ನು ಮಾಡಿದವರು ಬಸವಣ್ಣವರು. ಹಾಗಾಗಿ ತಾವು ಯಾವುದನ್ನು ವಹಿಸ ಉತ್ತಮ ಸ್ಥಾನವನ್ನು ಕೊಟ್ಟರು ಅಂತ. ಅದಕ್ಕೆ ಅಲ್ಲಮ್ಮನ ಒಂದು ವಚನವನ್ನು ಹೇಳಿ ನಾನು ಮುಗಿಸ್ತೀನಿ. ಬಾ ಎಂದರೆ ಭವವರಿದಿತ್ತು, ಸಾ ಎಂದರೆ ಸರ್ವಜ್ಞಾನಿಯಾದನು, ವಾ ಎಂದರೆ ವಚನಾಮೃತವು ತುಂಬಿತ್ತು, ಅನುದಿನವೂ ಬಸವ ಎನ್ನುತ್ತಿದ್ದನೆಯ ಗುಹೇಶ್ವರ. ಅಲ್ಲಮ ಪ್ರಭುವೇ ಮಹಾಜ್ಞಾನಿ. ಅಂತ ಮಹಾಜ್ಞಾನಿ ಭಕ್ತಿ ಭಂಡಾರಿ ಬಸವಣ್ಣನನ್ನು ಯಾಕೆ ಒಪ್ಪಿಕೊಂಡ ಅಂದರೆ, ಅಂಧಕಾರದ ಅಜ್ಞಾನದ ಕತ್ತಲನ್ನು ಹೋಗಲಾಡಿಸ ಬಂದೆಯಾ, ನಡೆಯ ಕಲಿಸಿದೆಯಾ, ನುಡಿಯ ಕಲಿಸಿದೆಯಾ, ತೊಡುವುದ ಕಲಿಸಿದೆಯಾ, ಹಾಗಾಗಿ ನಿನ್ನ ವಿಚಾರಧಾರೆ ಸಮಾಜಕ್ಕೆ ಅನಿವಾರ್ಯ ಅಂತ ಶ್ರೀಯುತರು ಇಂದಿರನ್ನ ಮುಂದಕ್ಕೆ ಬನ್ನಿ 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 ಅಂತ ಕರೆದ್ರು. ಈಗ ತಾನೇ ಕರೆದ್ರು. ಬಸವಣ್ಣ ಹೇಳ್ತಾನೆ, ಬನ್ನೀರಿ ಎಂದರೆ ಬಾಯಿ ಬತ್ತಿ ಹೋಗುವುದೇ, ಅದುಳವಿದ್ದೀರಿ ಎಂದರೆ ಮೈಸಿರಿ ಆರಿ ಹೋಗುವುದೇ, ಒಡನೆ ನುಡಿದರೆ ಸಿರವಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದೊಡೆ ಗುಣವಿಲ್ಲದಿದ್ದೊಡೆ ಮೆಚ್ಚನ ಕೂಡಲ ಸಂಗಮ ದೇವ. ಈ ವಚನಗಳನ್ನು ಮಠಮಂದಿರಗಳು, ಸಿದ್ಧಗಂಗಾ, ಸುತ್ತೂರು, ನಮ್ಮ ಬೆಂಕಿಗಳು ಮಠದವರು ಮಕ್ಕಳನ್ನ ಕರೆದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಮಠಮಂದಿರಗಳು ಇಲ್ದಲೇ ಇದ್ದರೆ ವಚನ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಶಿಕ್ಷಣ ನಮ್ಗೆ ಯಾರಿಗೂ ದಕ್ತಿರಲಿಲ್ಲ. ಹೀಗಾಗಿ ಮಠಮಂದಿರಗಳು ಇರೋದ್ರಿಂದಲೇ ವಚನ ಸಾಹಿತ್ಯ ಜೀವಂತಿಕೆಯಿಂದ ಉಳಿದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಅದಕ್ಕೆ ನೀವು ಯಾರೂ ಅಂಜೋದೇನು ಬೇಕಿಲ್ಲ, ಅಳುಕೋದು ಬೇಕಿಲ್ಲ. ಆಡಿಗೊಂಡಿಹರೆಂದು ಅಂಜಲದೇಕೆ, ಆಳ್ಕೆಂತರಂತೆ ಯಾಕಂತೀರ, ನಾಸ್ತಿಕವಾಡಿದರೆಂದು ನಾಚಲದೇಕೆ, ಆರಾದೊಡೇನಾದಡನ್ನಲ್ಲಿ ಶ್ರೀ ಮಹಾದೇವನ ಮುಂದೆ ಶರಣೆನ್ನಿ, ಕೂಡಲ ಸಂಗನ ಮುಂದೆ ದಂದಣ ದತ್ತಣ ಎನ್ನಿ ಅಂತೇಳಿ ಇವತ್ತು ನಾವು ಕ್ಲಾಸಾಗಿ ಹೇಳ್ತೀವಿ ಮಕ್ಕಳಿಗೆ. ಏಳು ನೀನು ಹೆದರಿಕೆ ಬೇಡ, ಏಳು ನೀನು ಹೆದರಿಕೆ ಬೇಡ. ಭಾಳಷ್ಟು ವಿಚಾರ ಹಿಂದ್ಗಡೆ ರೀತಿಯಲ್ಲಿ ಮಾತಾಡೋಕ್ಕಾಗಲ್ಲ, ಏಳು ಅಂತೇಳಿ ಆ ಧೈರ್ಯವನ್ನು ಕೊಡ್ತಕ್ಕಂಥ ಶಿಕ್ಷಣವನ್ನು ಎಲ್ಲರಿಗೂ ತಲುಪಿಸುವಂಥ ಕೆಲಸವನ್ನು ವಚನಕಾರರು ಮಾಡಿದ್ದಾರೆ. ಆ ವಚನಕಾರರು ಮಾಡತಕ್ಕಂಥ ಅದು ಅನುಷ್ಠಾನವಾಗಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ. ಥ್ಯಾಂಕ್ ಯು, ಧನ್ಯವಾದ ಸರ್. ಸರ್, ಅತೃಪ್ತಿ ಮತ್ತು ಮುಂದುವರಿಕೆ, ಈ ಅತೃಪ್ತಿಯ ಮುಂದುವರಿಕೆಯ ಭಾಗ ಅಂದರೆ ಒಂದು ಕಾಲದಲ್ಲಿ ಜಮೀನು ಮಾಡೋದು, ಆಮೇಲೆ ಸೈಟ್ ಮಾಡೋದು. ಈಗ ನಿಮ್ಮ ಮೆದುಳಲ್ಲಿ, ಎಲ್ಲರ ಮೆದುಳಲ್ಲೂ ಒಂದು ಸಣ್ಣ ಜಾಗ ತಕ್ಕೊಳ್ಳೋದು, ಯಾವುದೋ ಒಂದು ಅಡ್ವರ್ಟೈಸ್ ಮೂಲಕ ಒಂದು ಮೆದುಳಲ್ಲಿ ಜಾಗ ತಕ್ಕೊಳ್ಳೋದು. ಈಗ ಒಂದು ಮ್ಯೂಸಿಕ್ ಮೂಲಕ ಅಥವಾ ಒಂದು ಹಾರ್ಲಿಕ್ಸಿಂದ ಅಡ್ವರ್ಟೈಸ್ ಮೂಲಕ 21ನೇ ಶತಮಾನದಲ್ಲಿ ಇನ್ಮೇಲೆ ಸೈಟ್ ತಗೊಳ್ಳೋದಂದ್ರೆ ಮೆದುಳಲ್ಲಿ ತಗೊಳ್ಳೋದು. ಒಂದು ಸ್ವಲ್ಪ ಜಾಗ ಸಿಕ್ಕರೆ ಸಾಕು, ನಾನು ಬದುಕೊಂಡ್ಬಿಡ್ತೀನಿ. ಈ ಅತೃಪ್ತಿಯ ಜೊತೆಗೆ ಹುಟ್ಕೊಂಡಿದ್ದು ಅಂಕ, ಅದರ ಮುಂದುವರಿಕೆಯ ಭಾಗ. ಸುಮಾರು ಅಧ್ಯಾಸಗಳಿದ್ದಾವೆ, ಸುಮಾರು ಸಮಸ್ಯೆಗಳಿದ್ದಾವೆ ಈಗಿನ ಎಜುಕೇಷನಲ್ಲಿ. ಈ ಮಕ್ಕಳಿಗೆ ಬ್ಯಾಗ್ ಭಾರ ಅಂತಾರೆ, ಅದಕ್ಕಿಂತ ಭಾರ ಈ ನಿರೀಕ್ಷೆಯ ಭಾರ. ಅಪ್ಪ ಅಮ್ಮಂದು, ಟೀಚರ್ಸ್ದು ಸಿಕ್ಕಾಬಟ್ಟೆ ಭಾರ, ಈ ನಿರೀಕ್ಷೆಯ ಭಾರ. ಆ ಭಾರ ಇಂದು ಬಹಳ ದೊಡ್ಡ ಸಮಸ್ಯೆ. ನಮಗೆ ಇಂಥ ಒಂದು ಸವಾಲನ್ನು ನಾವು
12ನೇ ಶತಮಾನದ ಕಾಲಘಟ್ಟದಲ್ಲಿ ನಿಂತ್ಕೊಂಡು ಈ ಸವಾಲನ್ನು ಹೇಗೆ ನಾವು ಪರಿಹಾರ ಮಾಡಲಿಕ್ಕಿಂತನೂ ನೀವು ಆವಾಗಲೇ ಹೇಳಿದ್ರಿ, ಅದನ್ನು ಮತ್ತೆ ವಾಪಸ್ ತಗೊಳ್ತೇನೆ. ಇಂದಿನ ಸಮಸ್ಯೆಗಳಿಗೆ ನಾವು ವಚನಗಳಿಗೆ ಅವಮಾನ ಮಾಡ್ದಂತೆ ಖಂಡಿತ, ಆದರೆ ಅದನ್ನು ಒಪ್ಪಿಕೊಳ್ತಾ ಹಂಗಂತೇಳಿ ನಾವು ಸುಮ್ಮನೆ ಇರಲಿಕ್ಕೂ ಸಾಧ್ಯ ಇಲ್ಲ. ಓಡೋರ ಜೊತೆಗೆ ಓಡಲೇಬೇಕಾದಂಥ ಅನಿವಾರ್ಯತೆ ಅಂತೂ ಇದ್ದೇ ಇದೆ. ನಿಂತರೂ ನಾವು ಸತ್ಯ ಹೋಗ್ತೇವೆ. ಆದ್ದರಿಂದ ಈ ಒಂದು ನಿರೀಕ್ಷೆಯ ಭಾರ, ಅಂಕ, ಸ್ಪರ್ಧೆ, ಇದಕ್ಕೆ ಮುಖಾಮುಖಿಯಾಗಿ ನಾವು ವಚನಗಳಿಂದ ನಮ್ಮ ಆತ್ಮತೃಪ್ತಿಯನ್ನು, ನಮ್ಮ ಆ ಒಂದು ಮೂಮೆಂಟನ್ನು ಒಂದು ಸಟಲಾಗಿ ನೋಡ್ಕೊಳ್ಳೋ ಅಂಥ ಪ್ರಯತ್ನಕ್ಕೆ ಶ್ರೀಯುತ ಧನಂಜಯ್ ಅವರು ಮೊದಲು ಪ್ರತಿಕ್ರಿಯಿಸ್ತೀರಂತ. ತುಂಬ ಒಳ್ಳೆ ನಮ್ಮ ಗುರುಗಳು ಇನ್ನೂ 15 ವರ್ಷ ಹೆಚ್ಚಿದ್ದಾರೆ. ಒಂದೇ ಒಂದು ಅಂಶ ಇವತ್ತೆಲ್ಲರೂ ಕೂಡ ಗಮನಿಸಬೇಕು, ಯಾರು ಕೂಡ ಅನ್ಯತಾ ಭಾವಿಸಬೇಡಿ. ಒಂದು, ಶಿಕ್ಷಣ ಪಟ್ಟಭದ್ರ ಹಿತಾಸಕ್ತಿಗಳು ಬಂಡವಾಳಶಾಹಿಗಳ ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು. ಇದು ಮೂಲಭೂತವಾಗಿ ಆಗಬೇಕಾಗಿರುವಂಥದ್ದು. ಇದು ನಮ್ಮ ವಚನ ಸಾಹಿತ್ಯ, ವಚನ ಶಿಕ್ಷಣದ ಆಶಯನೂ ಕೂಡ ಹೌದು. ಇನ್ನೊಂದು, ಇವತ್ತು ಎಲ್ಲ ಜಾಹೀರಾತುಗಳನ್ನು ನೋಡಿ ಪೋಷಕರನ್ನು ಯಾವ ರೀತಿ ಅವರು ಮೋಡಿ ಮಾಡ್ತಾ ಇದ್ದಾರೆ ಅಂತಂದರೆ, ಯಾಕಂದರೆ ಇವತ್ತು ಪ್ರಸ್ತುತ ಶಿಕ್ಷಣದ ಸವಾಲುಗಳು ಈ ವಿಚಾರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಿಮಗೆ IIT ಮಾಡ್ತೀವಿ, ಮೆಡಿಕಲ್ ಸೀಟ್ ಕೊಡಿಸ್ತೀವಿ, ಮತ್ತೇನೋ ಕೊಡಿಸ್ತೀವಿ, ಇದು ಯಾವುದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಒಬ್ಬ ಯೋಗ್ಯ, ಜವಾಬ್ದಾರಿಯುತ, ಹೊಣೆಗಾರಿಕೆ ಇರತಕ್ಕಂಥ ಪ್ರಜೆಯನ್ನಾಗಿ ನಾವು ರೂಪಿಸ್ತೀವಿ ಅಂತೇಳಿ ಯಾವ ಹಾಡಲ್ಲೂ ಕೂಡ ನಾವು ಕಾಣ್ತಾ ಇಲ್ಲ. ಆ ಥರದ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ. ಮತ್ತು ಇನ್ನೊಂದು ಭಾಳ ವಿಶೇಷವಾಗಿ ಇವತ್ತು ಶಿಕ್ಷಣ ಪದ್ಧತಿ ಹೇಗಿದೆ ಅಂದರೆ, ನೀವು ಶಿಕ್ಷೆ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ರಿ. ಯಾರಾದರೂ ಶಿಕ್ಷೆ ಕೊಟ್ಟು ಇವತ್ತು ಬದುಕೋಕ್ಕಾಗತ್ತಾ? ಟೀಚರ್ಸ್ ಆಗಲಿ, ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ಗಳಾಗಲಿ, ಭಾಳ ದೊಡ್ಡ ಸವಾಲಿದೆ ಇದು. ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ನಾವು ಮಕ್ಕಳನ್ನು ನಿಯಂತ್ರಣ ಮಾಡುವಂಥದ್ದು ಸಂದರ್ಭ ಇವತ್ತು ಬಂದಿದೆ. ಇನ್ನೊಂದು ಭಾಳ ದೊಡ್ಡ ಚರ್ಚೆ ಏನಾಗ್ತಾಯಿದೆ, ಪರಿಣಿತಿ ಮತ್ತು ಪದವಿ. ಇದು ಭಾಳ ದೊಡ್ಡ ಚರ್ಚೆ. ಬೋತ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಕೂಡ ಇವತ್ತು ಸ್ಕಿಲ್ ಡೆವಲಪ್ಮೆಂಟಿಗೆ, ಸ್ಕಿಲ್ಲಿಗೆ ಭಾಳ ವಿಶೇಷತೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಸ್ಕಿಲ್ಲು, ನೈಪುಣ್ಯತೆ, ವಿಶೇಷತೆ, ಕೌಶಲ್ಯತೆ 12ನೇ ಶತಮಾನದಲ್ಲಿ ನಮ್ಮ ಶಿವಚರಣರು ತುಂಬ ಅದ್ಭುತವಾಗಿ ಕಾಯಕದ ಜೊತೆಗೆ ಶಿಕ್ಷಣ, ಕಾಯಕದ ಜೊತೆಗೆ ಜೀವನ, ಮೌಢ್ಯಗಳ ವಿರೋಧಿ ಇವೆಲ್ಲವನ್ನು ಮಾಡೋದ್ರ ಮೂಲಕ ಒಂದು ಸಮಾಜದ ಕನಸನ್ನು ನನಸನ್ನಾಗಿ ಮಾಡಿರ್ತಕ್ಕಂಥದ್ದು ಆವತ್ತಿನ ಕಾಲಕ್ಕೆ. ಆ ಆಶಯಗಳನ್ನು ನಾವು ಇವತ್ತು ತರಬೇಕಾಗಿದೆ. ಇದು ಅವರು ಇವರು ಅಂತ ಅಲ್ಲ, ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇದೆ. ಅದಕ್ಕೇ ಚನ್ನವೀರ ಕಣಿವೆಯವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಎದೆಯಲ್ಲಿ ಅಕ್ಷರ ಅರಿಯದವರು ಜಗತ್ತಿಗೆ ಅಕ್ಷರದ ಬೆಳಕನ್ನು ನೀಡಿದರು ಶಿವಶರಣರು ಅಂತ. ಇದೊಂದು ಭಾಳ ಮೌಲ್ಯಯುತವಾಗಿರ್ತಕ್ಕಂಥ ವಿಚಾರ. ಹಾಗೆ A.K. ರಾಮಾನುಜಂ ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ ಬಸವಣ್ಣನವರ ವಚನಗಳ ಬಗ್ಗೆ. ವಚನಸ್ ಅಕ್ಸೆಸಬಲ್ ಟು ಗ್ಲೋಬಲ್ ಆಡಿಯನ್ಸ್ ಅಂತ. ಜಗತ್ತಿನ ಜನರನ್ನು ಬಸವಣ್ಣನವರ ವಚನಗಳು, ಶಿಕ್ಷಣ ಇವತ್ತು ಸೆಳೆದಿದೆ ಅಂತ ಹೇಳಿದ್ರೆ ರಿಯಲ್ ಈಸ್ ಎ ಗ್ಲೋಬಲ್ ರಿಲೆವೆನ್ಸ್ ಅಂತ ನಾವು ಇದನ್ನು ಭಾವಿಸ್ಕೋಬೇಕು. ಆ ನಿಟ್ಟಿನಲ್ಲಿ ಆ ಥರದ ಒಂದು ಆಲೋಚನೆ, ಹೊಸ ಒಂದು ಚಿಂತನ ಮಂಥನ ಕ್ರಮ ಆರಂಭ ಆಗಬೇಕು ಅಂತೇಳಿ ನನ್ನ ಆಶಯ. ಸಂಸ್ಥೆಗಳು ಯಾರ ಕೈಲೂ ಇದ್ದಾವೆ ಅಂದರೆ, ಅಧಿಕಾರ ಸಿಕ್ತಿದ್ದಂಗೆ ಏನಾದರೂ ಒಂದು ಜಾಗವನ್ನು ಮಾಡಬೇಕು, ಒಂದು ಸ್ಥಳವನ್ನು ಮಾಡಬೇಕು, ಶಿಕ್ಷಣವನ್ನು ಮಾಡಬೇಕು. ನಾನು ಅವರಿಗೊಂದು ಪ್ರಶ್ನೆಯನ್ನು ಮಾಡ್ತೀವಿ. ಇವತ್ತು ವಿಧಾನಸಭೆಯಲ್ಲಿ ಯಾರು ನಾವು ವಿರೋಧಿಸೋಕ್ಕೆ ಟೀಕೆ ಅಲ್ಲ, ಇದು ಸವಾಲಾಗಿದೆ, ಪರಿವರ್ತನೆ ಅನಿವಾರ್ಯ ಆಗಬೇಕು. ಈಗ MLA ಮಿನಿಸ್ಟ್ರುಗಳು ಹಾಕಿದ್ದಂಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸಾಂಗೋಪವಾಂಗವಾಗಿ ತೆರೀತಿದ್ದಾರೆ. ಅವರ ಮೂಲ ಉದ್ದೇಶ, ಅವರು ತನ್ನನ್ನು ತಾನು ಗುರುತಿಸಿಕೊಂಡು ಶ್ರೀಮಂತಿಕೆಯನ್ನು, ಸಂಸ್ಥೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಅವರು ತಮ್ಮ ಮನೆಗೆ ಹೋಗಿ ಕೇಳಬೇಕು. ಬಸವಾದಿ ಶರಣರು ಹೇಳ್ತಕ್ಕಂಥ ವಿಚಾರಧಾರೆಗಳಿಂದ ಏನಾದರೂ ಮುಟ್ಟಿಸುವಂಥ ಮನಸ್ಥಿತಿ ಇದ್ದರೆ, ವಾಲ್ಮೀಕಿ ರಾಮಾಯಣವನ್ನು ಬರೀತಕ್ಕಂಥ ವಾಲ್ಮೀಕಿ ನಾರದನ್ನು ಭೇಟಿಯಾದ ತಕ್ಷಣ ನಾರದ ಕೇಳ್ತಾನೆ, ನೀನು ಇದರಲ್ಲಿ ಬರ್ತಕ್ಕಂಥ ಪಾಲನ್ನು ನಿಮ್ಮ ಮನೆಯವರು ತಗೊಳ್ತಾ ಇದ್ದಾರಾ ಅಂತ ಕೇಳಿದಾಗ, ನಾನು ಮನೆಗೆ ಹೋಗಿ ಬಂದು ಕೇಳ್ತೀನಿ ಅಂದಾಗ, ಇಲ್ಲ ನನಗೆ ಅದನ್ನು ದುಃಖದ ಅನ್ಯಾಯದ ಬೇಡ, ನನಗೆ ನಿನ್ನ ಆದಾಯ ಮಾತ್ರ ಬೇಕು ಅಂತ. ಬಸವರು ಎಲ್ಲರೂ ಹೇಳ್ತಾರೆ, ವಚನ ಸಾಹಿತ್ಯವನ್ನು ಏನು ವಿಧಾನಸಭೆಯಲ್ಲಿ ಮಾತಾಡೋದು ನೋಡಬೇಕು, ವೇದಿಕೆಯಲ್ಲಿ ಮಾತಾಡೋದು ನೋಡಬೇಕು, ನಾನು ಬಸವಣ್ಣನ ಅನುಯಾಯಿ, ಸಿದ್ದರಾಮನ ಅನುಯಾಯಿ, ಶರಣರ ಅನುಯಾಯಿ ಅಂತ. ಯಾಕೆ ಈ ಮಾತು? ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ. ಜ್ಞಾನ ಒಂದು ಕಡೆ, ಅಜ್ಞಾನ ಒಂದು ಕಡೆ, ಜ್ಯೋತಿ ಒಂದು ಕಡೆ, ಮತ್ತು ತೊಟ್ಟಿಲು ಒಂದು ಕಡೆ ತೂಗ್ತಾ ಇದ್ದಾರೆ. ದಯಮಾಡಿ ಅವರು ಇವತ್ತೇನಾದ್ರು ಪರಿವರ್ತನೆ ಆಗಿ ಮನೆಗೆ ಹೋಗಿ ಕೇಳಿ, ಯಾರಾದರೂ ಬನ್ನಿ ಬಡವರಿಗೆ ಸೀಟ್ ಕೊಡ್ತೀವಿ ಅನ್ನತಕ್ಕಂಥ ಯಾವುದಾದ್ರೂ ಒಂದು ಶೈಕ್ಷಣಿಕ ಸಂಸ್ಥೆ ಇದೆ. ಮಠ ಮಂದಿರಗಳನ್ನು ನಾನು ಮಾತಾಡೋಕ್ಕೆ ನಮಗೆ ಶಕ್ತಿ ಇಲ್ಲ. ಮಠ ಮಂದಿರಗಳು ಇವತ್ತು ತಮ್ಮ ವೈಚಾರಿಕ ಚಾರಿತ್ರ್ಯ ಹಿನ್ನೆಲೆಯಲ್ಲಿ ಇವತ್ತು ಸುತ್ತೂರು ಮಠ, ಸಿದ್ಧಗಂಗಾ ಮಠ, ಬೆಕ್ಕಿಕಲ್ ಮಠಕ್ಕೆ ಹೋದರೆ ಬಡತನದ ಹಸಿವಿನ ತೃಷೆಯಲ್ಲಿ ಬಳಸವಳಿದು ಬಂದವರಿಗೆ ಎಲ್ಲರಿಗೂ ಸಹ ಅನ್ನವನ್ನು ಮಾತ್ರ ಅಲ್ಲ, ವಸತಿಯನ್ನು ಕೊಡ್ತಾ ಇದ್ದಾರೆ, ಬಟ್ಟೆಯನ್ನು ಕೊಡ್ತಾ ಇದ್ದಾರೆ. ಸಿದ್ಧಗಂಗೆ ಮಠ ಇಲ್ದಲ್ಲಿದ್ರೆ ನಾವು ಇವತ್ತಿಲ್ಲಿ ಕೂತ್ಕೊಳಕ್ಕಾಗ್ತಾ ಇರಲಿಲ್ಲ. ನಿಜವಾಗ್ಲೂ ಬೇಸಿಗೆಯಲ್ಲಿ ಹೋದ್ರೆ ತಂದೆ ಇಲ್ಲ, ತಾಯಿ ಇಲ್ಲ, 4 ವರ್ಷದ ಮಕ್ಕಳಿಗೆ ಅನ್ನವನ್ನು ಕೊಡ್ತಾ ಇದ್ದಾರೆ. ಇವತ್ತು ಅವರು ಮಗುವನ್ನು ಸಾಕ್ತಂಗೆ ಸಾಕ್ತಾ ಇದ್ದಾರೆ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರೊಬ್ಬ ಬೇಸಿಗೆಯಲ್ಲಿ ಬಂದಾಗ ಬಂದ್ಬಿಡು ಸರಿ ನೋಡೋರು, ಮಗಿಗೆ ಬಟ್ಟೆ 3 ಜೊತೆ ಬಟ್ಟೆ ಕೊಡಿಸು ಅನ್ನೋರು. ಯಾವ ಇವತ್ತು ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪನೆಯವ್ರು ಮಾಡ್ತಾ ಇದ್ದೀರಾ?
ಯಾರು ಮಾಡ್ತಾ ಇದ್ದಾರೆ, ಯಾಕೆ ಇದು ಆಗ್ತಾ ಇದೆ, ಇದು ಪರಿವರ್ತನೆ ಆಗಬೇಕು. ಹೇಳಿದರು ನಿನ್ನೆ ನಮ್ಮ ವಾಯ್ನೂರು ಮಂಜುನಾಥ್, ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಿಗೆ ಅವ್ರು ಮಾತನಾಡಿದರು. ಹಾಗಾಗಿ ನಾನು ವಾಸ್ತವವಾಗಿ ಮಾತಾಡಿದರು, ಆದರೆ ಅದಕ್ಕೆ ಬದಲಾವಣೆ ಆಗಬೇಕು, ಹಂಗಂತ ಬಿಡೋಕ್ಕಲ್ಲ. ವಿಜ್ಞಾನದಲ್ಲಿ ಸಾಕಷ್ಟು ಕ್ರಾಂತಿಯಾಗಿ ಅಸಾಧ್ಯವಾದದನ್ನು ಸಾಧನೆಯನ್ನು ಮಾಡಿರೋಂಥ ನಮ್ಮ ಸ್ನೇಹಿತರು ಹೇಳ್ದಂಗೆ ಬೇಕಾದಷ್ಟು ಸಾಧನೆಗಳಾಗಿವೆ. ಆ ಸಾಧನೆ ಪರಿವರ್ತನೆ ಆಗುತ್ತೆ. ಅದಕ್ಕೆ ಒಂದು ಮಾತನ್ನು ಹೇಳ್ತೀವಿ, ಬಂಡೆ ಮಾಸಿದೊಡೆ ಮಡಿವಾಳನಿಗೆ ಕೊಡ್ತೀವಿ. ಮಂಡೆ ಮಾಸಿದೊಡೆ ಮಜ್ಜನವ ಮಾಡುವು, ವಸ್ತ್ರ ಮಾಸಿದೊಡೆ ಮಡಿವಾಳನಿಗೆ ಕೊಡುವೆವು. ತನ್ನ ಮನದ ಮೈಲಿಗೆ ಆದೊಡೆ ಕೂಡಲ ಚೆನ್ನ ಶರಣರ ಸಂಘವ ಮಾಡಬೇಕು. ಇಂಥ ಸಂಘವನ್ನು ಮಾಡಿದಾದರೂ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸಿ ನಾವು ಬೇಡನ್ನಲ್ಲ, ಎಲ್ಲಿಯಾದರೂ ಒಂದು ಸ್ವಲ್ಪ ಪರಿಕಲ್ಪನೆ ಸರ್ವೋದಯದ ಕಡೆಗೆ ಕೊಂಡೊಯ್ಯುವಂಥ ಶೈಕ್ಷಣಿಕ ಸಂಸ್ಥೆಗಳು ಆಗಬೇಕು. ಆಗ ಮಾತ್ರ ವಚನ ಸಾಹಿತ್ಯದಲ್ಲಿ ಇರ್ತಕ್ಕಂಥ ವಚನಗಳು ಪರಿಪೂರ್ಣವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಯಾವುದೇ ರಾಜಕೀಯದ ವಿಚಾರವನ್ನು ಹೇಳಿಲ್ಲ. ಶೈಕ್ಷಣಿಕ ಸಂಸ್ಥೆಗಳು ಈ ಸ್ಥಿತಿಗೆ ಹೋಗಿದ್ದಾವೆ, ಏನಾಗ್ತದೆ, ಒಂದು ಕಡೆ ನಾವು ಚಿಂತನೆ ಮಾಡ್ತಕ್ಕಂಥ, ಒಂದು ಕಡೆ ಮತ್ತೊಂದು ಕಡೆ ಇದಾಗ್ತಕ್ಕಂಥದ್ದು. ಹಾಗಾಗಿ ನೋಡಿ, ಏನಾದ್ರು ಒಂದು ಸರ್ಕಾರದ ಆದೇಶ ಬಂತು ಅಂದರೆ ಅವ್ರಿಗೆ ಬೇಕಾದಂಗೆ ಆದೇಶವನ್ನು ಮಾಡಿಕೊಂಡು ಆ ಖಾಸಗಿ ಸಂಸ್ಥೆಗಳ ಸಂರಕ್ಷಣೆಯನ್ನು ಮಾಡಿದ್ರು. ಒಂದು ಕಡೆ ಸಾರ್ವಜನಿಕ ಸಂಸ್ಥೆಗಳು ಒಂದೊಂದು ಹಳ್ಳಿಲಿ 5 ಜನ ಮೇಡಮ್ದಿರಿದರೆ 3 ಜನ ಮಕ್ಕಳಿದ್ದಾವೆ. ಕಾರಣ ಯಾಕಪ್ಪ ಅಂದರೆ ಪ್ರಚಾರದ ಮುಖಾಂತರ ಎಲ್ಲವನ್ನು ಖಾಸಗಿ ಸಂಸ್ಥೆಗಳು ಎಳೆದು ಶಿಕ್ಷಣವನ್ನು ಅಧೋಗತಿಗೆ ತಗೊಂಡು ಹೋಗ್ತವೆ. ಇದು ಪರಿವರ್ತನೆ ಆಗಬೇಕು ಅಂದರೆ ಬಸವ ಯುಗ ಬರಬೇಕು, ಬಸವ ತತ್ವ ಅನುಷ್ಠಾನವಾಗಬೇಕು. ಆಗ ಮಾತ್ರ ಎಲ್ಲಿಯೋ ಒಂದು ಕಡೆ ವಚನ ಸಾಹಿತ್ಯಕ್ಕೆ ಪೂರಕವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಸರ್, ಅದೇ ಅತೃಪ್ತಿ, ಅಂಕ, ಸ್ಪರ್ಧೆ ಮತ್ತು ವಚನಗಳು. ಈಗ ಇವತ್ತಿನ ಗುರಿ ಏನು? ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು. ಏನು ಎಜುಕೇಷನ್ ಅಂತ ಹೇಳಿದರೆ, ಭಾಳ ಅತ್ಯಂತ ಸರಳವಾಗಿ ಹೇಳೋದಾದರೆ, ಯಾವುದು ಯಶಸ್ವಿ ಇನ್ಸ್ಟಿಟ್ಯೂಷನ್ನು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದರೆ, ಯಾವ ಹುಡುಗರು ಅತ್ಯಂತ ಹೆಚ್ಚು ಸಂಬಳ ತಗೊಳ್ಳುವಂಥ ಕೆಲಸಕ್ಕೆ ಹೋಗೋ ಒಂದು ಮಾರ್ಗವನ್ನು ತೋರಿಸುತ್ತೋ ಅದು ಯಶಸ್ವಿ ಶಿಕ್ಷಣ. ನೀವು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ದಾಗ, ಇಡೀ ಶೈಕ್ಷಣಿಕ ವ್ಯವಸ್ಥೆಯನ್ನು ರೂಪಿಸಿರೋದು ಇದ್ರ ಮೇಲೆ ಆಗಿದ್ದಾಗ, ಹಾಗಾಗಿ ಒಬ್ಬರ ಮೇಲೊಬ್ಬರು ಬಿದ್ದು ಕಾಂಪಿಟೇಷನ್ ಮೇಲೆ ನಮಗೆ ಮೆಡಿಕಲ್ ಇದು ಬೇಕು, ಕಾಲೇಜ್ ಬೇಕು, ನಮಗೆ ಇಂಜಿನಿಯರಿಂಗ್ ಕಾಲೇಜ್, ಈಗ ಇಂಜಿನಿಯರಿಂಗ್ ಕಾಲೇಜ್ ಹೋಯ್ತು ಬಿಡಿ, ಮೆಡಿಕಲ್ ಕಾಲೇಜ್ ಬೇಕು, ಈ ಥರದ್ದು ಯಾವುದು ಅತ್ಯಂತ ಡಿಮಾಂಡಲ್ಲಿದೆ ಅದಕ್ಕೆ ಸಿಕ್ಕಾಬಿಟ್ಟು ಇನ್ಫ್ಲೂಯೆನ್ಸ್ ಮಾಡಿ ತೊಗೊಳ್ತಾ ಇರುವಾಗ, ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ, ನಮ್ಮದು ಶಿಕ್ಷಣ ಸಂಸ್ಥೆ ಅಂತ ಹೇಳ್ತಾ ಇರುವಾಗ, ನಾವು ಎಂಥ ಸಮಾಜವನ್ನು ಕಟ್ತಾ ಇದ್ದೀವಿ? ವಚನಕಾರರು ಯಾವ ಆಶಯಗಳನ್ನು ಇಟ್ಕೊಂಡಿದ್ರು ಅದಕ್ಕೆ ವಿರುದ್ಧವಾದಂಥ ಸಮಾಜವನ್ನು ನಿರ್ಮಾಣ ಮಾಡ್ತಾಯಿದ್ವಿ. ಅಂಥ ನಿರ್ಮಾಣದೊಳಗೆ ಕೈ ಹಾಕಿ ನಾವು ಈ ಅಂಕಗಳು ಭಾಳ ಪ್ರಾಮುಖ ಆಗ್ತವೆ. ನಾವು ಹಾಕಿರೋದೇ ಅಂಥದ್ದು, ಅಸ್ಥಿಭಾರ ಹಾಕಿರೋದೇ ಇಂಥ ವ್ಯವಸ್ಥೆಗೆ. ಅದರೊಳಗಡೆ ಅಂಕಗಳು ಭಾಳ ಮುಖ್ಯ ಆಗುತ್ತೆ. ನಾವು ಇವತ್ತು ಏನು ಯೋಚನೆ ಮಾಡ್ತೀವಿ ಅಂತ ಹೇಳಿದರೆ, ಈ ಜನ್ರೇಷನ್ ಹಾಳಾಯಿತು, ಇಂದಿನ ಮಕ್ಕಳು ಹಾಗೆಲ್ಲ, ನಮ್ಮ ಕಾಲದಲ್ಲಿ ಹಾಗಿದ್ವಿ ಅಂತೆಲ್ಲ ಮಾತಾಡ್ತಾಯಿದ್ವಿ. ನಾನು ಭಾಳ ನೀವು ಎಲ್ಲರೂ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ನನಗೆ ನೆನಪಿದೆ, ನಾನು ನೋಡಿದ ಒಂದು ಜನ್ರೇಷನ್ ಕಾಲದಲ್ಲಿ, ನಾವು ಚಿಕ್ಕವರಿದ್ದಾಗ ನಮಗೆ ಮನೆಗೆ ಯಾರಾದರೂ ನೆಂಟರುಗಳು ಬರ್ತಾರೆ ಅಥವಾ ದೊಡ್ಡವರು ಬರ್ತಾರೆ, ಮನೇಲಿ ಯಾರಾದರೂ ಅಜ್ಜ ಅಜ್ಜಿ ಹಿರಿಯರು ಇದ್ದರು ಅಂದರೆ ಅವ್ರಿಗೆ ಪ್ರಾಮುಖ್ಯತೆ ಜಾಸ್ತಿ. ಫಸ್ಟ್ ಅವ್ರದ್ದು ಊಟ ಅವ್ರಿಗೆ ಕೊಡಬೇಕು, ಅವ್ರದ್ದೆಲ್ಲ ನೋಡ್ಕೊಳ್ಬೇಕು. ಆಮೇಲೆ ನಮಗೆ ಸಮಯ ಇದ್ದರೆ ನಮಗೆ ಅವಾಗೆಲ್ಲ ಹಾಸಿಗೆ ಹಾಸ್ಕೊಡೋದು, ಅದೆಲ್ಲ ಮಾಡೋದು. ಆಮೇಲೆ ಸಮಯ ಇದ್ದರೆ ಓದ್ಕೊಳ್ಳೋದು. ಅದೆಲ್ಲ ಇಲ್ಲದೆ ಇದ್ದರೆ ಒಂದು ವೇಳೆ ಅವು ಎಲ್ಲ ತುಂಬ ಜನ ಇದ್ರೆ ಸ್ಕೂಲ್ಗೆ ಹೋಗಬೇಡ, ಇಲ್ಲೇ ಇರು ಅಂತೇಳು. ಇದನ್ನು ನೋಡ್ಕೊಳ್ತಾ ಬಂದಾಗ ನಮ್ಮಲ್ಲಿ ಬಂದು ಮೌಲ್ಯಗಳೇನು ನಾವು ಬೆಳ್ಕೊಂಡು ಬಂದಾಗ, ನಮಗೆ ಹಿರಿಯರಿಗೆ ಗೌರವ ಕೊಡಬೇಕು, ಬಂದವ್ರಿಗೆ ಸತ್ಕಾರ ಮಾಡಬೇಕು, ಈ ಥರ ಬರ್ತಾ ಹೋಯ್ತು. ಇದು ಕ್ರಮೇಣ ಈ ವ್ಯವಸ್ಥೆ ಬದಲಾಗ್ತಾ ಹೋದಂಗೆ ಈಗಿನ ವ್ಯವಸ್ಥೆಯನ್ನು ಕಂಪೇರ್ ಮಾಡಿ ನೋಡಿ, ಈಗ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಮನೇಲಿ ಮಕ್ಕಳಿಗೆ ದೊಡ್ಡವರು ಅಡ್ಜಸ್ಟ್ ಆಗಬೇಕು. ಅಜ್ಜ ಅಜ್ಜಿ ಇದ್ದರೆ ಅವ್ರ ಮಕ್ಕಳಿದ್ದ ಕಡೆ ಅಲ್ಲಿ ಇದ್ದರೆ ತೊಂದರೆ ಆಗೋದಂಗೆ ಬದುಕಬೇಕು ಒಂದು ಮೂಲೆಯಲ್ಲಿ. ಮಕ್ಕಳು ಯಾತಕ್ಕೆ ಓದಬೇಕು, ಓದೋಕ್ಕೆ ಬಹಳ ಯಾವುದಕ್ಕೂ ಡಿಸ್ಟರ್ಬ್ ಆಗಬಾರ್ದು. ಯಾತಕ್ಕೆ ಓದಬೇಕು, ಮಾರ್ಕ್ಸ್ ತೊಗೊಳ್ಬೇಕು. ನನ್ನ ಮಗ ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸು ಯಾಕೆ ಬೇಕು? ಮುಂದೆ CET ಸಿಗಬೇಕು, ಮತ್ತೊಂದು ಇದಕ್ಕೆ ಸಿಗಬೇಕು. ಈ ಕಾಂಪಿಟೇಷನ್ ಒಳಗೆ ಬಿದ್ದುಬಿಟ್ಟಿದ್ದೀವಿ ನಾವು. ಬಿದ್ದುಬಿಟ್ಟ ಮಕ್ಕಳಿಗೆ ತಲೆ ಒಳಗೆ ಏನು ಬರುತ್ತೆ? ನಾನು ಮುಖ್ಯ, ನಾನು ಇಂಪಾರ್ಟೆಂಟು, ನಾನು ಸಂಬಳ ತಗೊಳ್ಳೋದು ಇಂಪಾರ್ಟೆಂಟು ಅಂತ ಹೇಳುವಾಗ, ಅವನ ತಂದೆ ತಾಯಿ ತಮ್ಮ ತಂದೆ ತಾಯಿಯನ್ನು ಕಡೆಗಣಿಸಿ ಮಕ್ಕಳನ್ನು ಭಾಳ ಪ್ರಾಮುಖ್ಯತೆ ಕೊಟ್ಟದ್ದು ಕಲಿತವನು, ಅವನು ದೊಡ್ಡವನಾದ ಮೇಲೆ ಅದೇ ಮಾಡ್ತಾನೆ. ಅವನ ತಂದೆ ತಾಯಿಗಳನ್ನ ಅವ್ನು ನೋಡ್ಕೊಳ್ಬೇಕು ಅಂತ ತಂದೆ ತಾಯಿಗಳೇ ಕಲಿಸಿಲ್ವಲ್ಲ. ಯಾಕೆಂದ್ರೆ ಅವ್ರ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಮಗನಿಗೆ ಪ್ರಾಮುಖ್ಯತೆ ಕೊಟ್ಟರಲ್ಲ, ಅವ್ರು ಮುಂದೆ ಮಕ್ಕಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಇದು ನಮ್ಮ ಕಣ್ಣೆದುರಿಗೆ ಆಗ್ತಾ ಇರೋ ಬದಲಾವಣೆ ಇವತ್ತು. ನಾವು ಯಾರನ್ನು ಇದು ಮಾಡಬೇಕು, ಇದಕ್ಕೆ ಸಿಸ್ಟಮ್ ಇದರಲ್ಲಿ ನಾವು ವಚನಗಳನ್ನು ನೋಡ್ತಾ ಹೋದಾಗ ಅವ್ರಿಗೆ ಕಟ್ಟಬೇಕಂತ ಸಮಾಜ ಯಾವುದು? ಅದನ್ನು ಇವತ್ತು ಹೇಳ್ಕೊಡೋದಕ್ಕೆ ಯಾವ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಳ್ಕೊಡೋಕ್ಕೆ ಸಾಧ್ಯ ಇದೆ? ಸಿಲೆಬಸ್ ಒಳಗೆ ಪಾರ್ಟಾಗಿ ಹೇಳೋಕ್ಕೆ ನಿಮಗೆ ನೆಮ್ಮದಿ ಇಂಪಾರ್ಟೆಂಟು, ನಿಮ್ಗೆ ದುಡ್ಡು ಮಾಡಿ. ಪೂಜ್ಯರು ಹೇಳ್ದಂಗೆ ಕಾಯಕ ಮಾಡಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಕಾಯಕ ಮಾಡಿ ದುಡಿರಿ, ಎಷ್ಟು ಬೇಕಾದ್ರೂ ದುಡಿತಾ ಹೋಗಿ, ದುಡ್ಡು ಮಾಡ್ತಾ ಹೋಗಿ. ಆದರೆ
ನೀವು ಅದನ್ನು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ, ಅದರಿಂದ ಯಾವ ರೀತಿ ಅದನ್ನು ತೃಪ್ತಿ ಪಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡೋದಕ್ಕೆ ಈ ವಚನಕಾರ ಕೊಟ್ಟ ಸಂದೇಶ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮಾಡೋ ದುಡ್ಡಿನಲ್ಲಿ ನೀವು ತೃಪ್ತಿಯಿಂದ ಬದುಕೋದು ಹೇಗೆ, ಅದಕ್ಕೆ ನೀವು ಯಾವ ಮಾರ್ಗದಲ್ಲಿ ಸಾಗಬೇಕು, ಅದಕ್ಕೆ ಕಟ್ಟಳೆಗಳನ್ನು ಕಟ್ಟಿಕೊಡೋದಕ್ಕೆ ನಮಗೆ ವಚನಕಾರ ಸಂದೇಶ ಬಹಳ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಹುಡುಗರು ನಾವು ತುಂಬ ಸರಿ ಹೇಳ್ತೀವಿ ಈ ಥರದ್ದೆಲ್ಲ ಚರ್ಚೆಗಳಿಗೆ ವಚನಗಳ ಬಗ್ಗೆ ಮಾತಾಡುವಾಗ ಯಂಗ್ಸ್ಟರ್ಸ್ ಬರಲ್ಲ ಅಂತ. ಒಂದು ಯೋಚನೆ ಮಾಡಿ, ಇದು ಬಿಡಿ, ನಾನು ಯಾರ ಹೆಸರು ಹೇಳೋದಕ್ಕೆ ಹೋಗಲ್ಲ, ಕೆಲವರು ಈ ಥರದೊಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಅವರು ಯಾವುದೇ ಒಂದು ಮತ ಪಂಥದೊಳಗೆ ಇಲ್ಲದೆ ಇರೋವಂಥವ್ರು ಇಂಡಿಪೆಂಡೆಂಟಾಗಿ ಗುರುಗಳಾಗಿ ಅಂತ ಬೆಳೀತಾ ಇದ್ದಾರೆ. ಅವ್ರಿಗೆ ಲಕ್ಷಾಂತರ ಜನ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ, ಪ್ರಪಂಚದಾದ್ಯಂತ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಯೋಚನೆ ಮಾಡೋಣ. ಆ ಹುಡುಗರಿಗೆ ನಮಗೇನೋ ಸಿಗಬೇಕು ಅಂತ ಅನ್ನಿಸ್ತಾ ಇದೆ, ಸಿಗುತ್ತೆ ಅಂತ ಅನಿಸುತ್ತೆ. ನಾವು ಯಾಕೆ ಹಾಗೆ ಮಾಡೋಕ್ಕಾಗ್ತಾ ಇಲ್ಲ? ವಚನಕಾರರು ಹೇಳ್ತಾ ಇರುವಂಥದ್ದು, ವಚನಕಾರರು ಇವತ್ತಿನ ನಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ನಮ್ಮ ಯಂಗ್ಸ್ಟರ್ಸ್ಗೆ ಯಾಕೆ ಕನ್ವಿನ್ಸ್ ಆಗ್ತಾ ಇಲ್ಲ? ನಾವು ಕನ್ವಿನ್ಸ್ ಮಾಡಿಸೋದ್ರಲ್ಲಿ ನಾವು ಎಡವ್ತಾ ಇದ್ದೀವಿ. ಯಾಕೆಂದರೆ ಮತ್ತೆ ತುಂಬ ಸರಿ ನನಗನ್ಸೋ ಮಟ್ಟಿಗೆ, ತಪ್ಪಿದ್ರೆ ಕ್ಷಮಿಸಬೇಕು, ವಚನಗಳನ್ನು ಎಗೇನ್ ಎಳೆದು ತಂದು ನಾವು ನಮಗೆ ವಚನಕಾರರ ಮಟ್ಟಕ್ಕೆ ಏರೋಕ್ಕಾಗ್ತಾ ಇಲ್ಲ. ನಮಗೆ ವಚನಗಳ ಬಗ್ಗೆ ಮಾತಾಡೋರಿಗೆ ನಾವೇನು ಮಾಡ್ತೀವಿ, ಇವತ್ತಿನ ಸಮಾಜದ ಒಳಿತಿನೊಳಗೆ ವಚನಕಾರನ ಎಳ್ಕೊಂಬಂದು ನಿಲ್ಲಿಸ್ತಾ ಇದ್ದೀವಿ. ಇದರೊಳಗೆ ಇಲ್ಲಿ ಫಿಟ್ ಆಗಬೇಕು ನೀವು ಅಂತ. ನಾವು ಅಲ್ಲಿ ಫಿಟ್ ಆಗ್ತಾ ಇಲ್ಲ. ಅವ್ರನ್ನ ಬಸವಣ್ಣ ಇವ್ರನ್ನೆಲ್ಲ ತಂದು ಇಲ್ಲಿಗೆ ಫಿಟ್ ಮಾಡ್ತಾಯಿದ್ದೀವಿ ನಾವು. ಅಂದರೆ ದಯವಿಟ್ಟು ಒಂದು ಮಾತು ಹೇಳಿ ನಾನು ನಿಲ್ಲಿಸ್ತೀನಿ, ಯಾಕೆಂದರೆ ಇದು ಸೂಕ್ಷ್ಮವಾಗಿ ಹೇಳುವಂಥದ್ದು ವಿಷಯ, ಯಾರು ದಯವಿಟ್ಟು ತಪ್ಪು ತಿಳಿಬೇಡಿ. ನನಗೊಂದು ಭಾಳ ಆಶ್ಚರ್ಯ ಆಗುತ್ತೆ ಪೂಜ್ಯರೇ, ಏನಂತ ಹೇಳಿದ್ರೆ ಅಕ್ಕಮಾದೇವಿದು ವಚನ ಭಾಳ ಮಲೆ ಮೂಡಿ ತಂದರೆ ಹೆಣ್ಣೆಂಬರು, ಇದನ್ನೆಲ್ಲ ಸ್ತ್ರೀ ಸಮಾನತೆ ಬಗ್ಗೆ ಮಾತಾಡ್ತಾರೆ ಇವತ್ತು. ನನಗೆ ಗೊತ್ತಿರೋ ಮಿತಿ ಒಳಗೆ ಅಕ್ಕಮಾದೇವಿ ಹೇಳ್ತಾ ಇರುವಂಥದ್ದು ಗಂಡು ಹೆಣ್ಣಿನ ಭೇದವನ್ನೇ ಮೀರಿದ ಕೈವಲ್ಯ ಸ್ಥಿತಿ. ಇಲ್ಲಿ ಗಂಡು ಹೆಣ್ಣು ಇದೆ ಅಂತ ಒಪ್ಕೊಳ್ಳಿ, ಇಬ್ಬರೂ ಸಮಾನರಾಗಿ ನೋಡಿ ಅಂತ ಹೇಳ್ತಾ ಇಲ್ಲ ಅವರು. ಇವತ್ತಿನ ಸ್ತ್ರೀ ಸಮಾನತೆ ಹಂಗೆ ಹೇಳ್ತಾ ಇದೆ. ಇವತ್ತಿನ ಸ್ತ್ರೀ ಸಮಾನತೆ ಹೇಳ್ತಾ ಇರುವಂಥದ್ದು, ಇವತ್ತು ಗಂಡು ಇದ್ದಾರೆ ಹೆಣ್ಣು ಇದ್ದಾರೆ, ಅವ್ರಿಗೂ ಬೇಕು, ನಿಮಗೂ ಸಮಾನ ಸ್ಥಾನ ಕೊಡಿ ಅಂತ. ಇದನ್ನು ಈ ಭೇದವನ್ನೇ ಮೀರಬೇಕು ಅಂತ ಹೇಳ್ತಾ ಇದ್ದಾರೆ ಹಿಂದೆ ಅಕ್ಕಮಾದೇವಿ. ಅಂದರೆ ಯಾತಕ್ಕೋಸ್ಕರ ಮೀರಬೇಕು, ನೀನು ಯಾವ ಸ್ಥಿತಿಗೆ ಹೋಗಬೇಕು, ಇವತ್ತು ಸುಲಭ ಅಲ್ಲ ಇದನ್ನು ಅರ್ಥ ಮಾಡಿಸೋದು. ನನಗೆ ಇನ್ನೂ ಸಂಪೂರ್ಣ ಅರ್ಥ ಆಗಿದೆ ನಾನು ಹೇಳ್ತಾ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಗುರುಗಳಿಗೆ ಸಂಪೂರ್ಣ ಗುರುಗಳ ಜೊತೆ ಇದ್ದು ಅಭ್ಯಾಸ ಮಾಡಿ ನಮ್ಮ ಇದನ್ನು ಕಲಿತಾ ಹೋಗಬೇಕು. ಇಲ್ಲದೇ ಇದ್ರೆ ನಮಗೆ ಸಿಗುವಂಥದ್ದಲ್ಲ ಇಂಥ ಅರಿವು. ಸೊ ಇಂಥ ಅರಿವನ್ನು ಕಡೆ ಹುಡುಗರನ್ನ ತಗೊಂಡು ಈ ಎಜುಕೇಷನ್ ಇರಲಿ, ಅವರು ದುಡ್ಡು ಮಾಡಲಿ, ಸಂಪಾದನೆ ಮಾಡಲಿ, ಎಲ್ಲ ಮಾಡಲಿ, ಅದ್ರ ಜೊತೆಗೆ ನಮ್ಮ ಈ ಎಜುಕೇಷನ್, ಈ ಶಿಕ್ಷಣ, ಈ ವಿದ್ಯೆ, ಈ ಜ್ಞಾನ ಮುಖ್ಯ ಅಂತ ನಾವು ಹೇಳ್ಕೊಳ್ಳುವಂಥ ಒಂದು ಪ್ರಯತ್ನ ನಾವು ಮಾಡದೇ ಇದ್ದರೆ, ಎಜುಕೇಷನ್ನಲ್ಲಿ ಆ ರೀತಿ ಬದಲಾವಣೆ ನಾವು ತರದೇ ಇದ್ದರೆ, ನಾವು ಏನು ಮಾಡಿದರೂ ಈ ವಚನಗಳು ಸ್ಕೂಲು ಕಾಲೇಜುಗಳನ್ನು ಎಂಟ್ರಾಗೋದಕ್ಕೆ ಸಾಧ್ಯ ಇಲ್ಲ. ಸದಾನಂದ ಅವರು ತುಂಬ ಚೆನ್ನಾಗಿ 3 ವಿಷಯಗಳನ್ನು ಕಡೆಗೆ ಗಮನ ಸೆಳೆದ್ರು. ಒಂದು, ಮನೆಯಲ್ಲಿ ಹಿರಿಯರಿಗೆ ಪ್ರಾಶಸ್ತ್ಯ ಕಡಿಮೆ ಆಗ್ತಾ ಇದೆ ಎನ್ನುವಂಥದ್ದು, ಇನ್ನೆಲ್ಲರೂ ಒಪ್ಕೊಳ್ಳುವಂಥ ಮಾತು. ಮನೆಯಲ್ಲಿ ಅಜ್ಜ ಅಜ್ಜಿಯಾರು ಇರೋದೇ ಒಂದು ರೀತಿ ಕಷ್ಟ ಅನ್ನುವಂಥದ್ದು, ಅಥವಾ ಅದು ಬೇಡ ಅನ್ನೋ ಸ್ಥಿತಿಗೂ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಇದು ಮಾಡ್ತಾ ಇರೋರು ಯಾರು ಒಂದು ಹಿರಿಯರೇ. ಅಜ್ಜ ಅಜ್ಜಿಯನ್ನು ತಿರಸ್ಕರಿಸೋರು ಯಾರು? ಹಿರಿಯರೇ. ಮಕ್ಕಳನ್ನು ಮುಂತರಬೇಕು ಅನ್ನುವಂಥ ಅತ್ಯುತ್ಸಾಹ ತೋರ್ತಾ ಇರೋರು ಹಿರಿಯರೇ. ಅಂದರೆ ಈ ಲೋಪ ಎಲ್ಲಿದೆ? ಹಿರಿತನದಲ್ಲೇ ಇರುವಂಥದ್ದು ಅನ್ನೋದನ್ನು ನಾವು ಗಮನಿಸಬೇಕು. ಅದನ್ನು ಅವರು ಇಲ್ಲಿ ಗುರುತಿಸಿದ್ದಾರೆ, ಇದ್ರ ಕಡೆಗೂ ಕೂಡ ಗಮನ ಹರಿಸ್ಬೇಕು. ಇನ್ನೊಂದು ಭಾಳ ಮುಖ್ಯವಾದ ಮಾತು ಹೇಳಿದರು ಅವರು, ಇವತ್ತು ಯುವಜನಾಂಗಕ್ಕೆ ಏನೋ ಬೇಕಾಗಿದೆ. ಹಾಗಾಗಿ ಕೆಲವು ಹೊಸ ಇದಕ್ಕೆ ಆಕರ್ಷಣೆಗೆ ಒಳಗಾಗ್ತಾ ಇದ್ದಾರೆ. ಅದನ್ನೇ ಹೆಸರಿಡಿದು ಹೇಳೋದು ಬೇಡ, ಗುರುತಿಸಿ ನಾವು. ಆದರೆ ಆ ಕಡೆಗೆ ಹೋಗ್ತಾ ಇದ್ದಾರೆ ಕೆಲವು ಯುವಕರು, ಹೋಗ್ತಾ ಇಲ್ಲ ಅಂತಲ್ಲ. ಅಂದಾಗ ಈಗ ನಾವು ವಚನಕಾರರನ್ನು ಎಳ್ಕೊಂಡು ಬಂದು ಇದಕ್ಕೆ ಫಿಟ್ ಮಾಡೋದು ಬೇಡ, ನಾವು ವಚನಕಾರರಿಗೆ ಫಿಟ್ ಆಗಬೇಕು ಅನ್ನುವಂಥ ಈ ಮಾತೇನಿದೆಯಲ್ಲ, ತುಂಬ ಅರ್ಥಪೂರ್ಣವಾದಂಥ ಮಾತು ಒಂದು ಕಡೆ. ಆದರೆ ನಾವೇನು ಇವತ್ತು ಒಂದು ಮಠಮಾನ್ಯಗಳು ವಿದ್ಯಾಸಂಸ್ಥೆಗಳಿಗೆ ಮೊದಲನೇ ಪ್ರಾಶಸ್ತ್ಯ ಕೊಟ್ಟದ್ದು ನಮ್ಮ ಮಠಗಳೇ. ಈ ದೇಶದಲ್ಲಿ ಕ್ರಿಶ್ಚಿಯನ್ರು ಆರೋಗ್ಯ ಶಿಕ್ಷಣ ಅಂತೇಳಿ ಒಳಗೆ ಬಂದರು. ಆಮೇಲೆ ಅದನ್ನು ಬೇಗನೆ ಗುರುತಿಸಿ ಕೈಗೆತ್ಕೊಂಡು ನಮ್ಮ ಲಿಂಗಾಯತ ಮಠಗಳು. ಈ ಮಠಗಳು ಮಾಡಿದಂಥ ಕೆಲಸ ಒಂದು ಕಾಲದಲ್ಲಿ ಶಿಕ್ಷಣವನ್ನು ಹಳ್ಳಿಗೆ ಸಾಮಾನ್ಯ ಜನರಿಗೂ ತಲುಪಿಸೋ ಹಂಗೆ ಅವರೇನು ಬಸವರಾಜ್ ಅವರು ಹೇಳಿದರು,
ಸಿದ್ಧಗಂಗಾ ಸ್ವಾಮಿಗಳು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಅನ್ನುವಂಥ ಮಾತನ್ನು. ಹಾಗೆ ನಾವು ಮಾಡಿದಂಥ ಶಿಕ್ಷಣ ಸಂಸ್ಥೆಗಳೆಲ್ಲವೂ ಕೂಡ ಸಾಮಾನ್ಯರಿಗೆ ಯಾವುದೇ ವ್ಯಾವಹಾರಿಕ ದೃಷ್ಟಿಕೋನವಿಲ್ಲದೆ, ಇವತ್ತೇನು ಬಂಡವಾಳಶಾಹಿಗಳು ಅಂತೇನು ಹೇಳಿದ್ರು, ಅದು ಯಾವ ದೃಷ್ಟಿಕೋನವಿಲ್ಲದೆ ಸೇವಾ ಭಾವನೆಯಿಂದ ಸಾಮಾನ್ಯನಿಗೂ ಕೂಡ ಶಿಕ್ಷಣ ದೊರಕಬೇಕು. ಶಿಕ್ಷಣ ಅದ್ರ ಜೊತೆಗೆ ಅವ್ರು ಹೇಳಿದ್ರು ಮುಂದೆ ಶಿಕ್ಷಣ, ವಿದ್ಯೆ, ಜ್ಞಾನ 3 ಸ್ಟೆಪ್ಪನ್ನು ಹೇಳಿದ್ರಲ್ಲ, ಅದನ್ನು ಕೂಡ ಇಲ್ಲಿ ಗಮನದಲ್ಲಿಟ್ಕೊಂಡು ನಮ್ಮ ಮಠಗಳು ಪ್ರಾರಂಭದಲ್ಲಿ ಮಾಡಿದ್ದು. ಆದರೆ ದುರಾದೃಷ್ಟ ಇವತ್ತು ಬಂಡವಾಳಶಾಹಿಗಳ ಪ್ರವೇಶದಿಂದ ಮಠಮಾನ್ಯಗಳ ಆ ಶಿಕ್ಷಣ ಸಂಸ್ಥೆಗಳು ಒಂದು ರೀತಿ ಅನಾಥಾಲಯಗಳಾಗ್ತಾ ಇದ್ದಾವೆ. ಇದನ್ನು ಸಮಾಜ ಗುರುತಿಸ್ಬೇಕು, ತಿಳ್ಕೋಬೇಕು. ಇಲ್ಲದೆ ಹೋದರೆ ನಾಳೆ ದೊಡ್ಡ ಆಘಾತವನ್ನು ಈ ಕುಟುಂಬ ವ್ಯವಸ್ಥೆ ಆಗಲಿ ಸಮಾಜ ಆಗಲಿ ಎದುರಿಸ್ಬೇಕಾಗ್ತದೆ ಎನ್ನುವಂಥದ್ದನ್ನು ಕೂಡ ಸಮಾಜ ಬೇಗ ಮನಗಂಡಷ್ಟು ಒಳ್ಳೆಯದು. ಅದಕ್ಕೆ ನಾವು ಮತ್ತೆ ಇವತ್ತು ವಚನ ಸಾಹಿತ್ಯದ ಕಡೆಗೆ, ವಚನಕಾರರ ವಿಚಾರದ ಕಡೆಗೆ ನಾವು ಹೋಗಬೇಕು ಅನ್ನುವಂಥ ಮಾತನ್ನೇ ಪ್ರೊಫೆಸರ್ ಅವರು ಹೇಳಿದ ಮಾತು ಅನ್ನುವಂಥದ್ದನ್ನು ಪೂರಕವಾಗಿ ಒಂದೆರಡು ಮಾತುಗಳನ್ನು ಹೇಳಿದೆ. ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಶಿಕ್ಷಣ ತಜ್ಞರಿಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ತುಂಬ ಆಸಕ್ತಿಯಿಂದ ಬಂದಂಥ ಇಡೀ ಹಾಲು ಉಕ್ಕುವಂಥ ರೀತಿಯಲ್ಲಿ ಕಿಕ್ಕಿರಿದು ತುಂಬುವಂಥ ಎಲ್ಲ ಸಭಾ ಸದರಿಗೆ ಹೃತ್ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸಿ, ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಇರುವುದಾದಂಥ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೇನೆ. ಭಾಳ ಆಳವಾದಂಥ ಶಿಕ್ಷಣಕ್ಕೆ ಅಥವಾ ಶಿಕ್ಷಣ ಬಗ್ಗೆ ವಿಚಾರ ಮಾಡುವಂಥ ಪೋಷಕರ ಎಲ್ಲರ ಮನಸ್ಸಿನಲ್ಲೂ ಬಂದಿರುವಂಥ ಪ್ರಶ್ನೆ ಇದು. ಆಗಲೇ ಇಲ್ಲಿ ಶಿಕ್ಷಣ ತಜ್ಞರು ಹೇಳದಂತೆ, ಈಗ ನಾವು ಹೆಚ್ಚು ಅಂಕಕ್ಕೆ ಮಹತ್ವ ಕೊಡ್ತಾ ಇದ್ದೇವೆ ಹೊರತು ಅರಿವಿಗೆ ಮಹತ್ವ ಕೊಡ್ತಾ ಇಲ್ಲ. ಎಷ್ಟು ಅಂಕ ತಗೊಂಡು ಅಷ್ಟು ತಗೊಂಡೆ, ಅವಳು 100ಕ್ಕೆ 100 ತೊಗೊಂಡಾಳೆ, ಇವ 100ಕ್ಕೆ 100 ತೊಗೊಂಡಾನೆ. ಅಂಕಕ್ಕೂ ಮಹತ್ವ ಕೊಡ್ತಿದ್ದೀವಿ. ಯಾಕಂದ್ರೆ ನಾಳೆ NET ಹೋಗಾದ್ರೆ ಹಾಗಾಗ್ತದೆ, CET ಹೋಗ್ಬೇಕಾದ್ರೆ ಹೀಗಾಗ್ತದೆ ಅಂತೇಳಿ ಅಂಕಕ್ಕೆ ಮಹತ್ವ ಕೊಟ್ಟು ನಮ್ಮ ಮಕ್ಕಳ ಅರಿವು ಬೆಳೆಯಬೇಕಾದಲ್ಲಿ ನಾವು ವಹಿಸಬೇಕಾದಂಥ ಪಾತ್ರ, ವಿದ್ಯಾರ್ಥಿಗಳ ಗುರುಗಳಾಗಿರ್ಬೋದು, ಮನೆಯವರಾಗಿರ್ಬೋದು, ಸಂಸ್ಕಾರ ಮತ್ತು ಒಂದು ರೀತಿಯಿಂದ ಸಂಸ್ಕೃತಿಯನ್ನು ಕಲಿಸುವಲ್ಲಿ ನಾವು ಕೂಡ ತಪ್ಪಿದ್ದೇವೆ ಅಂತ ಅನ್ನಿಸ್ತಾ ಇದೆ. ಇದು ಎರಡನೇದಾಗಿ, ನಾವು ಕೇವಲ ಏನು ಮಾಡ್ತಾ ಇದ್ದೀವಿ, ಮೌಲ್ಯಕ್ಕೆ ಮರೆತು ಒಂದು ಉದ್ಯೋಗಕ್ಕೆ ಮಾಹಿತಿ ಕೇಂದ್ರಿತ ಶಿಕ್ಷಣ ಆಗಿದೆ ಹೊರತು ಮೌಲ್ಯ ಕೇಂದ್ರಿತ ಶಿಕ್ಷಣ ಆಗಿಲ್ಲ ನಮ್ಮದು. ಬರೀ ಮಾಹಿತಿ ಕೊಡೋದು. ಆ ಮಾಹಿತಿ ಎಲ್ಲಿಯೂ ಸಿಗ್ತವೆ, ಎಲ್ಲೇ ನೀವು ಯೂಟ್ಯೂಬ್ ಹೋಗ್ರಿ, ಏನೇನೇ ಇದ್ದಾವೆ ಸಾಕಷ್ಟು ಅದರಲ್ಲಿ. ಅವುಗಳ ಮೂಲಕ ಮಾಹಿತಿ ಬೇಕಾಗಿದೆ ಹೊರತು ನಾವು ಮೌಲ್ಯವನ್ನು ಮಕ್ಕಳಿಗೆ ಕಳಿಸ್ತಾ ಇಲ್ಲ. ಇನ್ನು 3ನೇ ಪ್ರಶ್ನೆ, ನೀವೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಹರಿಪ್ರಸಾದ್ ಅಂತವ್ರು ಇರೋದ್ರಿಂದ ಪ್ರಾಥಮಿಕ ಹಂತದಲ್ಲಿ ಶಿಶು ಕೇಂದ್ರಿತ ನೆಲೆಯಲ್ಲಿಯೇ ನಾವು ಮಕ್ಕಳಿಗೆ ಏನು ಮಾಡ್ತೀವಿ, ಇಂಗ್ಲೀಷಿನ ಮೂಲಕ ಕಲಿಸ್ಬೇಕು ಅನ್ನುವಂಥದ್ದು. ನಾವು ಮಾತೃಭಾಷೆ ಶಿಕ್ಷಣವನ್ನು ಗಾಂಧೀಜಿಯವ್ರ ಬಗ್ಗೆ ಹೇಳಿದ್ರು ಸದಾನಂದ ಸರ್, ಆದರೆ ಅವ್ರ ಮಾತೃಭಾಷೆಗೆ ಎಷ್ಟು ಮಹತ್ವ ಕೊಟ್ಟಿದ್ರು ಅಂತ ನೋಡಿದಾಗ ಖಂಡಿತವಾಗಿ ನಾವು ಇಂಗ್ಲೀಷ್ನಿಂದ ಕಲಿಯೋಕ್ಕಿಂತ ಅಟ್ಲೀಸ್ಟ್ ಪ್ರಾಥಮಿಕ ಹಂತದಲ್ಲಾದರೂ ನಾವು ಮಾತೃಭಾಷೆಯಲ್ಲಿ ಕಲಿತರೆ ನಮ್ಮ ಸಂಸ್ಕೃತಿ, ಅದರ ಸಂಸ್ಕಾರ ಎಲ್ಲ ಕಲೀಲಿಕ್ಕೆ ಸಾಧ್ಯ ಅನ್ನಿಸ್ತದೆ. ಆದರೆ ಸರ್ಕಾರ ಕೂಸಿನ ಚೂಟಿ ನೀ ಯಾಕೆ ಕಳ್ತಿ ಅಂತ ಕೇಳ್ದಂಗೆ ಆಗ್ತಾ ಇದೆ. ಪ್ರತಿ ವರ್ಷವೂ ಕೂಡ 100 ಕನ್ನಡ ಶಾಲೆಗಳನ್ನು, ಪ್ರಾಥಮಿಕ ಶಾಲೆಗಳನ್ನು ಕನ್ನಡ ಮಾಧ್ಯಮದಲ್ಲಿರುವಂಥದ್ದನ್ನು ಮುಚ್ಚಿಸ್ತಾ ಇದ್ದಾರೆ. ಹಾಗಾದರೆ ಸಹಜವಾಗಿ ನಾವು ಈ ಬಂಡವಾಳಶಾಹಿ ವ್ಯವಸ್ಥೆಗೆ ಹಾಸಿಗೆಯನ್ನು ಹಾಚಿಕೊಟ್ಟಂಗೆ ಆಗ್ತಾ ಇದೆ ಸರ್. ಅದಕ್ಕಾಗತ್ತ ಈ ಕನ್ನಡ ಶಾಲೆಗಳನ್ನು ಮುಚ್ಚುವರಲ್ಲಿ ನಮ್ಮ ಪೇರೆಂಟ್ಸ್ ಪಾತ್ರವೂ ಕೂಡ ಇದೆ. ಎಲ್ಲೋ ದೂರದ ಹಳ್ಳಿಯಲ್ಲಿಯೂ ಕೂಡ ಈ ಹಳದಿ ಬಸ್ಗಳು ಹೋಗ್ಬಿಡ್ತಾವೆ. ಎಲ್ಲಿ ಅಲ್ಲಿ ಗೌರ್ಮೆಂಟ್ ಬಸ್ಗಳು ಇಲ್ಲ ಅಂತಲ್ಲಿ ಹಳದಿ ಬಸ್ಗಳು ಹೋಗಿ ಮಕ್ಕಳಿಗೆ ಕರ್ಕೊಂಡ್ಬರ್ತವೆ. ಅದೇ ಊರಲ್ಲಿರುವಂಥ ಪ್ರಾಥಮಿಕ ಶಾಲೆಗೆ ಏನು ಹಾಕಂಗಿಲ್ಲ ನಮ್ಮ ಪೋಷಕರು, ಅಲ್ಲಿ ಹಾಕಲ್ತಾ ಇರಲ್ಲ. ಯಾಕಂದ್ರೆ ನನ್ನ ಮಗ ಇಂಗ್ಲೀಷ್ ಕಲ್ತ್ರೆ ಏನಾಗ್ತಾನೆ, ಬಹಳ ದೊಡ್ಡವಾಗ್ತಾನೆ, ಶ್ರೇಷ್ಠ ಆಗ್ತಾನತ್ತೆ. ಆದರೆ ಇವತ್ತು ನೋಡ್ತಾ ಇರಬೇಕಾದ್ರೆ ಕೇವಲ ಏನದೆ, ಇಂಗ್ಲೀಷ್ ಕಲಿಕೆಯಿಂದಾಗಲಿ ಅಥವಾ ಮಾಹಿತಿಯಿಂದಾಗಲಿ ಒಬ್ಬ ವ್ಯಕ್ತಿ ದೊಡ್ಡವನಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವನ ಅಂತರಂಗ ಶುದ್ಧಿ ಆಗಬೇಕಾದ್ರೆ ಆವಾಗ ಮಾತ್ರ ತನ್ನ ವ್ಯಕ್ತಿತ್ವವನ್ನು ಅರಿಲಿಕ್ಕೆ ಸಾಧ್ಯ ಇರೋದ್ರಿಂದ ಅಲ್ಲಿ ವಚನಗಳ ಮೂಲಕ ನಾವು ಉತ್ತರವನ್ನು, ಯಾಕಂದ್ರೆ ತನ್ನನ್ನು ತಾನು ಹೇಳೋದು ನೋಡ್ ಜಗತ್ತೆಲ್ಲ ನೋಡ್ತಾನೆ, ಆದರೆ ತನ್ನನ್ನು ತಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಚಿಕ್ಕವರಿದ್ದಾಗ ಬಹುಶಃ ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ಚಿಕ್ಕವರಿದ್ದಾಗ ಏನು ಇರ್ತಿತ್ತು, ಒಂದು ನೀತಿ ಪಾಠದ ಒಂದು ಪುಸ್ತಕ ಇತ್ತು, ಮಾರಲ್ ಎಜುಕೇಶನ್ ಅನ್ನುವಂಥ ಒಂದು ಪಾಠ ಇರ್ತಿತ್ತು. ಆ ಮಾರಲ್ ಎಜುಕೇಶನ್ದಲ್ಲಿ ಬೇರೆ ಬೇರೆ ಕಾವ್ಯಗಳಲ್ಲಿರ್ಬೋದು, ಏನೇ ಇರ್ಬೋದು, ಬದುಕಿಗೆ ಬೇಕಾದಂಥ ನಿಜವಾದ ಮೌಲ್ಯಗಳನ್ನು ಪಾಠದ ರೂಪದಲ್ಲಿ ಕಳಿಸಿದಾಗ ನಾವು 5-6ನೇ ತರಗತಿಯಲ್ಲಿ ಕಲ್ತಂಥ ಆ ನೀತಿ ಪಾಠಗಳು ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿರುವ ಅಹಿಂಸೆಯನ್ನು ಪಾಲಿಸಬೇಕನ್ನೋ ಕ್ರೌರ್ಯ ಕೊಡಬಾರ್ದು ಅನ್ನೋಂಥದ್ದು. ಹಾಗಾಗಿ ಬಹುಶಃ ಎಲ್ಲರ ಪ್ರಶ್ನೆ ಇದೇ ಆಗಿದೆ ಅಂತ ಅನಿಸ್ತಾ ಇದೆ. ಎಲ್ಲರ ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಇದ್ರೆ ದಯವಿಟ್ಟು ಇನ್ನೂ ಹೇಳೋದು ಬಾಳಿದೆ. ಆದಾವ ನಮ್ಮ ಜೋಳ, ಉಳಿದಾವ ನಮ್ಮ ಹಾಡ ಅನ್ನುವಂಥದ್ದು. ಆದರೆ ಇನ್ನೊಂದು, ವೃತ್ತಿ ಬಗ್ಗೆ ತಮಗೆ ಗೌರವ ಇರಬೇಕು. ವಚನಕಾರರು ವೃತ್ತಿಯಲ್ಲಿ ತಮ್ಮ ಅಂಕಿತ ನಾಮವನ್ನೇ ವೃತ್ತಿಯೊಂದಿಗೆ ಸವಿತಾ ಸಮಾಜಕ್ಕೆ ನಾವು ಹೋಗಿದ್ದೆ, ಒಬ್ಬ ಗೆಸ್ಟ್ ಆಗಿ ಹೋದಾಗ ಅವ್ರು ಹೇಳಿದ್ರು, ನಮ್ಮ ಜನಸಂಖ್ಯೆನೇ ಕಡಿಮೆ ಆಗ್ತದ್ರಿ, ಯಾರೂ ತಾವು ಹಡಪದ್ರು ಅಂತ ಹೇಳಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರು. ಅಂದರೆ ತಮ್ಮ ವೃತ್ತಿ ಆಗಲಿ, ತಮ್ಮ ಧರ್ಮ ಆಗಲಿ, ತಮ್ಮ ಇದ್ರ ಬಗ್ಗೆ ತಮಗೇ ಗೌರವ ಇಲ್ಲದ್ರೆ ಇನ್ನೊಬ್ಬರು ಗೌರವ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಚಿಕ್ಕವರಿದ್ದಾಗ ನೇಯ್ಗೆ ಇರ್ತಿತ್ತು, ಒಂದು ಮಗ್ ಇರ್ತಿತ್ತು, 1, 2, 3ನೇ ತರಗತಿಗೆ ಮಗ್ಗನ್ನು ನೇಯುವಂಥದ್ದಿತ್ತು. ಹಾಗಾಗಿ ಆ ವೃತ್ತಿ ಶಿಕ್ಷಣದ ಬಗ್ಗೆ ಕೂಡ ಪ್ರಾಥಮಿಕ ಹಂತದಲ್ಲಿ ನಾನು ನೋಡಿಲ್ಲ ಬುದ್ಧಿ, ಈಗ ಪ್ರಾಥಮಿಕ ಹಂತದಲ್ಲಿ ಅದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ಬೇಕು ಅನ್ನೋಂಥ ಮಾತನ್ನು ಹೇಳ್ತಾ, ಈ ಯಾವ್ಯಾವ ಬಂದವಲ್ಲ
ಅವೆಲ್ಲವೂ ಮೀರಿ ನಮ್ಮ ಬೇಸಿಕ್ ಶಿಕ್ಷಣ ಬಂದೇನಿತ್ತು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅನ್ನೋಂಥದ್ದು ನನ್ನ ನಿರೀಕ್ಷೆ. ಸಾಕು. ಹಾಗಾಗಿ ಅಲ್ಲಿ ಓದಿದವರು ಬರ್ದವರು ವಿಜ್ಞಾನಿಗಳಾಗಿಲ್ವಾ, ಪಂಡಿತರಾಗಿಲ್ವಾ, ಪ್ರೊಫೆಸರ್ಸ್ ಆಗಿಲ್ವಾ? ಇವೆಲ್ಲವನ್ನ ಪ್ರಶ್ನೆ ನಾವು ನೋಡಿದಾಗ ಈ ಪಾಶ್ಚಾತ್ಯ ಶಿಕ್ಷಣ ಬಂದು ಬಂಡವಾಳಶಾಹಿ ಶಿಕ್ಷಣ ಅನ್ನುವಂಥದ್ದು ತುಂಬ ಮೇಯ್ನಾಗಿ ತಗೊಂಡಿದ್ದೀರಾ. ಇವತ್ತು ನಾನು ಇಲ್ಲಿ ಹೇಳ್ತಾ ಇರೋದು ಯಾರು ತಪ್ಪಾಗಿ ಭಾವಿಸಬಾರ್ದು. ಮಿನಿಸ್ಟ್ರುಗಳು ಕಾಲೇಜುಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ. ಅಲಾಟ್ಮೆಂಟ್ ಮಾಡಿದಾಗ ತಮಗೆ ಬೇಕಾದ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳನ್ನು, ಲಾ ಕಾಲೇಜುಗಳನ್ನು ಕೊಂಡ್ಕೊಂಡು ಆ ಮೂಲಕ ಹಣವನ್ನು ಮಾಡ್ತಾ ಇದ್ದಾರೆ. ನೀವು ಹೇಳಿದ ಹಾಗೆ ಗುರುಕುಲಗಳು, ನಮ್ಮ ಮಠ ಮಂದಿರಗಳು ಏನು ಅಲ್ಲಿ ಕಲ್ತಿದ್ದಾರೆ, ಇವತ್ತು GSS ಸಹ ಮಠ ಮಂದಿರದಲ್ಲೇ ಕಲಿತು ಒಬ್ಬ ರಾಷ್ಟ್ರಕವಿಯಾಗಿ ಉಳಿದಿರೋ ಅಂಥದ್ದು. ಆ ಉದ್ದೇಶದಲ್ಲಿ ನಾವು ನೋಡಿದಾಗ ಇವತ್ತು ನಮ್ಮ ಮಕ್ಕಳೆಲ್ಲ ರ್ಯಾಂಕ್ ಬರಬೇಕು, ಎಷ್ಟು ಲಕ್ಷ ಆದರೂ ಕೊಟ್ಟು ಸೇರಿಸಲಿಕ್ಕೆ ಪೇರೆಂಟ್ಸು ರೆಡಿ ಇದ್ದಾರೆ ಸರ್. ಆದರೆ ಧರ್ಮಕ್ಷೇತ್ರಗಳಿಗೆ ಕಾಣಿಕೆ ಕೊಡಿ ಎಂದಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂತಾರೆ. ಕೆಲವರು ಹೇಳ್ತಾರೆ, ಎಲ್ಲರೂ ಆ ರೀತಿ ಹೇಳಲ್ಲ. ಹಾಗಾಗಿ ನಮ್ಮ ಇವತ್ತಿನ ಸಾಮಾಜಿಕ ಶಿಕ್ಷಣ ಮತ್ತೆ ಪ್ರಸ್ತುತ ಬರಬೇಕು. SEP NEP ಅನ್ನೋ ಶಿಕ್ಷಣ ಬಂದ್ಬಿಟ್ಟು ಇವತ್ತು ಡಿಗ್ರಿ ಕಾಲೇಜಲ್ಲಿ ಸರ್ 40 ಮಾರ್ಕ್ಸ್ ಅವರಿಗೆ IA ಮಾರ್ಕ್ಸ್ ಆಗಿದೆ. ಇನ್ನು 60% ಬರೆದಾಗ ನಾವು ವ್ಯಾಲ್ಯೂಯೇಷನ್ ಮಾಡಿದಾಗ ನೋಡ್ತೇವೆ ಪೇಪರು ಎಷ್ಟರ ಮಟ್ಟಿಗೆ ಅವರಿಗೆ ಇನ್ನೂ ಈ ಕಲಿಸ್ಬೇಕು ಅನ್ನೋ ಮಟ್ಟಕ್ಕೆ ಕೆಲವು ವಿದ್ಯಾರ್ಥಿಗಳಿದ್ದಾರೆ. ಹೀಗಾದರೆ ಡಿಗ್ರಿ ಮಟ್ಟ ಯಾವ ಲೆಕ್ಕಕ್ಕೆ ಹೋಗ್ತದೆ? ಕೇವಲ ಸರ್ಟಿಫಿಕೇಟ್ ಆಗಿ ಉಳಿತಾ ಇದೆಯೇ ಹೊರತು ಕ್ವಾಲಿಟೇಟಿವ್ ಶಿಕ್ಷಣ ಆಗ್ತಾ ಇಲ್ಲ, ಮೌಲ್ಯಾಧಾರಿತ ಶಿಕ್ಷಣ ಆಗ್ತಾ ಇಲ್ಲ. ಎಲ್ಲಿ ನಾವು ಮೌಲ್ಯವನ್ನು ಬಿಡ್ತೇವೆ, ನಾವು ಮನುಷ್ಯತ್ವವನ್ನೇ ಕಳ್ಕೊಂಡಂಗೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಧನ್ಯವಾದ ಮೇಡಮ್. ನಮಗೆ ಅನ್ನಿಸ್ತಾ ಇರೋದು ಏನಪ್ಪ ಅಂತಂದರೆ, ನ್ಯಾಯಾಂಗದ ರೀತಿ ಒಳಗೆ ಶೈಕ್ಷಣಿಕ ರಂಗವು ಕೂಡ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಇರಬೇಕಾದಂಥ ಅಗತ್ಯ ಮತ್ತು ಅನಿವಾರ್ಯ ಕಾಲದೊಳಗೆ ನಾವು ಬಂದು ನಿಂತಿದ್ದೀವಿ ಅಂತೇಳಿ ಅನ್ನಿಸ್ತಾ ಇದೆ. ಆ ನಿಟ್ಟಿನೊಳಗೆ ಇವತ್ತು ರಾಜಕಾರಣಿಗಳು ಮಾಡ್ತಾರೆ ಅನ್ನೋ ನಿರೀಕ್ಷೆಗಿಂತಲೂ ಅಥವಾ ಬ್ಯೂರೋಕ್ರಸಿ ಮಾಡ್ತಾರೆ ಅನ್ನೋ ನಿರೀಕ್ಷೆಗಿಂತಲೂ ಹೆಚ್ಚಾಗಿ ಸಮುದಾಯದ ನಡುವಿನಿಂದ ಇಂಥ ಒಂದು ದನಿ ಎತ್ತಿ ಶಿಕ್ಷಣ ರಂಗವನ್ನು ಶಿಕ್ಷಣ ತಜ್ಞರ ಕೈಗೆ ಕೊಡಬೇಕಾದಂಥ ಒಂದು ಅನಿವಾರ್ಯ ಸ್ಥಿತಿಗೆ ಬಂದಿದ್ದೀವಲ್ಲ ಅನ್ನುವಂಥದ್ದು ನನ್ನ ಒಂದು ಪ್ರಶ್ನೆ. ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನು ನೀವು ಉಳಿಸಿದ್ರೆ ಒಳ್ಳೇದು ಅಂತ ಭಾವಿಸ್ಕೊಳ್ತೀನಿ. ಹೌದು ಸರ್, ನಾಲೆಡ್ಜ್ ಅಂತನ ಇಲ್ಲ, ಜ್ಞಾನನೇ. ಈ ಜ್ಞಾನದ ವಿಕೇಂದ್ರೀಕರಣದ ಪರಿಭಾವನೆ ಇದೆಯಲ್ಲ, ಇದು ವಚನಗಳು ಹಿನ್ನೆಲೆಯಲ್ಲಿ, ಅಂದರೆ ಅದರ ತಾತ್ವಿಕ ತಳಹದಿಯಲ್ಲಿ, ಫಿಲಾಸಫಿಕಲ್ ಬ್ಯಾಕ್ಗ್ರೌಂಡ್, ದಾರ್ಶನಿಕವಾದ ತಳಹದಿ, ಫಿಲಾಸಫಿನೂ ಅಲ್ಲ, ಆ ತಳಹದಿಯಲ್ಲಿ ಈ ಜ್ಞಾನದ ವಿಕೇಂದ್ರೀಕರಣಕ್ಕೆ ತಮ್ಮ ಪ್ರತಿಸ್ಪಂದನೆ ಸರ್? ಅವಕಾಶ ಯಾವ ಥರ ಇದೆ ಅಂತ ಹೇಳಿದ್ರೆ, ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ನಮ್ಗೆ ಎಷ್ಟು ಅವಕಾಶ ಇದೆ ಅಂತ ಹೇಳಿದರೆ, ಇವತ್ತು ಯಾವ ಶೈಕ್ಷಣಿಕ ಸಂಸ್ಥೆಗಳ ಹಂಗೂ ಇಲ್ಲದೆ ನಾವು ಇದೊಂದು ಆಲ್ಟರ್ನೇಟಿವ್ ಆದಂಥ ಒಂದು ಪರ್ಯಾಯವಾದಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ. ಆದರೆ ನಮಗೆ ಮೊದಲು ಗೊತ್ತಾಗಬೇಕಾಗಿರೋದು ಏನು ಅಂತ ಹೇಳಿದರೆ, ನಾವು ಯಾವ ಮಾರ್ಗದ ಮೂಲಕ, ಯಾವ ವಿಧಾನವನ್ನು ಅನುಸರಿಸಿದರೆ ನಾವು ಯಂಗರ್ ಜನ್ರೇಷನನ್ನು ತಲುಪ್ಬೋದು. ಅಂದರೆ ಇವತ್ತು ಅವರು ಎದುರಿಸ್ತಾ ಇರೋ ಸಮಸ್ಯೆಗಳಿಗೆ ನಮ್ಮಲ್ಲಿ ನಮ್ಮ ವಚನಕಾರರ ಹಿನ್ನೆಲೆಯಿಂದ ಬಂದಂಥ ನಾವು ಪಡ್ಕೊಂಡ ಅನುಭವದಿಂದ ಯಾವ ರೀತಿಯ ಪರಿಹಾರಗಳು ಅವರಿಗೆ ಸಾಧ್ಯ ಇದೆ, ಅದನ್ನು ಮಾಡಿದರೆ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಜ್ಞಾನ ಸಾಧ್ಯ ಆಗೋದು ಯೂನಿವರ್ಸಿಟಿ ಮತ್ತು ಕಾಲೇಜಿನ ಹೊರಗೆ. ಯೂನಿವರ್ಸಿಟಿ ಮತ್ತು ಕಾಲೇಜಿನ ಒಳಗಡೆ ನಿಮಗೆ ಜ್ಞಾನ ಸಾಧ್ಯ ಆಗೋದಿಲ್ಲ, ಅಷ್ಟು ಕುಲುಗೆಟ್ಟೋಗಿದೆ. ಅದು ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ ನಿಮಗೆ. ನಿಜವಾದ ಜ್ಞಾನ ಕೇಂದ್ರ ಸ್ಟಾರ್ಟ್ ಆಗೋದು ನೀವು ಇದನ್ನು ಹೊರಗಡೆ ನಿಂತು ನಾವೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಆದಾಗ. ಅದು ಮಾಡೋಕ್ಕೆ ಸಾಧ್ಯ ಮಠಗಳಿಗಿದೆ, ಖಂಡಿತವಾಗೂ ಮಾಡ್ಬೋದು. ಅಂದರೆ ವಿದ್ಯಾರ್ಥಿಗಳು ಸಿಕ್ಕಾಬಟ್ಟೆ ಬರ್ತಾರೆ, ಸ್ವಲ್ಪ ಸಮಯ ಬೇಕಾಗುತ್ತೆ. ಯೂಟ್ಯೂಬು ಈ ಥರ ಚಾನೆಲ್ಗಳಲ್ಲಿ ಈಗಾಗಲೇ ಬಸವನರಸಿದ್ಧ ಸ್ವಾಮಿಗಳು ಸುಮಾರು ಇದೆಲ್ಲ, ಅದು ನಿಮಗೆ ಎಷ್ಟು ಜನ ವ್ಯೂವರ್ಸ್ ಎಲ್ಲ ಬರ್ತಾ ಇದ್ದಾರೆ ಗೊತ್ತಿಲ್ಲ. ಆ ಥರದೊಂದು ಸಮಸ್ಯೆಗಳನ್ನು, ಜ್ವಲಂತ ಸಮಸ್ಯೆಗಳನ್ನು ಇಟ್ಟುಕೊಂಡು ನಾವು ನಮ್ಮ ಪರಂಪರೆಯಿಂದ ಅದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೊಳ್ಬೋದು ಅಂತ ಪ್ರಾರಂಭ ಮಾಡ್ತಾ ಹೋದರೆ ಬೇಕಾದಷ್ಟು ನೀವು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಯಾರಾದರೂ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ನೀವು ನೋಡಿಲ್ಲದೆ ಇದ್ರೆ ಹೋಗಿ ಯೂಟ್ಯೂಬ್ನಲ್ಲಿ ಬುದ್ಧ ಎಟ್ ದ ಗ್ಯಾಸ್ ಪಂಪ್ ಅಂತ ಒಂದು ಚಾನಲ್ ಇದೆ, ಬುದ್ಧ ಎಟ್ ದ ಗ್ಯಾಸ್ ಪಂಪ್ ಅಂತ. ರಿಕ್ಕಿ ಆರ್ಚರ್ ಅನ್ನೋನೊಬ್ಬ ಅದು ಇಂಟ್ರೂ ಮಾಡ್ತಾನೆ. ಅವನು ಇಂಟ್ರೂ ಮಾಡೋದು ಯಾರನ್ನ, ಯಾರ್ಯಾರು ಅಧ್ಯಾತ್ಮ ವಲಯದಲ್ಲಿದ್ದಾರಲ್ಲ ಪ್ರಪಂಚದಾದ್ಯಂತ, ಅವ್ರನ್ನೆಲ್ಲ ಇಂಟ್ರೂ ಮಾಡ್ತಾ ಹೋಗ್ತಾನೆ. ನೀವು ಅದನ್ನು ನೋಡಿದರೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತ ಹೇಳಿದರೆ, ಹೊರದೇಶದವರು ಎಷ್ಟು ಜನ ಭಾರತೀಯ ಪರಂಪರೆ ಬಂದು, ಭಾರತೀಯ ಆಧ್ಯಾತ್ಮಕ್ಕೆ ಬಂದು ಇಲ್ಲಿ ಕಲಿತು ಇದೆಲ್ಲ ಮಾಡಿ ಅವ್ರವ್ರ ದೇಶಗಳಲ್ಲಿ ಆ ಸೆಂಟ್ರ್ಗಳನ್ನು ಓಪನ್ ಮಾಡಿ ಅವ್ರ ಫಾಲೋವರ್ಸೇ ಇದ್ದಾರೆ. ನಾನು ಯಾಕೆಂದರೆ ಕೊನೆಯದಾಗಿ ಇದೊಂದು ಭಾಳ ಪಾಸಿಟಿವ್ ನೋಟ್ನಲ್ಲಿ ಇದನ್ನು ಎಂಡ್ ಮಾಡಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ನಮಗೆ ಒಂದು ರೀತಿಯಲ್ಲಿ ಈ ಥರದ್ದು ಹೀಗೆಲ್ಲ ಅನ್ಯಾಯ ಆಗ್ತದೆ, ಇನ್ನೊಂದು ರೀತಿಯಲ್ಲಿ ಭಾಳ ಅದ್ಭುತವಾದಂಥ ಒಂದು ಇದನ್ನು ಅವಕಾಶ ಕಾಣ್ತಾ ಇದೆ. ಭಾರತದ ಅಧ್ಯಾತ್ಮ
ಬಹುಶಃ ಎಷ್ಟು ಫಾಸ್ಟಾಗಿ ಬೇರೆ ಕಡೆ ಎಲ್ಲ ಇದು ಆಗ್ತಾಯಿದೆ, ಸ್ಪ್ರೆಡ್ ಆಗ್ತಾಯಿದೆ ಅಂತ ಹೇಳಿದರೆ ಅದು ನಮಗೆ ಗೊತ್ತಾಗೋ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ನಮ್ಮ ಆಧ್ಯಾತ್ಮ ಪರಂಪರೆಯ ಸತ್ವನೇ ಹಾಗೆ. ಏನಂತ ಹೇಳಿದರೆ ನೀವು ಹೊರಗಡೆಯಿಂದ ನಿಮ್ಮನ್ನು ನೀವು ಎಲ್ಲೂ ಬದಲಾಯಿಸ್ಕೊಳ್ಬೇಕಾಗಿಲ್ಲ. ಅಂದರೆ ನೀವು ಕ್ರಿಶ್ಚಿಯನ್ ಆಗಿದ್ದುಕೊಂಡೇ ಆಧ್ಯಾತ್ಮಕ್ಕೆ ಸಾಧ್ಯ ಇದೆ, ಕ್ರಿಶ್ಚಿಯನ್ ಹೆಸರಿಟ್ಟುಕೊಂಡು. ಮುಸ್ಲಿಮ್ ಆಗಿದ್ದುಕೊಂಡು ಸಾಧ್ಯ ಇದೆ. ಈ ರೀತಿ ಕ್ರಿಶ್ಚಿಯನ್ ಹೆಸರುಗಳನ್ನು ಇಟ್ಕೊಂಡಂಥವ್ರು ಇನ್ನು, ಯಾಕೆಂದರೆ ನಮ್ಮಲ್ಲಿ ಕನ್ವರ್ಷನ್ ಇಲ್ವಲ್ಲ. ಯಾಕೆ ನಮ್ಮಲ್ಲಿ ಕನ್ವರ್ಷನ್ ಇಲ್ಲ? ನಮ್ಮ ಆಧ್ಯಾತ್ಮ ಪರಂಪರೆ ನಿಮ್ಮ ಮಾರ್ಗ ನೀವು ಕಂಡುಕೊಳ್ಬೋದು ಅಂತ ಹೇಳ್ತು. ಇದು ಸೆಮೆಟಿಕ್ ರಿಲಿಜನ್ಗಿಂತ ಕಂಪ್ಲೀಟ್ ಆದಂಥ ಆಪೋಸಿಟ್ ಆದ್ದು. ಸೆಮೆಟಿಕ್ ರಿಲಿಜನ್ನಲ್ಲೇನು, ಅದು ದೈವವಾಣಿ, ದೇವರೇ ಸ್ವತಃ ಪ್ರವಾದಿಗೆ ಹೇಳಿ ಪ್ರವಾದಿ ಜನಗಳಿಗೆ ಮುಟ್ಟಿಸಿರೋದು. ಹಾಗಾಗಿ ನಾವು ಹುಲು ಮಾನವರಲ್ಲಿ ಏನು ಬದಲಾವಣೆ ಮಾಡೋ ಹಾಗಿಲ್ಲ. ದೇವ್ರು ಹೇಳಿದ ಮಾರ್ಗದಲ್ಲೇ ನಡಿಬೇಕು. ಆ ಮಾರ್ಗದಲ್ಲಿ ನಡೀಲಿಲ್ಲ ಅಂತ ಹೇಳಿದರೆ ನೀವು ಅವ್ರ ನಂಬಿಕೆ ಪ್ರಕಾರ ಏನು ಅಂತ ಹೇಳಿದರೆ ನೀವು ಸೈತಾನನ್ನು ಹಿಂಬಾಲಿಸ್ತಾ ಇದ್ದೀರಿ. ಅಂದರೆ ದೇವರ ಪಥವನ್ನು ಬಿಟ್ಟು ಬೇರೆ ಪಥ ಸೈತಾನನ ಪಥ, ಅದಕ್ಕೆ ಹೋಗ್ತಾ ಇದ್ದೀರಿ. ಸೊ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಅವ್ರ ಮತಾಂತರ ಬಂದಿರೋದಕ್ಕೆ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿ ದೈವ ಪಥಕ್ಕೆ ಅವ್ರು ತರಬೇಕು. ಇದು ಮತಾಂತರ. ನಮ್ಮಲ್ಲಿ ಆಧ್ಯಾತ್ಮದಲ್ಲಿ ಹಾಗೆ ಹೋಗಲಿಲ್ಲ. ನಮ್ಮಲ್ಲಿ ಆಧ್ಯಾತ್ಮದಲ್ಲಿ ಏನು ಹೇಳಿದ್ರು ಅಂತ ಹೇಳಿದರೆ, ನಿಮ್ಮ ಮಾರ್ಗ ಕಂಡುಕೊಳ್ಳೋ ದಾರಿ ಇದೆ, ನಿಮ್ಮ ಜ್ಞಾನಕ್ಕೆ ಅಡ್ಡಿ ಆಗೋದೇನೇನು ಅಂತ ಹೇಳ್ತಾ ಹೋದರು. ಯಾವ್ಯಾವ್ದು ಅಡ್ಡಿ ಆಗುತ್ತೆ, ಅದು ಉಪಾಧಿಗಳು, ಅಧ್ಯಾಸಗಳು, ಇನ್ನು ಷಟ್ ಸ್ಥಳಗಳಿಗೆ ಹೋಗೋದಕ್ಕೆ ಎಷ್ಟೆಷ್ಟೆಲ್ಲ ಅಡ್ಡಿ ಅಂತೆಲ್ಲ ಎಷ್ಟುಗಳು ಹೇಳ್ಕೊಡ್ತಾ ಬರ್ತಾರೆ. ಈ ಅಡ್ಡಿಯನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಷ್ಟೇ ಹೇಳಿದರು. ನೀವು ನಿಮ್ಮ ಮಾರ್ಗ ನೀವು ಕಂಡುಕೊಳ್ಬೋದು. ಇಲ್ಲದೆ ಹೋದರೆ ಇಲ್ಲಿ ನಾವು ಇದನ್ನು ಮಾಡ್ಕೊಳ್ಳದೇ ಇದ್ದರೆ ಇಲ್ಲಿ ಎಷ್ಟು ದುರಂತ ಆಗಿದೆ ಅಂತ ಹೇಳಿದ್ರೆ, ವಚನಕಾರರಲ್ಲೇ ನಾನು ಸಿದ್ದರಾಮಯ್ಯನ ಅನುಯಾಯಿ ಅಂತ ಒಂದು ಗುಂಪಿರುತ್ತೆ, ನಾವು ಅಲ್ಲಂಪ್ರಭುನ ಅನುಯಾಯಿಗಳಂತ ಮತ್ತೊಂದು ಗುಂಪಿರುತ್ತೆ. ಅಂದರೆ ಈ ರೀತಿ ಮಾಡ್ದಲ್ಲೇ ನಾವು ಯಂಗರ್ ಜನ್ರೇಷನ್ಗೆ ತಲುಪೋಕ್ಕೆ ಸಾಧ್ಯ ಆದರೆ ಖಂಡಿತವಾಗಿಯೂ ಇದೆ. ನಾವು ಆಲ್ಟರ್ನೇಟಿವ್ ಅಂತ ಎಜುಕೇಷನ್ ಸಿಸ್ಟಮ್ನ ಖಂಡಿತವಾಗಿಯೂ ಹುಟ್ಟಾಕ್ಬೋದು, ನಂಬಿಕೆ ಇದೆ, ಅದು ಅತ್ಯಂತ ಯಶಸ್ವಿ ಆಗುತ್ತೆ. ಸರ್, ಸದಾನಂದ ಅವರು ತುಂಬ ಉನ್ನತ ಮಟ್ಟದ ಯೋಚನೆ ಅವ್ರದ್ದು, ಭಾಳ ಉನ್ನತ ಮಟ್ಟದ ಯೋಚನೆ ನಿಜವಾಗ್ಲೂ ಅದು ಬೇಕು. ಇವತ್ತು ನಾವು ಅದನ್ನು ಮಾಡೋಕ್ಕೆ ಮಠಮಾನ್ಯಗಳಿಗೆ ಸಾಧ್ಯ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಹುಶಃ ಆ ದಿಸೆಯಲ್ಲಿ ಯೋಚನೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಕೂಡ ಒಪ್ತೀವಿ. ಆದರೆ ಈಗ ಏನಾಗಿದೆ ಅಂದರೆ, ಸ್ವಾಮಿಗಳಿಗೆ ಕೇಳಿದ್ದು ಬಹುಶಃ ಹೀಗೆ ಅಂತ ಅನ್ನಿಸ್ತದೆ. ಇವತ್ತು ಶಿಕ್ಷಣ ಒಂದು ಏನಂದರೆ ಮಾನ್ಯತೆ ಅಂದರೆ ಸರ್ಟಿಫಿಕೇಟು, ಇನ್ನೊಂದು ಉದ್ಯೋಗಕ್ಕೆ ಆಧಾರ. ಇವೆರಡಿದಾವಲ್ಲ, ಇವೆರಡನ್ನು ನಂಬಿಕೊಂಡಿರುವಂಥ ಶಿಕ್ಷಣ ವ್ಯವಸ್ಥೆ ಇವತ್ತಿರೋದು. ಇದರಿಂದ ಹೊರತುಪಡಿಸ್ಲಿಕ್ಕೆ ಏನಾದರೂ ಸಾಧ್ಯನಾ ಅಂತ ಅವ್ರ ಪ್ರಶ್ನೆ ಸ್ವಾಮಿಗಳದು ಅಂತ ಅನ್ನಿಸ್ತದೆ. ಇದನ್ನು ನಾವು ಒಂದು ಸಪ್ರೇಟಾಗಿ ಇದಕ್ಕೊಂದು ಮಾನ್ಯತೆ ಅದಕ್ಕೆ ಬೇಕು ಅಂತ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಏನಾರ ಯೋಚನೆ ಮಾಡೋಕ್ಕೆ ಸಾಧ್ಯನಾ? ನಿಮ್ಮ ಸಲಹೆಗಳು. ಒಂದು ಪರ್ಯಾಯ ಅಂತ ಇದೆ ಗುರುಗಳೇ, ಪ್ರಯೋಗಗಳು ಆಗಿದೆ. ರೊಮೇನಿಯಾದಲ್ಲಿ ಒಂದು ಪುಟ್ಟದೊಂದು ವಿಶ್ವವಿದ್ಯಾಲಯ, ಯೂನಿವರ್ಸಿಟಿಕಾ ಪ್ರಿನ್ಸಿಪಾಲ ಅಂತನೋ ಏನೋ ಒಂದು ಆ ವಿಶ್ವವಿದ್ಯಾಲಯ, ಅಲ್ಲಿ ಪ್ರೊಫೆಸರ್ಗಳು ಇನ್ನೊಬ್ರು ಮತ್ತೊಬ್ರು ಅಂತಲ್ಲ, ಎಲ್ಲ ತೆರೆದಿರ್ತಕ್ಕಂಥದ್ದೇ, ಆನ್ಲೈನ್. ಮಕ್ಕಳು ಸೇರೋದು, ಅಲ್ಲಿ ಅವ್ರಿಗೆ ಏನು ಬೇಕೋ ಆ ಕೆಲಸ ಮಾಡೋದು. ಅವ್ರು 3 ವರ್ಷ 4 ವರ್ಷ 5 ವರ್ಷ ಅವರು ಒಂದೊಂದು ಪ್ರಕಲ್ಪ, ಪ್ರಯೋಗ, ಪ್ರಾಜೆಕ್ಟನ್ನು ಮಾಡ್ತಾರೆ. ಅದಾದ ನಂತರ ಆ ವಿಶ್ವವಿದ್ಯಾಲಯ ಅವರಿಗೆ ಒಂದು ಸರ್ಟಿಫಿಕೇಟನ್ನು ಕೊಡುತ್ತೆ. ಆ ಸರ್ಟಿಫಿಕೇಟ್ಗೆ ವಿಶ್ವದಾದ್ಯಂತ ಮಾನ್ಯತೆ ಇದೆ. ಆ ಥರ ವ್ಯವಸ್ಥೆ ಬೇಕು, ಸ್ವಾಯತ್ತತೆ ಅನ್ನುವಂಥದ್ದು ಬಹುಶಃ ಈ ಹಿನ್ನೆಲೆ. ಮೆಕ್ಸಿಕೋದಲ್ಲಿ ಒಂದು ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಫೆನಾಮಿನಾಲಜಿ ಅಂತ. ಈ ನಮ್ಮ ಕಿರಣ್ ಅವರು ಕೂಡ ಓಪನ್ ಮೈಂಡ್ ಸ್ಕೂಲ್, ಓಪನ್ ಮೈಂಡ್ಸ್ ಶಾಲೆ, ನಮ್ಮ ಕಿರಣ್ ಅವ್ರದ್ದು ಅದೇ ತರದ ಒಂದು ಪ್ರಯೋಗಾತ್ಮಕ ಶಾಲೆ, ತೆರೆದಿರ್ತಕ್ಕಂಥ ಮನಸ್ಸು. ಆ ಥರ ಒಟ್ಟೀಗ ಉದ್ಯೋಗ ಆಧಾರಿತ ಮತ್ತು ಪರ್ಸೆಂಟೇಜ್ ಆಧಾರಿತ ಇದರಿಂದ ಹೊರಗೆ ಬಂದರೆ ಪ್ರಯತ್ನ ಬಹುಶಃ ನಮಗೆ ಖಂಡಿತ ಸಾಧ್ಯ ಇದೆ. ಅವರು ಮೇಡಮ್ ಅವ್ರು ಕೇಳಿದ ಪ್ರಶ್ನೆ ಒಂದು ಸಂವೇದನಾಶೀಲ ಪ್ರಶ್ನೆ ಅದು. ಮತ್ತು ಪ್ರೊಫೆಸರ್ ಸದಾನಂದ ಅವರು ಕೂಡ ತುಂಬ ಒಳ್ಳೆಯ ವಿಚಾರವನ್ನು ಎತ್ತಿದ್ದಾರೆ. ಎರಡಕ್ಕೂ ಕೂಡ ನನ್ನ ಅನಿಸಿಕೆ ಏನು ಅಂತಂದರೆ, ನೂತನ ಶಿಕ್ಷಣ ನೀತಿ ಬಂದ ಮೇಲೆ ಮೇಡಮ್, ನೀವು ಇಂಟರ್ನಲ್ ಮಾರ್ಕ್ಸು 40 ಮಾರ್ಕ್ಸ್ಗೆ ಅಂತ ಹೇಳಿದ್ರಿ. ಆದರೆ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕು, ಯಾವುದೇ ಪಕ್ಷ, ಧರ್ಮ, ಜಾತಿ ಬಿಟ್ಬಿಡಿ, ವಿದ್ಯಾರ್ಥಿಗಳ ಶ್ರೇಯಸ್ಸು ಭಾಳ ಇಂಪಾರ್ಟೆಂಟು. ಇಲ್ಲಿ ಏನು ಮೂಲ ಉದ್ದೇಶ ಅಂತಂದರೆ, ಇಲ್ಲಿ ತನಕ BA, BCom, BSc, BBA, BCA, MBA ಎಲ್ಲರೂ ಕೂಡ ಅವರವರ ಜ್ಞಾನದ ಕ್ಷೇತ್ರಕ್ಕೆ ಸೀಮಿತ ಆಗ್ತಾಯಿದ್ರು. ಆದರೆ ಈ ನೂತನ ಶಿಕ್ಷಣ ನೀತಿನಲ್ಲಿ ಅಕ್ರಾಸ್ ದಿ ಡಿಸಿಪ್ಲಿನ್ ಒಬ್ಬ ವಿದ್ಯಾರ್ಥಿ, ಪದವಿ ಓದುವಂಥ ವಿದ್ಯಾರ್ಥಿಗೆ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಸಂವಿಧಾನ, ಪರಿಸರ ಇದೆಲ್ಲದರ ಅರಿವು ಇರಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆ ಇಟ್ಕೊಂಡು ಅದು ಮಾಡಿದ್ದು. ಆದರೆ ಇಲ್ಲೇನಾಯಿತು ಅಂದರೆ, ಯಾರು ಅನ್ಯತಾ ಭಾವಿಸ್ಬೇಡಿ, ಯಾವುದೇ ಒಂದು ಸಮಾಜದ ಶಿಕ್ಷಣ ನೀತಿ ಹೇಗಿರಬೇಕು ಅಂತಂದರೆ, ತಾರ್ಕಿಕತೆ, ಮನೋವಿಕಾಸ, ವ್ಯಕ್ತಿತ್ವ ಬೆಳವಣಿಗೆ, ಮೌಢ್ಯದ ನಿವಾರಣೆ,
ಈ ರೀತಿ ಮತ್ತು ಭವಿಷ್ಯಕ್ಕೆ ನಾವು ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ನೈತಿಕ ತಳಹದಿ ಇರಬೇಕು. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನನ್ನನ್ನು ಸೇರ್ಕೊಂಡು ನಾವು ಯಾವುದೇ ಒಂದು ಶಿಕ್ಷಣ ನೀತಿ ಪಕ್ಷದ ಪ್ರಣಾಳಿಕೆ ಆಗಬಾರ್ದು, ಸಮಾಜದ ಪ್ರಣಾಳಿಕೆ ಆಗಬೇಕು, ಸಮಾಜದ ಹಿತಾಸಕ್ತಿಯನ್ನು ನಾವು ನೋಡಬೇಕು, ಮತ್ತು ರಾಷ್ಟ್ರ ಪ್ರೇಮ ಇರಬೇಕು, ವ್ಯಕ್ತಿಗೆ ಒಂದು ಹೊಣೆಗಾರಿಕೆಯನ್ನು ಫಿಕ್ಸ್ ಮಾಡಬೇಕು. ಆ ನಿಟ್ಟಿನಲ್ಲಿ ಹೊಸ ಹೊಸ ಆಲೋಚನೆಗಳನ್ನು ಇಟ್ಕೊಂಡು ತಗೊಂಬಂದಂಥ ನೀತಿ. ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಅಂತೇಳಿ ಭಾವಿಸ್ಕೊಂಡಿದ್ದೀನಿ. ಮತ್ತೊಂದು ಪರಮ ಪೂಜ್ಯರು ಭಾಳ ಗಂಭೀರವಾದಂಥ ಒಂದು ಪ್ರಶ್ನೆಯನ್ನು ಎತ್ತಿದರು. ನ್ಯಾಯಾಂಗ ವ್ಯವಸ್ಥೆ ಹೇಗೆ ಸ್ವತಂತ್ರವಾಗಿದೆಯೋ ಹಾಗೇನೂ ಕೂಡ ಶಿಕ್ಷಣ ವ್ಯವಸ್ಥೆ ಸ್ವತಂತ್ರವಾಗಿ ಇರಬೇಕು ಅಂತ. ಸಂವಿಧಾನದ ಆಶಯನೂ ಕೂಡ ಅದೇ ಆಗಿದೆ. ನೀವು ಬ್ರಿಟಿಷ್ನವ್ರ ಕಾಲದಲ್ಲಿ ಎಲ್ಲ ಉದ್ಯೋಗ ಪಡಿತಾ ಇದ್ರು ಅಂತ ಹೇಳಿದ್ರಿ, ಆದರೆ ನಾವು ಯಾವುದೇ ಕಾರಣಕ್ಕೂ ಬ್ರಿಟಿಷ್ನವರನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡಲಿಕ್ಕಾಗಲ್ಲ. ಕೆಲವೊಂದು ವಿಚಾರಗಳು, ಆಧುನಿಕತೆ, ನಾಗರಿಕತೆ, ತಂತ್ರಜ್ಞಾನ ಮತ್ತು ವಿದೇಶಿ ಶಿಕ್ಷಣ ನೀತಿ ಅದೆಲ್ಲವನ್ನು ನಾವು ಪಡ್ಕೊಂಡಿದ್ದೀವಿ. ಹಾಗಾಗಿ ನಾವು ಇಂಡೈರೆಕ್ಟಾಗಿ ಅವರಿಗೆ ಧನ್ಯವಾದ ಹೇಳಬೇಕು. ಆದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾಗ್ತಿದೆ ಅಂತಂದರೆ, ಒಂದು ಒತ್ತಡ ಗುಂಪಾಗಿ ಇಡೀ ರಾಜ್ಯದ ದೇಶದ ಪರಮ ಪೂಜ್ಯರು ಸಾಧು ಸಂತರು ಒಟ್ಟಾಗಿ ಒತ್ತಡ ಗುಂಪಾಗಿ ಕೆಲಸ ಮಾಡೋದಾದರೆ, ಲೀಡ್ ತಗೊಳ್ಳೋದಾದರೆ ಎಲ್ಲ ಪರಮ ಪೂಜ್ಯರು ಒಪ್ತಾರ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ. ಹಾಗಾಗಿ ಶಿಕ್ಷಣ ರಾಜಕಾರಣದ ಕ್ಲಚ್ಚಿಂದ ಅದರಿಂದ ಹೊರಗೆ ಬರಬೇಕು, ಮುಕ್ತವಾಗಿರಬೇಕು ಅಂತ. ಅಂದರೆ ನಾವೇನು ಮಾಡ್ತದೆ ಇವತ್ತು ಅಂತಂದರೆ, ಜಾತಿಗೊಂದು ಆದ್ಯತೆ ಕೇಳ್ತಾ ಇದ್ದೀವಿ, ಸಮುದಾಯಕ್ಕೊಂದು ಪ್ರಾತಿನಿಧ್ಯ ಕೇಳ್ತಾ ಇದ್ದೀವಿ, ಬುದ್ಧಿವಂತರಿಗೆ, ಸಮಾಜ ಸೇವೆಯಲ್ಲಿ ಆಸಕ್ತಿ ಇರೋರಿಗೆ, ಸರ್ವವನ್ನು ತ್ಯಾಗ ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡ್ಕೊಂಡಂಥವ್ರಿಗೆ ನನಗೆ ಅರ್ಹತೆ ಇದೆ, ಯೋಗ್ಯತೆ ಇದೆ, ನಾನು ಕೆಲಸ ಮಾಡ್ತೀನಿ ಅಂತೇಳಿ ನಾವ್ಯಾರು ಕೇಳ್ತಾ ಇಲ್ಲ. ಆದರೆ ಇದು ಬದಲಾಗಬೇಕು. ಬದಲಾದಾಗ ಖಂಡಿತವಾಗಿ ಕೂಡ ಯುವಜನತೆ ಮನಸ್ಸು ಮಾಡಿದ್ರೆ, ಯುವಕರು ಹುಚ್ಚೆದ್ದು ಹರಿಯುವ ನದಿಯ ಪ್ರವಾಹ ಇದ್ದಂಗೆ ಇಡೀ ಜಗತ್ತಿನಲ್ಲಿ 65% ಹ್ಯೂಮನ್ ರಿಸೋರ್ಸ್ ನಮ್ಮಲ್ಲಿದೆ, ಯಂಗ್ಸ್ಟರ್ಸು. ಇಷ್ಟೂ ಜನ ದಂಗೆ ಇದ್ದರೆ, ಒಂದು ಹೊಸ ಕ್ರಾಂತಿ ಆದರೆ, ಶೈಕ್ಷಣಿಕ ಮನ್ವಂತರ ಆದರೆ ಖಂಡಿತವಾಗಿ ಕೂಡ ಶಿಕ್ಷಣ ಕ್ಷೇತ್ರವನ್ನು ಸುಧಾರಣೆ ಮಾಡ್ಬೋದು. ನಮಗೆ ಅಂಥ ಒಂದು ಪ್ರಸ್ತುತತೆ ಇದೆ. ಬಟ್ ವೆರಿ ಅನ್ಫಾರ್ಚುನೇಟ್, ಇವತ್ತೆಲ್ಲ ಯಂಗ್ಸ್ಟರ್ಸು ಬೇರೆ ಬೇರೆ ಹರಿದು ಹಂಚೋಗ್ಬಿಟ್ಟಿದ್ದಾರೆ. ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ವಿಂಗ್ ಆಗ್ಬಿಟ್ಟಿದ್ದಾರೆ. ತಪ್ಪು ಅಂತ ನಾನು ಹೇಳಲ್ಲ, ಆದರೆ ಇವರೆಲ್ಲರೂ ಕೂಡ ಒಂದು ತೆಕ್ಕೆಯಲ್ಲಿ ಬಂದರೆ, ಒಂದು ಅಂಬ್ರೆಲದ ಅಡಿಯಲ್ಲಿ ಬಂದರೆ ಖಂಡಿತವಾಗಿ ಕೂಡ ಈ ಶಿಕ್ಷಣ ವ್ಯವಸ್ಥೆಯನ್ನು ಆಮೂಲಾಗ್ರವಾಗಿ ನಾವು ಬದಲಾವಣೆ ಮಾಡ್ಕೋಬೋದು ಅಂತ. ಧನ್ಯವಾದಗಳು. ಧನ್ಯವಾದ ಧನಂಜಯ್ ಸರ್. ಧನಂಜಯ್ ಸರ್ ಅವರ ಹೇಳಿದ ಪ್ರತಿಕ್ರಿಯೆ ವಿದ್ಯಾರ್ಥಿಗಳ ಗಮನಕ್ಕೆ. NEP 7ನೇ ಅಧ್ಯಾಯದಲ್ಲಿ ಹಾಗೆಯೇ NEP ಸೆಕ್ಷನ್ 4.23 ಧನಂಜಯ್ ಸರ್ ಹೀಗೆ ಹೇಳಿದ್ದು ಸೆಕ್ಷನ್ 9.12 ಏನೆಲ್ಲ ಆಶಯಗಳಿಂದ ಶಿಕ್ಷಣವನ್ನು ಕೊಡಬೇಕು ಅಂತ ಆ ಸೆಕ್ಷನ್ಗಳಿಗೆ ಹೋದರೆ ನಿಮಗೆ ಈಗ ಧನಂಜಯ್ ಸರ್ ಹೇಳಿದಿರ್ತಕ್ಕಂಥ ಸಾರ, ಸದಾನಂದ್ ಸರ್ ಅವರು ಹೇಳಿರ್ತಕ್ಕಂಥ ಪ್ರತಿಕ್ರಿಯೆ ಇದೆಯಲ್ಲ, ಅದು ತಮಗೆ ಲಭ್ಯ ಆಗುತ್ತೆ. ಮಕ್ಕಳ ಜೀವನವನ್ನು ನಾವು ಆಧಾರವಾಗಿ ಇಟ್ಕೊಂಡು ಹೇಳೋದಾದರೆ, ಆಕೆ ಚನ್ನಮಲ್ಲಿಕಾರ್ಜುನನಿಗೆ ನನಗೆ ಮದುವೆ ಆಗಿತ್ತು ಅನ್ನುವಂಥ ಮಾತನ್ನು ವಚನದಲ್ಲಿಯೂ ಕೂಡ ಬರ್ತದೆ. ಒಪ್ಪ ಗಂಡನಿಗೆ ಕೊಟ್ಟು ಮದುವೆ ಮಾಡಿದರು ಅಂಥೇಳಿ ಅದನ್ನು ವಚನದ ಅನುಭವ ಮಂಟಪದಲ್ಲಿ ಹೇಳಿ, ಕೊನೆಗೆ ನೀವೆಲ್ಲರೂ ಒಪ್ಪುವಂತೆ ಸಂಸಾರ ಮಾಡುವೆ, ನಿಮ್ಮ ಮಂಡೆಗೆ ಹೂವತಾರೇನಲ್ಲದೆ ಹುಲ್ಲತಾರೇನು ಅಂತ ಭರವಸೆ ಕೊಟ್ಟು ಹೋಗ್ತಾಳೆ ಕದಲಿಗೆ. ಅದ್ರ ಪ್ರಾರಂಭದಲ್ಲಿ ಅಕ್ಕ ಒಮ್ಮೆಗೇ ಆ ಮಟ್ಟಕ್ಕೆ ವೈರಾಗ್ಯದ ನಿಲುವಿನ ತಾಳ್ಕೊಳ್ಳಿಕ್ಕೆ, ಆ ಮಟ್ಟಕ್ಕೆ ಹೋಗಲಿಕ್ಕೆ ಆ ಪ್ರಾಥಮಿಕ ಸವಾಲುಗಳನ್ನು ಎದುರಿಸಿದ್ದನ್ನು ಕೂಡ ನಾವು ಬಿಡಬಾರ್ದು. ಯಾಕೆಂದರೆ ಎಲ್ಲರೂ ಒಮ್ಮೆಗೇ ಅಕ್ಕಮಹಾದೇವಿ ಬಸವಣ್ಣ ಆಗೋಕ್ಕಾಗಲ್ಲ. ಬಸವಣ್ಣ ಆಗ್ಬೇಕಾದ್ರೂ ಅದಕ್ಕೊಂದಿಷ್ಟು ಘಟನೆಗಳಿದ್ದಾವೆ, ಅಕ್ಕ ಆಗ್ಬೇಕಾದ್ರೂ ಕೂಡ ಅಂಥ ಒಂದಿಷ್ಟು ಘಟನೆಗಳು ಕಾರಣವಾಗ್ತವೆ. ಆ ಕಾರಣಗಳನ್ನು ನಾವು ಬದಿಗೊತ್ತಿ ಅವ್ರನ್ನ ಮೇಲಕ್ಕೆ ಹೋದರೆ, ಈ ನಿನ್ನೆ ಕೆಲವರು ಆದಾಗ ಇವತ್ತು ಇವರೆಲ್ಲ ಹೇಳ್ದಂಗೆ ಅವ್ರು ನಮಗಿಂತ ಭಿನ್ನರಪ್ಪ, ಅವ್ರ ದೇವರು ಅಂದ್ಬಿಡ್ತೀವಿ. ನಮಗೆ ಸಾಧ್ಯವಿಲ್ಲ ಅನ್ನೋ ಮಟ್ಟಕ್ಕೆ ನಾವು ಇವತ್ತಿನ ಜನಾಂಗಕ್ಕೆ ನಾವು ಹೇಳಬಾರ್ದು. ಎಲ್ಲರಿಗೂ ಸಾಧ್ಯ ಇದೆ. ಇಷ್ಟೆಲ್ಲ ವಿರೋಧಗಳನ್ನು ಎದುರಿಸಿಯೂ ಕೂಡ ನಾವು ಆ ಸ್ಥಾನವನ್ನು ಮುಟ್ಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ಇಂಥ ಘಟನೆಗಳನ್ನು ನಾವು ತೀರಾ ಅದಕ್ಕೆ ಮಹತ್ವ ಕೊಡಬಾರ್ದು ಅನ್ನೋದು ಒಂದು. ಇನ್ನೊಂದು, ಈಗ ಪುರಾಣಗಳಲ್ಲಿ ಒಂಥರ ಇರುತ್ತೆ, ಹರಿಯನ್ ರಗಳೆಗಳಲ್ಲಿ ಮತ್ತೊಂದು ಥರ ಇದೆ, ಮತ್ತು ಬೇರೆ ಬೇರೆ ಕಾವ್ಯಗಳಲ್ಲಿ ಮತ್ತೊಂದು ಥರ ಇದೆ. ಈ ಎಲ್ಲ ಹಿನ್ನೆಲೆ ಇರೋದ್ರಿಂದ ನಾವಿಲ್ಲಿ ಗಮನಿಸ್ಬೇಕಾದಿಷ್ಟೇ, ಆಕೆ ಹೋಗ್ತಿರ್ಬೇಕಾದ್ರೆ ಎಲ್ಲದನ್ನು ಎಂಥರ ಹಸಿವಾದರೆ ಭಿಕ್ಷಾನ್ನ ಮಾಡ್ತೀನಿ ಇಂಥವೆಲ್ಲ ಎದುರಿಸ್ತಾಳೆ ನೋಡಿ. ಆಮೇಲೆ ಮನೆ ಕೈಯೊಡ್ಡಿ ಬೇಡುವಂಗೆ ಮಾಡು, ಬೇಡಿದ್ರೆ ನೀಡ್ದಂಗೆ ಮಾಡು, ನೀಡಿದ್ರೆ ಕೆಳಗೆ ಬೀಳಂಗೆ ಮಾಡು, ಕೆಳಗೆ ಬಿದ್ದರೆ ನಾನು ಎತ್ಕೊಳ್ಳೋಕೆ ಮುಂಚೆ ನಾಯಿ ಎತ್ಕೊಂಡು ಹೋಗಲಿ, ಹಿಂಗೆಲ್ಲ ಸವಾಲುಗಳನ್ನು ಆಕೆ ತಾನೇ ಒಂದು ಪಕ್ಷ ನಿರೀಕ್ಷೆನೂ ಮಾಡ್ತಾಳೆ, ಅದನ್ನು ಎದುರಿಸ್ತಾಳೆ. ಈ ಥರದಲ್ಲಿ ಮಾಡಿ ಕೊನೆಗೆ ಆ ಸ್ಥಾನ ಮುಟ್ತಿದ್ದಾಳೆ ಅಕ್ಕ. ಆ ಹಿನ್ನೆಲೆಯಲ್ಲಿ ಅಕ್ಕ ಆಗಲಿ, ಅಣ್ಣ ಆಗಲಿ, ಅಲ್ಲಮ್ಮ ಆಗಲಿ, ಸಿದ್ದರಾಮ ಆಗಲಿ, ಅವರೆಲ್ಲರ ಜೀವನದ ಬಾಲ್ಯದಲ್ಲಿ ಇಂಥ ಹೋರಾಟಗಳನ್ನು ಎದುರಿಸಿಯೇ ಅವರು ಇವತ್ತು ಆ ಸ್ಥಾನವನ್ನು ತಲುಪಿದ್ದಾರೆ ಅನ್ನೋದನ್ನು ಕೂಡ ನಾವು ಇವತ್ತಿನ ಪೀಳಿಗೆಗೆ ಹೇಳಿದರೆ ಅದೇನು ತಪ್ಪಾಗಲ್ಲ ಅನ್ನುವಂಥ ಭಾವನೆ. ಅದ್ಭುತ ಸರ್. ದಕ್ಕುವ, ಎಲ್ಲರಿಗೂ ದಕ್ಕುವ, ನಮ್ಮೊಟ್ಟಿಗಿರುವ, ನಮ್ಮಂತೆ ಇರುವ, ನನಗೆ ಸಾಧ್ಯ, ಈ ನೆಲದ ವಿಸ್ಮಯ ಸಾಧ್ಯ. ಹೌದು ಹೌದು, ಆದ್ರಿಂದ ಅದಿರ್ಬೇಕು. ಸರ್,
ನನ್ನದೊಂದು ಪ್ರಶ್ನೆ. ಸಂವಿಧಾನದಲ್ಲಿ ಉಚಿತ ಶಿಕ್ಷಣ, ಉಚಿತ ಆರೋಗ್ಯವನ್ನು ತಂದಂಥ ಸಂವಿಧಾನ ನಮ್ಮದು. ನಾವು ಈ ಶಿಕ್ಷಣದ ಬಗ್ಗೆ, ಉನ್ನತ ಶಿಕ್ಷಣದ ಬಗ್ಗೆನೇ ಹೆಚ್ಚು ವಿವರಣೆಯನ್ನು ನೀಡ್ತಾ ಇದ್ದೀರಾ. ಈಗ ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣದವ್ರಿಗೆ ನೋಡಿದಾಗ ಎಲ್ಲೋ ಒಂದು ಕಡೆ ನಾವು 1ರಿಂದ 10ನೇ ತರಗತಿ ಅಂದರೆ ಸರ್ಕಾರಿ ಶಾಲೆಗೆ ಮಕ್ಕಳುಗಳ ಕುಸಿತ ಉಂಟಾಗಿರೋದು ಒಂದು ಕಡೆ ಕಾಣ್ತೀವಿ. ಹಾಗೆ ಗ್ರ್ಯಾಂಟಿನೇಡ್ ಶಾಲೆಗಳು, ಮಠಾಧೀಶರು ಆ ಒಂದು ಸ್ಥಾಪನೆ ಮಾಡಿದಂಥ ಶಾಲೆಗಳು ಆ ಸ್ಟ್ರೆಂತಿನ ಸಮಸ್ಯೆಯಿಂದ ಕುಸಿದು ಹೋಗ್ತಾ ಇದ್ದಾವೆ. ಮುಂದೊಂದು ದಿನ ಇದೇ ಮುಂದುವರ್ತಾ ಹೋದರೆ ಕೇವಲ ಶ್ರೀಮಂತರಿಗೆ ಮಾತ್ರ ಓದೋದಕ್ಕೆ ಸಾಧ್ಯ ಆಗುತ್ತೆ, ಬಡವರು ದುಡ್ಡು ಕೊಟ್ಟು ಓದೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಶಿಕ್ಷಣ ತಜ್ಞರು ಪ್ರಾಥಮಿಕ ಹಂತದಿಂದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡೋದಕ್ಕೆ ಮಠಾಧೀಶರ ಮುಖಾಂತರ, ರಾಜಕಾರಣಿಗಳ ಮುಖಾಂತರ ಒತ್ತಡ ಹಾಕಿ ಹೇಳಿದ್ರೆ ಮಾತ್ರ ಸಾಧ್ಯ. ಇಲ್ಲ ಇನ್ನೊಂದು 20 ವರ್ಷಕ್ಕೆ ನಾವು ದುಡ್ಡಿದ್ದಾರೆ ಮಾತ್ರ ಓದಬೇಕಾಗ್ತದೆ, ದುಡ್ಡಿಲ್ದರು ವಿದ್ಯೆಯನ್ನು ಕಳ್ಕೋಬೇಕಾಗ್ತದೆ. ಗುರುಗಳಿಗೆ ಗೊತ್ತಿದೆಯಲ್ಲ. ಆ ನಿಟ್ಟಿನಲ್ಲಿ ತಾವು ಶಿಕ್ಷಣ ತಜ್ಞರು ಹೆಚ್ಚಿನ ಚಿಂತನೆಯನ್ನು ಮಾಡಿ ಮಠಾಧೀಶಗಳ ಮುಖಾಂತರ ರಾಜಕಾರಣಿಗಳಿಗೆ ಮನದಟ್ಟು ಮಾಡಬೇಕು. ಯಾಕೆಂದರೆ ಎಲ್ಲವೂ ಸಹ ಒಂದು ವರ್ಗದ, ಶ್ರೀಮಂತ ವರ್ಗದ ಬಂಡವಾಳಶಾಹಿಗಳ ಶಿಕ್ಷಣ ಸಂಸ್ಥೆಗಳಾಗಿದ್ದಾವೆ. ಎಲ್ಲೋ ಒಂದು ಕಡೆ ನಾವೇ ಕಳೆದು ಹೋಗ್ತಾ ಇದ್ದೀವಿ. ಬಡತನಕ್ಕೆ ಮತ್ತೊಮ್ಮೆ ವಾಪಸ್ ಬರೋ ಅಂಥ ಪರಿಸ್ಥಿತಿ ಬರುತ್ತೆ. ಹಿಂದೆ ಒಂದು ವರ್ಗದವ್ರು ಮಾತ್ರ ಶಿಕ್ಷಣ ತಗೋಬೇಕು ಅಂತ ಒಂದು ನಿಲುವಿತ್ತು. ಈಗ ಕೊನೆಗೆ ಅದೇ ನಿಲುವು ಬರೋ ನಿಟ್ಟಿಗೆ ಹೋದರೆ ನಮ್ಮ ಬಸವಾದಿ ಶರಣರ ಚಿಂತನೆಗಳೇನಾಗ್ತದೆ ಅಂತ ಯೋಚನೆ ಮಾಡ್ಬೇಕು ಸರ್. ನಿಮ್ಮ ಸಲಹೆ ಆಗಿ ಒಂದೊಂದು ನಿಮಿಷ, ನಮ್ಮ ಹತ್ರ ಸಮಯ ತುಂಬ ಕಡಿಮೆ ಆಗೋಯ್ತು. ತುಂಬ ಆಯಾಮಗಳಿಗೆ ನಾವು ತೆರಳಿಕ್ಕೆ ಸಾಧ್ಯ ಆಯ್ತು. ಪ್ರಶ್ನೆ ಏನಾದರೂ ಪ್ರಶ್ನೆ ಇದೆ ಸರ್. ದಯವಿಟ್ಟು. ಹಾಂ, ಪ್ರಶ್ನೆ ಬಂದುಬಿಟ್ಟು ಧನಂಜಯ ಸರ್ಗೆ ಮತ್ತು ಸದಾನಂದ ಸರ್ಗೆ. ಬ್ರಿಟಿಷರು ಬರೋದಕ್ಕಿಂತ ಪೂರ್ವದಲ್ಲಿ ಮತ್ತು 12ನೇ ಶತಮಾನದಲ್ಲಿ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಉತ್ತುಂಗದಲ್ಲಿತ್ತು ಅಂತ ಒಂದು ಬೌದ್ಧಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ. ಇನ್ನೊಂದು ಶಿಕ್ಷಣ ಅಂದರೆ ಏನಂತಲೇ ಗೊತ್ತಿಲ್ಲ, ಅವರು ಆವಾಡಿಗರ ದೇಶ, ಅವರಿಗೆ ಅನಕ್ಷರಸ್ಥರು ನಾಗರಿಕತೆಯನ್ನು ಕಲಿಸ್ಬೇಕು ಅನ್ನೋಂಥ ಒಂದು ವಾದ ಬೌದ್ಧಿಕ ವಲಯ ಆಗ್ತಾಯಿದೆ. ಇವು ಎರಡಕ್ಕೂ ಒಂದಕ್ಕೊಂದು ಸಾಮ್ಯತೆ ಆಗ್ತಾ ಇಲ್ಲ, ದ್ವಂದ್ವ ಆಗ್ತಾ ಇದೆ. ಇದ್ರ ಬಗ್ಗೆ ಸದಾನಂದ ಸರ್ ಮತ್ತು ಧನಂಜಯ ಸರ್. ಅದು ವಿದ್ಯಾರ್ಥಿಯ ಪ್ರಶ್ನೆ. ನಮ್ಮ ಶಿಕ್ಷಣ ಸಂಸ್ಥೆಯ ಬಗ್ಗೆ ಹಲವಾರು ಕಪೋಲಕಲ್ಪಿತ ವಿಚಾರಗಳನ್ನು ಆವತ್ತಿನ ಕಾಲದಲ್ಲಿ ಚರ್ಚೆ ಮಾಡ್ತಾ ಇದ್ದಿದ್ದು ಸತ್ಯ. ಆದರೆ ಇನ್ನೊಂದು ನೀವು ತಿಳ್ಕೊಬೇಕು, ಪಾಶ್ಚಿಮಾತ್ಯರು ಭಾರತೀಯ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇತ್ತು ಅಂತಂದರೆ, ಇದು ವ್ಯಕ್ತಿಯನ್ನು ವೈಭವೀಕರಿಸುವಂಥ ಶಿಕ್ಷಣ, ಆ ರೀತಿ ಹೊಗಳಿಕೆಯ ಶಿಕ್ಷಣ, ಆ ರೀತಿ ಎಲ್ಲ ಅಭಿಪ್ರಾಯಗಳಿತ್ತು. ಆದರೆ ಇದೆಲ್ಲದಕ್ಕೂ ಉತ್ತರ ನೀವು 12ನೇ ಶತಮಾನವನ್ನು ಪ್ರಸ್ತಾಪ ಮಾಡಿದ್ರಿ. 12ನೇ ಶತಮಾನದ ಶಿಕ್ಷಣ ಏನಿದೆ, ಆವತ್ತು ಕೊಟ್ಟಂಥ ಶಿಕ್ಷಣ ಜಗತ್ತೇ ಮೆಚ್ಕೊಂಡಿರುವಂಥ ಶಿಕ್ಷಣ. ಹಾಗಾಗಿ ಆ ಶಿಕ್ಷಣ ನೋಡಿ, ಇವತ್ತಿಷ್ಟೆಲ್ಲ ನಾವು ಮುಂದುವರೆದಿದ್ದೇವೆ, 21ನೇ ಶತಮಾನ ಅಂತೀವಿ. ಆ ವಚನಗಳಲ್ಲಿರುವಂಥ ಒಂದು ನೈತಿಕ ಪ್ರಜ್ಞೆಯನ್ನು, ಸ್ವಾಭಿಮಾನವನ್ನು, ತಾರ್ಕಿಕತೆಯನ್ನು, ಸಂಶೋಧನಾ ಪ್ರವೃತ್ತಿಯನ್ನು ನಾವು ಇವತ್ತು ಕಾಣಕ್ಕೆ ಸಾಧ್ಯ ಆಗ್ತಿದೆಯಾ? ಹಾಗಾಗಿ ಆ ವಚನಗಳ ಪ್ರಭಾವ ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಮೇಲೆ ಆಗಬೇಕು ಅಂತ. ಟೀಕೆಗಳಿಗೆಲ್ಲ ನಾವು ಹೆದರ್ಕೋಬಾರ್ದು. ಯಾಕಂದರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಟೀಕೆಗೆ ಒಳಗಾಗಿರ್ತಕ್ಕಂಥದ್ದು ಬಸವಣ್ಣ. ಹೆಚ್ಚು ಟೀಕೆಗೆ ಒಳಗಾದರೂ ಕೂಡ ಅವರ ಹೆಸರು ಇವತ್ತು ಜನಸಾಮಾನ್ಯರ ಹೃದಯದಲ್ಲಿದೆ. ಹಾಗಾಗಿ ಅಳಿಸೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆವತ್ತು ಟೀಕೆ ಇತ್ತು, ಇವತ್ತು ಟೀಕೆ ಇದೆ. ಈ ಟೀಕೆಗಳನ್ನು ಮೆಟ್ಟಿ ಮುಂದೆ ಹೋಗಿದ್ದು ವಚನಕಾರರು. ಹಾಗಾಗಿ ಎಲ್ಲದಕ್ಕೂ ಉತ್ತರ ನಮ್ಮ ವಚನ ಸಾಹಿತ್ಯದಲ್ಲಿ ಮತ್ತು ನಮ್ಮ ಬಸವಾದಿ ಪ್ರಮಾತರ ವಚನಗಳಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಗುರುವರಿಗೂ ಪಾದಗಳಿಗೆ ಅಭಿನಂದಿಸ್ತಾ ಹಾಗೂ ವೇದಿಕೆಯಲ್ಲಿದ್ದ ಎಲ್ಲ ಪ್ರಬುದ್ಧ ಗಣ್ಯರಿಗೂ ನಾನು ವಂದಿಸುತ್ತಾ, ನನ್ನದೊಂದು ಸಲಹೆ ಅಂತನಾದರೂ ತಗೋಬೋದು, ಇದೊಂದು ಪ್ರಶ್ನೆ ಅಂತನಾದರೂ ಇದೆ. ಈಗ ಏನಾಗಿದೆ ಅಂದರೆ, ಇದುವರೆಗೆ ನಾನು ಆರಂಭದಿಂದ ಈ ಸಂವಾದನ ನಾನು ಕೇಳಬೇಕು ಅಂತ ಬಹಳ ಆಸಕ್ತಿಯಿಂದನೂ ಬಂದಿದ್ದೇನೆ. ಎಲ್ಲ ನಮ್ಮ ಇಲ್ಲಿ ಪ್ರಬುದ್ಧರು ಎಲ್ಲರೂ ಉಪನ್ಯಾಸಕರಿದ್ದಾರೆ, ವಿಶ್ವವಿದ್ಯಾಲಯದ ಉಪನ್ಯಾಸಕರು ಸಹ ಇದ್ದಾರೆ, ಮಠಾಧೀಶರು ಇದ್ದಾರೆ. ಇಲ್ಲಿ ಒಂದೀಗ ಕೊರತೆ ಆಗಿದೆ ಅಂದರೆ ನಮಗೆಲ್ಲರಿಗೂ ಒಂದು ಪ್ರಶ್ನೆ ತಲೆಯಲ್ಲಿ ಬಂದಿದೆ. ಈಗ ಯಾವುದು ಶಿಕ್ಷಣ? ಪ್ರೌಢಶಾಲೆಯಲ್ಲಿ ನಾವು ಮೌಲ್ಯ ಶಿಕ್ಷಣ, ಮೌಲ್ಯ ಆಧಾರಿತ ಶಿಕ್ಷಣ ಅಂತ ಬಹಳಷ್ಟು ನಾವೀಗ ಚರ್ಚೆ ಮಾಡಿದ್ವಿ ನಾವು ವೇದಿಕೆ ಇದರಲ್ಲಿ ಸಂವಾದದಲ್ಲಿ. ಮೌಲ್ಯ ಶಿಕ್ಷಣ ಪ್ರಾಥಮಿಕ ಹಂತದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಕೊಡಬೇಕಾ, ಅಥವಾ ಪ್ರೌಢ ಇದರಲ್ಲಿ ಕೊಡಬೇಕಾ, ಪದವಿ ಶಿಕ್ಷಣದಲ್ಲಿ ಕೊಡಬೇಕಾ, ಯಾವ ಹಂತದಲ್ಲಿ ಕೊಡಬೇಕು? ಅದನ್ನು ಈಗ ನಮ್ಮ ವೇದಿಕೆಯಲ್ಲಿ ಎಲ್ಲರೂ ಉಪನ್ಯಾಸಕರು ಇಲ್ಲಿ ಉಪಸ್ಥಿತಿದ್ದೀರಾ, ಹಾಗೆಯೇ ಈಗ ಉಪನಿರ್ದೇಶಕರು ಸಹ ಇದ್ದಾರೆ, ಹಾಗೂ ಮಠಾಧೀಶರು ಇದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಒಂದು ಈಗ ಸಫಲ ಆಗಬೇಕು. ಈ ಕಾರ್ಯಕ್ರಮ ಅಂದರೆ, ಈ ಸಂವಾದ ಅಂತಂದರೆ ಇದು ಪ್ರಬುದ್ಧರು ವರ್ಸಸ್ ಪ್ರಭಾವಿಗಳು ಒಂದು ಸಂವಾದ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ಪ್ರಭಾವಿಗಳು ಈಗ ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದಾರೆ, ಉಪಸ್ಥಿತರಿದ್ದಾರೆ.
ಪ್ರಬುದ್ಧರು ಈಗ ವೇದಿಕೆಯಲ್ಲಿ ಇದ್ದಾರೆ. ಅವರಿಬ್ಬರಿಗೂ ವರ್ಸಸ್ ಏನಾದರೂ ಸಂವಾದಗಳಾಗಿದ್ದರೆ ನಮಗೆ ಇಲ್ಲಿರತಕ್ಕಂತಹ ಎಲ್ಲ ನಮ್ಮ ಶರಣರಿಗೂ ಇಲ್ಲೇ ಉತ್ತರ ದೊರಕ್ತಿತ್ತು ಅನ್ನೋದು ಒಂದು ಆಗುತ್ತೆ. ಯಾಕಂದರೆ ಬಹಳಷ್ಟು ಪ್ರಶ್ನೆಗಳು ಕೇಳಿದರು. ಈಗ ಒಂದು ಫೀಸ್ ಕಟ್ಟಲಿಕ್ಕೂ ಆಗಲಿಲ್ಲ ಅವ್ರಿಗೆ, ಅವನು ತುಂಬ ಹೈಯರ್ ಓದಿದ್ದ, ರ್ಯಾಂಕ್ ಹೋಲ್ಡರ್ ಆಗಿದ್ದ ಅಂತೆಲ್ಲ ಹೇಳಿದರು. ಅಲ್ಲಿ ಎಲ್ಲಿಂದ ಅದು ಹೋಗ್ತಾ ಇದೆ? ಪ್ರಭಾವಿಗಳು ಏನು ಮಾಡ್ತಾರೆ, ಇಷ್ಟೇ ಅಂಕ, ಇಷ್ಟೇ ಫೀಸ್ ಕಟ್ಟಬೇಕು ಅಂತ ಒಂದು ಫಿಕ್ಸ್ ಮಾಡಿರ್ತಾರೆ. ಅದನ್ನು ಅವ್ರಿಗೆ ಕಟ್ಟೋಕ್ಕಾಗಿರಲ್ಲ, ಅಲ್ಲಿ ಒಂದು ಕೊರತೆ ಬಂದಿರುತ್ತೆ. ಅಲ್ಲಿ ಒಂದು ಸೈಡು ಪ್ರಭಾವಿಗಳು ಅದನ್ನು ಎಳಿತಾ ಇದ್ದಾರೆ, ಈ ಕಡೆ ಪ್ರಬುದ್ಧರು ಕೂತ್ಕೊಂಡು ತಮ್ಮ ಕೊರತೆಗಳನ್ನು, ತಮ್ಮ ನ್ಯೂನತೆಗಳಲ್ಲಿ ಏನೇನು ಆಗ್ತಾ ಇದೆ ನಮ್ಮ ಮುಂದೆ ತೋಡ್ಕೊತಾ ಇದ್ದಾರೆ ಅಂತ ನಮಗೊಂದು ಭಾಸ ಆಗ್ತಾ ಇದೆ. ಈ ಸಂವಾದದಲ್ಲಿ ಹಂಗೆ ಆಗ್ತಾ ಇದೆ, ಅದಕ್ಕೊಂದು ಪರಿಹಾರ ಬೇಕಿದೆ. ಇಲ್ಲ, ನಿಮ್ಮ ಸಲಹೆ ಇದು ಅಂದ್ರೆ ಸಮಾಗಮ ಆಗ್ಬೇಕಿತ್ತು ಅಂತ ತಮ್ಮ ಆಶಯ. ಹಂಗಿದ್ರೆ ಆಗಿದ್ರೆ ಒಳ್ಳೇದಾಗ್ತಾ ಇತ್ತು. ಇಲ್ಲಿರತಕ್ಕಂಥ ಎಲ್ಲರಿಗೂ ಇಲ್ಲ ಪರಿಹಾರ ಉತ್ತರಗಳು ಎಲ್ಲರಿಗೂ ದೊರಕ್ತಿತ್ತು ಅನ್ನೋದು ಒಂದು ನಮ್ಮ ಧನ್ಯವಾದ ಅನಿಸಿಕೆ ಬಂತು. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರ್, ಕೊನೆಯದಾಗಿ ಅಂದರೆ ಅಂತ್ಯದ ಆರಂಭಕ್ಕೆ ಮುನ್ನ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೂ ಸ್ವಾಮೀಜಿಯವ್ರ ಪಾದಕ್ಕೂ ವಂದಿಸ್ತಾ, ನಮ್ಮ ಬಸವರಾಜ್ ಅವರಿಗೂ ಧನಂಜಯ ಸರ್ ಅವರಿಗೂ ಸಹ ವಂದಿಸ್ತಾ, ಸದಾನಂದ್ ಸರ್ ತಮ್ಗೆ ವಂದಿಸ್ತಾ, ಕೊನೆಯ ಪ್ರತಿಕ್ರಿಯೆ, ಪಶ್ಚಿಮದವ್ರ ಪುಸ್ತಕ ಬರೆದವ್ರಿಗೆ ನಮ್ಮ ಭಾರತ ಅರ್ಥ ಆಗಲಿಲ್ಲ. ಆಗಾಗಿದ್ದು ಈ ಥರದ ಸಮಸ್ಯೆಗಳು. ಏನು, ಒಂದು ಕಡೆ ಇರಲಿಲ್ಲ ಸರಿಯಾದ ಶಿಕ್ಷಣ, ಇನ್ನೊಂದು ಕಡೆ ಅತ್ಯುನ್ನತವಾದ ಶಿಕ್ಷಣ ಇತ್ತು ಅಂತ ಪಾಪ ಈಗಿನ ಮಕ್ಕಳಿಗೆ ಆಗ್ತಾ ಇರತಕ್ಕಂಥ, ನಮ್ಮ BEd ವಿದ್ಯಾರ್ಥಿಗಳಿಗೆ ಆಗ್ತಿರ್ತಕ್ಕಂಥ ಗೊಂದಲ. ಅವ್ರ ಪಾಪ ಅವ್ರ ಟೆಕ್ಸ್ಟ್ ಬುಕ್ಕಲ್ಲಿ ಹಂಗೆ ಇದೆ, ಎಮರ್ಜಿಂಗ್ ಎಜುಕೇಷನ್ ಇನ್ ಎಮರ್ಜಿಂಗ್ ಇಂಡಿಯಾ ಅಂತಲೇ ಯಾವುದೋ ಪುಸ್ತಕದಲ್ಲಿ. ಸೊ ಈ ಥರದೊಂದು ಸಮಸ್ಯೆಗಳಿದೆ. ಇದು ಈ ಡೈಕಾಟಮಿ, ಈ ಒಂದು ದ್ವಂದ್ವವನ್ನು ನಿವಾರಿಸಲಿಕ್ಕೆ ಅವರಿಗೆ ಒಂದು ಸಣ್ಣದಾದ ತಮ್ಮ ಪ್ರತಿಕ್ರಿಯೆ ಬೌದ್ಧಿಕವಾಗಿ ಕೊಟ್ಟರೆ ಆ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಸರ್. ಸ್ವಲ್ಪ ಅರ್ಥ ಆಗಂಗೆ ಹೇಳ್ಬೇಕು ಅಂದರೆ ಕನಿಷ್ಠ 1 ಗಂಟೆ ಬೇಕು. ಆದರೆ ಈ ಸಮಸ್ಯೆ ಏನು ಅಂತ ಹೇಳ್ತೀನಿ. ಇದಕ್ಕೆ ಒಂದು ನಾವೇನು ಕರಿತೀವಿ, ವಸಾಹತು ಪ್ರಜ್ಞೆ ಅಂತ ಕರಿತೀವಿ. ಇಲ್ಲಿದ್ದಂಥ ಜ್ಞಾನ ಅದು ಜ್ಞಾನ ಅಂತಲೇ ಅನ್ನಿಸ್ಲಿಲ್ಲ ಅವರಿಗೆ. ಅವ್ರದ್ದು ಜ್ಞಾನದ ಇದರಲ್ಲಿ ನಮ್ಮದು ಜ್ಞಾನವನ್ನು ಅವರು ಅಜ್ಞಾನ ಅಂತ ತೀರ್ಮಾನ ಮಾಡಿದರು. ಬೇಕಾದಷ್ಟು ಉದಾಹರಣೆಗಳು ಕೊಡ್ಬೋದು. ಉದಾಹರಣೆಗೆ, ನಮ್ಮ ಧರ್ಮ ಏನು ಅಂತ ಅರ್ಥ ಆಗಲಿಲ್ಲ, ಅದನ್ನು ರಿಲಿಜಿಯನ್ ಅಂತ ತಿಳ್ಕೊಂಡ್ರು. ಅದು ಯಾಕೆ, ಅದ್ರ ಅರ್ಥ, ರಿಲಿಜಿಯನ್ಗೂ ಧರ್ಮಕ್ಕೂ ವ್ಯತ್ಯಾಸ ಏನು ಅನ್ನೋದನ್ನು ಅದೇ ಹೇಳಿದ್ನಲ್ಲ, ಸಮಯ ಸಿಕ್ಕಾಬಟ್ಟೆ ಬೇಕಾಗುತ್ತೆ. ಸರ್, ಒಂಚೂರು ನಾನೇ ಅದಕ್ಕೆ ಸೇರಿಸ್ಬಿಡ್ತೀನಿ. ಅಂದರೆ ಮಕ್ಕಳ ಜೊತೆಗೆ ಮಾತಾಡ್ತಿರ್ತೀವಿ ಅಂತ ನಮ್ಮನ್ನು ಕರ್ಕೊಂಡೋಗಿ ಹೆಲಿಕಾಪ್ಟ್ರಲ್ಲಿ ಉದುರಿಸ್ಬಿಡೋದು ಸರ್ ಇಂಗ್ಲೆಂಡಿಗೆ. ನಾವೇನು ಮಾಡ್ತೀವಿ, ಭಾರತ ದೇಶ ನಾನೇನು ಕಂಡಿಲ್ಲ, ಇಂಗ್ಲೆಂಡಿಗೆ ಉದುರಿಸ್ಬಿಡೋದು. ನಾನೇನು ಮಾಡ್ತೀನಿ, ನಮ್ಮೂರಲ್ಲಿ ಪೂಜೆ ಮಾಡೋವಂಥ ಮಾರಮ್ಮನ್ನೋ ಕಾಳಮ್ಮನ್ನೋ ಶಿವಲಿಂಗವನ್ನು ಹುಡುಕ್ತೀನಿ, ಅಲ್ಲಿ ಸಿಗಲ್ಲ. ಅವರು ಯಾರನ್ನ ನಿಲ್ಲಿಸ್ಕೊಂಡು ಹಿಂಗೆ ಹಾಕಿರೋ ಶಿಲ್ಬೆನ ನೋಡ್ತೀವಿ, ಇದು ತಪ್ಪು ಮಾಡ್ತಿದ್ದಾರೆ ಅವರು, ಇದು ಕಂದಾಚಾರ ಮೂಢನಂಬಿಕೆ ಅನ್ಕೋತೀನಿ. ಯಾಕೆ ಅಂದರೆ ನಂತರ ಇಲ್ಲ ಅದು. ಆಮೇಲೆ ನೋಡ್ತೀನಿ ಸುತ್ತ ಜಾತಿಗಳು ಕಾಣ್ತಿಲ್ಲ. ಆವಾಗ ಕರ್ರಗಿರಲ್ಲ ಒಂದು ಜಾತಿಯೇನೋ, ಬಿಳಿರಲ್ಲ ಒಂದು ಜಾತಿಯೇನೋ, ಬೇರೆ ಮನೆಗಳಿರೋ ಒಂದು ಜಾತಿ, ಹಿಂಗೆ ಜಾತಿ ಹುಡುಕ್ಲಿಕ್ಕೆ ಶುರು ಮಾಡ್ತೀನಿ ನಾನು. ಅದೇ ಥರ ಅವ್ರನ್ನ ನಮ್ಮಲ್ಲಿ ಗುದುರಿಸಿದಾಗ ನಾವು ಅರ್ಥ ಆಗಲಿಲ್ಲ ಅವರಿಗೆ. ಆವಾಗ ಇದಷ್ಟು ತಪ್ಪು ಅನ್ನೋಕ್ಕೆ ಶುರು ಮಾಡಿದ್ರ ಅಂತ. ಅಂದರೆ ಅದೇ ನಾನು ಹೇಳಿದ್ದೆ, ತುಂಬ ಒಂದೇ ಒಂದು ಉದಾಹರಣೆ ಉಂಟು. ಮೂರ್ತಿ ಪೂಜೆ ಕೆಟ್ಟದ್ದು, ಮೂರ್ತಿ ಪೂಜೆ ಮಾಡಬಾರ್ದು. ಅವ್ರಿಗೆ ಕೆಟ್ಟದ್ದು ಅಂತ ಯಾಕೆ ಬಂತು ನಿಮ್ಗೆ ಅರ್ಥ ಆಗಬೇಕಾದ್ರೆ ನಿಮಗೆ ಕ್ರಿಶ್ಚಿಯಾನಿಟಿ ಅರ್ಥ ಆಗಬೇಕು, ಇಸ್ಲಾಂ ಅರ್ಥ ಆಗಬೇಕು. ಅಲ್ಲಿ ಪೂಜೆ ಅನ್ನೋದು ವರ್ಷಿಪ್ ಅಂತ ಹೇಳಿ, ಈ ಕ್ರಿಶ್ಚಿಯಾನಿಟಿನಲ್ಲಿ ವರ್ಷಿಪ್ ಅಂತ ಹೇಳೋದನ್ನು ಅರ್ಥ ಏನು, ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೋ ಆ ಸೃಷ್ಟಿಕರ್ತನಿಗೆ ನಾವು ನಿನ್ನ ಪರಮಾಧಿಕಾರಕ್ಕೆ ಅಧೀನರಾಗಿರ್ತೀವಿ ಅಂತ ಅವನ ಅಧೀನತೆಗೆ ಒಳಪಡುವಂಥದ್ದು ವರ್ಷಿಪ್ಪಿಂಗ್ ಅಂತ, ಒಂದು ವರ್ಟಿಕಲ್ ರಿಲೇಷನ್ಶಿಪ್. ಅಂದರೆ ಅವರಲ್ಲೇನು, ಯಾರು ಸೃಷ್ಟಿಕರ್ತ ಇದ್ದಾನಲ್ಲ ಅವನು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು ಸೃಷ್ಟಿಯ ಭಾಗ ಅಲ್ಲ, ಇದು ಇಂಪಾರ್ಟೆಂಟು. ಸೃಷ್ಟಿಯಿಂದ ಹೊರಗಿದ್ದಾನೆ. ಸೃಷ್ಟಿಯಿಂದ ಹೊರಗಿರೋದ್ರಿಂದ ಅವನು ಸೃಷ್ಟಿಯ ಭಾಗ ಆಗಿಲ್ಲದೆ ಇರೋದ್ರಿಂದ ನಮಗೆ ಬೇರೆ ದಾರಿಯೇ ಇಲ್ಲ, ಅವನ ಪರಮಾಧಿಕಾರಕ್ಕೆ ಕಂಪ್ಲೀಟ್ ಸರೆಂಡರ್ ಆಗೋದು. ಇದು ನಮ್ಮಲ್ಲಿ ದೇವರು ಅವ್ರದ್ದು ಗಾಡ್ನ ಕಲ್ಪನೆಗೆ ನಮ್ಮ ದೇವ್ರ ಕಲ್ಪನೆಗೂ ಭಾಳ ವ್ಯತ್ಯಾಸ. ನಮ್ಮಲ್ಲಿ ದೇವರು ಆರ್ಡಿನರಿ ಮನುಷ್ಯರ ಥರ ತಪ್ಪು ಮಾಡೋಂಥದ್ದು ಉದಾಹರಣೆಗಳಿದ್ದಾವೆ. ಉದಾಹರಣೆ, ತಪ್ಪು ಮಾಡಿ ಕಷ್ಟಕ್ಕೆ ಸಿಗಾಕೊಂಡು ತ್ರಿಮೂರ್ತಿಗಳಿಗೂ ಬಿಡಲಿಲ್ಲ, ಏನೇನೆಲ್ಲ ತಪ್ಪು ಮಾಡಿದ್ರು ಕಷ್ಟಕ್ಕೆ ಸಿಗಾಕೊಂಡ್ರು. ಇಂದ್ರ ಅಂಥ ಮೇನಕೆ ಊರ್ವಶಿ ಎಲ್ಲ ಇದ್ದಂಥ ಇಂದ್ರ ಅಹಲ್ಯ ಅಂತ ಋಷಿ ಪತ್ನಿಗೆ ಕಣ್ಣಾಗ್ತಾನೆ. ನಹುಷ ಈ ಥರದ್ದೆಲ್ಲ ಸಿಕ್ಕಾಬಟ್ಟೆ ಕಥೆಗಳಿದೆ. ಅವ್ರಿಗೆ ಅರ್ಥವೇ ಆಗಲ್ಲ. ಇದು ದೇವರು ಹಿಂಗೆಲ್ಲ ಮಾಡೋಕ್ಕೆ ಸಾಧ್ಯ, ದೇವರಲ್ಲ, ಇವ್ರಿಗೆ ದೇವರೇ ಅರ್ಥ ಆಗಿಲ್ಲ ಅಂತ. ನಮ್ಮಲ್ಲಿ ದೇವರೇನು ಅಂತ ಹೇಳಿದರೆ, ನಮ್ಮಲ್ಲಿ ಬ್ರಹ್ಮ ಸೃಷ್ಟಿ ಮಾಡುವಾಗ ಅವನು ಸೃಷ್ಟಿಯ ಭಾಗ, ಅವನು ಎಲ್ಲದರಲ್ಲೂ ಇದ್ದಾನೆ. ಹಾಗಾಗಿ ನಾವು ಎಲ್ಲದರಲ್ಲೂ ಕಂಡುಕೊಳ್ಳೋಕೆ ಸಾಧ್ಯ ಇದೆ. ಆದರೆ ಅಂತಿಮವಾಗಿ ಯಾವಾಗದು ಬಯಲಾಗೋದು ಯಾವಾಗ ಅಂತ ಹೇಳಿದರೆ, ನೀವು ಎಲ್ಲಿ ಕಂಡುಕೊಳ್ಳೋದಕ್ಕೆ ಅಂತಿಮವಾಗಿ ನಿಮ್ಮ ರೂಪವನ್ನು ದಾಟಿ ಆಚೆ ಹೋಗ್ತೀರಲ್ಲ. ಅಂದರೆ ಅಕ್ಕ ಮಹಾದೇವಿ ಯಾರಿಗೆ ಒಲಿತಾಳೆ? ಅವಳು ಸಾವಿಲ್ಲದ ಕೇಡಿಲ್ಲದ ಚೆಲುವಂಗೆ, ಅದಕ್ಕಿಂತ ಹೆಚ್ಚಾಗಿ ರೂಪ ಇಲ್ಲದ ಚೆಲುವ. ಇದು ಅರ್ಥ ಆಗುತ್ತಾ ಯಾರಿಗಾದರೂ? ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು
ಕಾಣಿದ್ದು ಅಂತಿದೆಯಲ್ಲ, ಯಾವುದೋ ಒಂದು ಮೂರ್ತಿಯ ಸ್ವರೂಪದಿಂದ ಅದು ಮೂಲಕ ಹೋಗಿ ಅದನ್ನು ದಾಟಬೇಕು. ಅದೇ ದೇವರು ಅಂತಲ್ಲ. ಇವರೇನು ತಿಳ್ಕೊಂಡ್ರು, ಪಾಶ್ಚಾತ್ಯರಲ್ಲಿ ಬಂದಾಗ ನಾವು ಮೂರ್ತಿಯನ್ನು ಪೂಜೆ ಮಾಡುವಾಗ ಇದನ್ನೇ ಸೃಷ್ಟಿಕರ್ತ ಅಂತ ತಿಳ್ಕೊಂಡಿದ್ದಾರೆ ಇವರು ಮೂರ್ಖರು ಅಂತ ತಿಳ್ಕೊಂಡ್ರು. ನಾವು ದೇವಸ್ಥಾನಕ್ಕೆ ಹೋಗಿ ಅಷ್ಟೆಲ್ಲ ಕಷ್ಟಪಟ್ಟು ದೇವಸ್ಥಾನಕ್ಕೆ ಹೋಗಿ ಗುಡಿ ಒಳಗೆ ಹೋಗಿ ಮುಂದುಗಡೆ ಕೈ ಮುಕ್ಕೊಂಡು ಒಂದು ನಿಮಿಷ ಕಣ್ಣು ಮುಚ್ಚೋದು ಯಾಕೆ ಅಂತ ಅವ್ರಿಗೆ ಅರ್ಥ ಆಗಿಲ್ಲ. ದೇವ್ರ ಮುಂದೆ ಅಲ್ಲಿ ಅಷ್ಟು ಕಷ್ಟಪಟ್ಟು ಹೋಗ್ತೀವಿ, ಅಲ್ಲಿ ಕೈ ಮುಗಿದು ಕಣ್ಣು ಮುಚ್ಚುತ್ತೀವಿ. ಇದರಿಂದ ಆಚೆ ಹೋಗೋ ಪ್ರಯತ್ನ ಅದು ನಮಗೆ ನಮ್ಮ ಇದರಲ್ಲೇ ಬಂದಿರೋವಂಥ ಪರಂಪರೆಯಲ್ಲೇ ಬಂದಿರೋವಂಥದ್ದು. ಇದನ್ನು ಮೀರಬೇಕು ಅಂತ ಅದು ಅವ್ರಿಗೆ ಅರ್ಥ ಆಗಿಲ್ಲ. ಅವರೇನು ತಿಳಿದ್ರು, ಇವರು ಮೂರ್ತಿಯನ್ನೇ ಪೂಜೆ ಮಾಡ್ತಾಯಿದ್ದಾರೆ, ಇವ್ರಿಗೆ ಅರ್ಥ ಆಗಿಲ್ಲ, ನಿಜವಾದ ದೇವರ ಸ್ವರೂಪ ಅರ್ಥ ಆಗಿಲ್ಲ ಅಂತ. ನಾವು ಅದನ್ನು ದಾಟುವಂಥ ನಿರಂತರವಾದಂಥ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಅದನ್ನು ಬಹುಶಃ ಅಲ್ಲಮ ಪ್ರಭು ಅಂತ ಒಂದು ಅದ್ಭುತವಾದ ವಚನ ಇದೆ. ಏನು, ಕಾಣದ್ದ ಕಂಡು ಹಿಡಿಯಬಲ್ಲನೆಂದೆಡೆ ಸಿಕ್ಕದೆಂಬ ಬಳಲಿಕೆ ನೋಡ, ಕಂಡದ್ದ ಕಂಡು ಗುರುಪಾದ ವಿಡಿದಲ್ಲಿ ಕಾಣದ ಕಾಣಬಹುದು ಕಂಡೆ ಗುಹೇಶ್ವರ ಅಂತ. ಮೂರ್ತಿ ಪೂಜೆ ಯಾಕೆ ಅಂತ ಅರ್ಥ ಆಗುತ್ತಿಲ್ಲ. ನಿಮಗೆ ಕಾಣಬಲ್ಲದನ್ನು ಕಾಣೋ ಸಾಮರ್ಥ್ಯ ಇಲ್ಲ, ಸಡನ್ನಾಗಿ ಗೊತ್ತಾಗಲ್ಲ. ಮೂರ್ತಿಯನ್ನು ಮೀರಿದ ಒಂದು ನೀವೇನನ್ನು ಕಾಣೋಕ್ಕೆ ಸಾಧ್ಯ ಇಲ್ಲ. ಆವಾಗ ಏನು ಮಾಡಬೇಕು, ನೀವು ಏನು ಕಾಣ್ತಾ ಇದೆಯೋ ಅದನ್ನೇ ಹಿಡ್ಕೊಳ್ಳಿ, ಗುರುಗಳನ್ನ ಆಶ್ರಯ ಪಡೀರಿ. ಗುರುಗರು ನಿಮ್ಗೆ ಬೇಕಾದ ಜ್ಞಾನ ಕೊಡ್ತಾರೆ, ಆವಾಗ ಅದನ್ನು ದಾಟ್ಬೋದು, ಕಾಣೋದನ್ನು ಕಾಣಬಹುದು. ಇದು ಅರ್ಥ ಆಗಿ ಅವರು ಇದನ್ನು ಮೂರ್ತಿ ಪೂಜೆ ಅಂತ ಹೇಳಿದ್ರು. ಹೀಗೆ ನಮ್ಮ ಶಿಕ್ಷಣ ಅನ್ನೋರು ಶಿಕ್ಷಣ ಅಂತ ಅನ್ನಿಸ್ಲೇ ಇಲ್ಲ. ಹಾಗಾಗಿ ಮೆಕಾಲೆ ಏನು ಮಾಡ್ತಾನೆ, ಇವ್ರಿಗೆ ಶಿಕ್ಷಣ ಅನ್ನೋದೇ ಗೊತ್ತಿಲ್ಲ ಅಂತ ಅಂದರೆ ಅವ್ರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇವ್ರಿಗೆ ಬೇರೆ ಥರ ಶಿಕ್ಷಣ ಕೊಡಬೇಕು. ನಮಗೆ ಇವರು ವಿದ್ಯಾವಂತರು ಎಜುಕೇಟ್ ಮಾಡಬೇಕು ಅಂತ ನಮ್ಮನ್ನು ಮಾಡೋಕ್ಕೆ ಹೊರಟು ನಮ್ಮನ್ನು ವಿದ್ಯೆಯನ್ನು ಹಾಳು ಮಾಡಿದ್ದು. ಹೌದು, ನಮ್ಮ ವಚನಕಾರರು ಇವತ್ತು ಸಲ್ಲದ ಹಾಗೆ ಮಾಡಿದ್ದು ಈ ಪಾಶ್ಚಾತ್ಯ ಶಿಕ್ಷಣದ ಪರಂಪರೆ. ಇದಕ್ಕಿನ್ನ ಅದ್ಭುತವಾದಂಥ ಪ್ರತಿಕ್ರಿಯೆ ನಮಗೆ ಸಿಗಲಿಕ್ಕಿಲ್ಲ. ವಿತ್ ಅ ವೆರಿ ಗುಡ್ ನೋಟ್, ಅತ್ಯಂತ ಧನಾತ್ಮಕವಾಗಿ ಮಾಡ್ತಾ ಇದ್ದೇವೆ. ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೂ, ಪೂಜ್ಯಗುರುಗಳಿಗೂ, ನಮ್ಮೊಟ್ಟಿಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ, ಗೌರವಾನ್ವಿತರಿಗೂ ವಂದಿಸ್ತಾ ನಮ್ಮ ಈ ಸಂವಾದವನ್ನು ಕೊನೆಗಾಣಿಸ್ತಾ ಇದ್ದೇವೆ. ಧನ್ಯವಾದ. ಕೆಲವೊಂದಿಷ್ಟು ವಿಚಾರಗಳು ಚರ್ಚೆ ಆಗಲಿಕ್ಕೆ ಕಾರಣ ಆಯಿತು. ಆ ಕಾರಣಕರ್ತರಾಗಿರುವಂತಹ ಎಲ್ಲ ಗಣ್ಯಮಾನರನ್ನು ವಂದನೆಗಳನ್ನ ಹೇಳೋದಕ್ಕೂ ಮೊದಲು ಇಲ್ಲಿ ಪ್ರಸ್ತಾಪ ಆದಂಥ 3 ಬೇರೆ ಬೇರೆ ವಿಚಾರಗಳಿಗೆ ಈಗಾಗಲೇನೇ ನಮ್ಮಲ್ಲಿ ಇಂಡಿಯಾದಲ್ಲೇನೇ ಅದಕ್ಕೆ ಉತ್ತರಗಳಿದ್ದಾವೆ. ಸದಾನಂದ ಸರ್ ಹೇಳ್ತಿದ್ದಂತಹ ತಾತ್ವಿಕ ಎತ್ತರದ ವಿಚಾರಗಳನ್ನು ನಾನು ಲೌಕಿಕವಾಗಿ ನಮ್ಮ ನಡುವೆ ನಡೀತಿರುವಂಥ ವಿದ್ಯಮಾನಗಳ ಮೂಲಕ ಹೇಳಬೇಕು ಅಂತಂದರೆ, ಈಗಲೇ ನಮ್ಮ ಇಂಡಿಯಾದಲ್ಲಿ ದೇರ್ ಆರ್ ಮೋರ್ ದೆನ್ 500+ ಸ್ಕೂಲ್ಸ್. ಅಲ್ಲಿ ಯಾವುದೇ ಸರ್ಟಿಫಿಕೇಟನ್ನು ಅವ್ರು ನೀಡಲ್ಲ, ಆದರೆ ಜಗತ್ತಿಗೆ ಅತ್ಯಂತ ಪ್ರತಿಭಾನ್ವಿತರಾಗಿರುವಂತಹ ಜನಗಳನ್ನು ತಯಾರು ಮಾಡಿ ಕೊಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ IIITB. ಅದು ಅದರ ಸರ್ಟಿಫಿಕೇಟಿಗೆ ಯಾವುದೇ ಯೂನಿವರ್ಸಿಟಿಯ ಮಾನ್ಯತೆ ಇಲ್ಲ, ಆದರೆ ಸರ್ಕಾರದ ಮಾನ್ಯತೆ ಇಲ್ಲ. ಆದರೆ ಆ ಶಾಲೆಯಿಂದ ಹೊರಡೆ ಬಂದಿದ್ದಾರೆ ಅಥವಾ ಕಾಲೇಜಿಂದ ಹೊರಡೆ ಬಂದಿದ್ದಾರೆ ಅಂತ ಅನ್ನೋದಿದೆಯಲ್ಲ, ಅದೇ ತುಂಬ ದೊಡ್ಡ ಒಂದು ಥರ. ಸೊ ಆ ಥರದ ಪ್ರಯತ್ನಗಳಲ್ಲಿ ಆಗಲೇ ಇಂಡಿಯಾ ಇದೆ. ಬಹುಶಃ ಪೂಜ್ಯರು ಮನಸ್ಸು ಮಾಡಿದರೆ ಆ ಥರದ ಪ್ರಯತ್ನಗಳನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ, ಇವತ್ತಿನ ಬೆಳಗಿನ ಶಿಕ್ಷಣಗೋಷ್ಠಿನಲ್ಲಿ ಅತ್ಯಂತ ಉನ್ನತವಾಗಿರುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಮ್ಮೊಂದಿಗೆ ಈ ಸಂವಾದವನ್ನು ನಡೆಸಿಕೊಟ್ಟಂತಹ ಡಾಕ್ಟರ್ GV ಹರಿಪ್ರಸಾದ್ ಅವರಿಗೆ, ಉಪನಿರ್ದೇಶಕರು DSCRT ಬೆಂಗಳೂರು ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಹಾಗೆ ನನ್ನೇ ಪ್ರೊಫೆಸರ್ JS ಸದಾನಂದ್ ಸರ್, ನಿವೃತ್ತ ಪ್ರಾಧ್ಯಾಪಕರು, ಕುವೆಂಪು ವಿಶ್ವವಿದ್ಯಾನಿಲಯ. ಬಹುಶಃ ನಿಮ್ಮಿಂದ ಇನ್ನೂ ತುಂಬ ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮೂಲಕ ಕಲ್ಕೋಬೇಕಿದೆ ಸರ್. ಮತ್ತೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ ತಮಗೂ ಸಹ ಈ ವೇದಿಕೆಯ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಪ್ರೊಫೆಸರ್ BG ಧನಂಜಯ್ ಸರ್, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊನ್ನಾಳಿ, ಹಲವಾರು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದರು. ಬಹುಶಃ ಮತ್ತೊಮ್ಮೆ ಈ ಥರದ ಚರ್ಚಾ ವೇದಿಕೆಗಳಲ್ಲಿ ಸಿಗೋಣ ಅಂತ ಹೇಳ್ತಾ ಅವರಿಗೆ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಹಾಗೆ ಪ್ರೊಫೆಸರ್ ಬಸವರಾಜ್ ಹೊನ್ನೇಬಾಗಿ, ಅಧ್ಯಕ್ಷರು, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು, ಚಿಕ್ಕನಾಯಕನಹಳ್ಳಿ. ವಚನಗಳು ಅವ್ರ ನಾಲ್ಗೆ ಮೇಲೆ ಹಾಗೆ ನುಲಿತಾ ಇರ್ತವೆ. ಭಾಳ ಖುಷಿ ಆಯಿತು. ತಮಗೂ ಕೂಡ ಈ ವೇದಿಕೆ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಹಾಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಶರಣರಿಗೂ ಕೂಡ ಧನ್ಯವಾದಗಳು. ಇವತ್ತು
ಮುರುಘಾಮಠ BEd ಕಾಲೇಜ್ ಆನಂದಪುರ, ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ರಾಷ್ಟ್ರೀಯ ಶಿಕ್ಷಣ ಮಹಾವಿದ್ಯಾಲಯದ ಹಲವಾರು ಮಕ್ಕಳು ಮತ್ತು ಅವರ ಶಿಕ್ಷಕರು ಈ ಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿಗೆ ಶಿಕ್ಷಣದ ಈ ಗೋಷ್ಠಿ ಮುಕ್ತಾಯವಾಗ್ತದೆ.